ಚೆಕ್. ಇನ್ನೋರವ್ರು ನಿಮ್ ಪ್ಲಾನ್ ಪೆನ್ ಐತ್ ನೋಡ್ರಿ ಇಲ್ಲೇ ತಗೊಳ್ರಿ ಇಲ್ಲಿ. ಆನ್ಲೈನ್ ಸ್ಟೂಡೆಂಟ್ಸ್ ಧ್ವನಿ ಕೇಳ್ತಾ ಇದೆಯಾ ಹೇಳಿ, ಧ್ವನಿ ಕೇಳ್ತಾ ಇದ್ರೆ ಎಸ್ ಅಂತ ಹೇಳಿ. ಶುಕ್ರವಾರದ ಟೆಸ್ಟ್ ಅಲ್ಲಿ ಸ್ಕೋರ್ ಎಷ್ಟು ಮಾಡಿದ್ರಿ ವಿನಾಯಕ್? ಎಷ್ಟಾಯ್ತು ಔಟ್ ಆಫ್ 100? 20. ಹಾ, ನೀವು ಮುದಿಯಪ್ಪ ಅವ್ರೆ 56. ವಿನಾಯಕ್ ಯಾಕ್ರಿ ತುಂಬಾ ಕಡಿಮೆ ಆಯ್ತು? ಯಾಕೆ ಓದಿರ್ಲಿಲ್ಲ? ಆರಾಮ್ ಇರ್ಲಿಲ್ಲ. ಮುತ್ತವ್ರ ನಿಮ್ದು ಯಾಕ್ರಿ? ಹ್ಮ್, ಗೊತ್ತಾಯ್ತು. ಸರಿ, ಇವ್ರು ನಿಮ್ದ್ರಿ ಪ್ರೀತಿ ಅವ್ರ? ಗುಡ್. ಮನೋರ ಬರ್ದಿಲ್ರಿ? ಯಾಕ್ರಿ? ಆರಾಮ್ ಇರ್ಲಿಲ್ಲ. ನಿಮ್ದು ಶಿವಾನಂದ್ ಅವರ 58. ವೆರಿ ಗುಡ್. ಇದು ವೀಕ್ಲಿ ಟೆಸ್ಟ್, ಇನ್ನು 100 ಕ್ವಶನ್ ಇರುತ್ತೆ ಬರ್ತಾ ಡೈಲಿ ವೀಕ್ಲಿ. ಅದು ಈಸಿ ಇರುತ್ತೆ, UPSC ಮಾಡೆಲ್ ನಲ್ಲಿ ಇರಲ್ಲ. ಜಸ್ಟ್ ನಿಮ್ಗೆ ರಿಕಾಲ್ ಮಾಡ್ಕೊಳ್ಳೋಕೆ. ಆಮೇಲೆ ಆ ಸಬ್ಜೆಕ್ಟ್ ಮುಗಿಯುತ್ತಲ್ಲ, ಸಬ್ಜೆಕ್ಟ್ ಮುಗಿದ್ಮೇಲೆ ಫುಲ್ ಲೆಂತ್ ಟೆಸ್ಟ್ ಕೊಡ್ತೀವಿ ನಿಮಗೆ. ಓಕೆ, ಅದು UPSC ಮಾಡೆಲ್ ನಲ್ಲಿ ಇರುತ್ತೆ. ಈಗ ಜಸ್ಟ್ ರಿವಿಷನ್ಗೋಸ್ಕರ. ಆನ್ಲೈನ್ ಅವ್ರು ನೀವು ಚೆಕ್ ಮಾಡ್ಕೊಳ್ಬೇಕು, ಬರ್ದ್ ನಿಮ್ ಎಕ್ಸಾಮ್ ನಿಮ್ ಸ್ಕೋರ್ಗಳನ್ನ. ತಂದಿದ್ದೀರಿ ಲಾಸ್ಟ್ ವೀಕ್ ವಿಷನ್ ಮ್ಯಾಗಝಿನ್? ಲಾಸ್ಟ್ ವೀಕ್ ವಿಷನ್ ಮ್ಯಾಗಝಿನ್ ಪ್ರಿಂಟ್ ತಂದಿದ್ದೀರಿ? ಅಲ್ಲಿ ಇನ್ನೂ ಒಂದ್ 10 ಪೇಜ್ ಉಳಿದಿತ್ತು ನೋಡ್ರಿ. ಆನ್ಲೈನ್ ಸ್ಟೂಡೆಂಟ್ಸ್ ಯಾರು ಕಾಲೇಜ್ ಸ್ಟೂಡೆಂಟ್ ಇದೀರಿ, ರೆಗ್ಯುಲರ್ ಆಗಿ ಕಾಲೇಜ್ ಹೋಗ್ತಾ ಇದೀರಿ, 2027 ಬರೆಯೋರಿದ್ದೀರಿ, ಈ ಕರೆಂಟ್ ಅಫೇರ್ಸ್ ಕ್ಲಾಸ್ ಅಟೆಂಡ್ ಮಾಡೋ ಅಗತ್ಯ ಇಲ್ಲ. 2026 ಯಾರು ಬರಿಬೇಕು ಅನ್ಕೊಂಡಿದೀರಿ, ಇದು ನೀವು ಅಟೆಂಡ್ ಮಾಡ್ಲೇಬೇಕಾಗತ್ತೆ ಕರೆಂಟ್ ಅಫೇರ್ಸ್, ಮಿಸ್ ಮಾಡೋ ಹಾಗಿಲ್ಲ. ಶಾಬಾಷ್. ಸ್ಕೋರ್ ಏಟ್ ಆಗಿತ್ರಿ ನಿಮ್ದು ಮೊನ್ನೆ ಶುಕ್ರವಾರದ ಕ್ಲಾಸ್ ಅಲ್ಲಿ? 76. ವೆರಿ ಗುಡ್. Okay, we will continue current affairs of February magazine, and after that we will go with March. February 4. ಹೇಳ್ರಿ ನನಗೆ, ನೀವೇ ಎಲ್ಲಿಗೆ ಬಂದಿದ್ವಿ ನಾವು? ಸೈನ್ಸ್ ಅಂಡ್ ಟೆಕ್ನಾಲಜಿ ಆಗೇ ಇಲ್ಲ ಅನ್ಸುತ್ತೆ. ನ್ಯೂಕ್ಲಿಯರ್ ಎನರ್ಜಿ ಮಿಷನ್, ಮೈಕ್ರೋ ರಿಯಾಕ್ಟರ್ಸ್. ಕ್ಯಾಸ್ಪಿಯನ್ ಸಿ ಬಗ್ಗೆ ಆಗಿತ್ತು.
ಎಸ್ಪಿಎನ್ ಸಿ ಬಗ್ಗೆ ಹೇಳಿದ್ದೆ. ಆನ್ಲೈನ್ ಅವ್ರು ನಿಮ್ದು ಎಷ್ಟೆಷ್ಟು ಸ್ಕೋರ್ ಆಗಿದೆ ಹೇಳ್ರಿ ಬರ್ದಿರೋರು. ಇಲ್ಲಿಂದ ನಾವು ಸ್ಟಾರ್ಟ್ ಮಾಡ್ತೀವಿ. ಇಂಟ್ರೆಸ್ಟಿಂಗ್ ಇರುತ್ತೆ ಮಂತ್ಲಿ ಮ್ಯಾಗಝಿನ್ ಹೇಳೋಕಂತೂ ತುಂಬಾ ಮಜಾ. ಯಾಕೆ ಹೇಳ್ರಿ, ಯಾಕೆ ಮಜಾ ಇರುತ್ತೆ ಹೇಳ್ರಿ? ಇಟ್ ಈಸ್ ಹ್ಯಾಪನಿಂಗ್, ಈಗ ಸದ್ಯಕ್ಕೆ ಆಗ್ತಾ ಇರೋದು ಇದೆಲ್ಲ, ಅದಕ್ಕೋಸ್ಕರ ಇಂಟ್ರೆಸ್ಟಿಂಗ್ ಇರುತ್ತೆ. ಕೀರ್ತನ ಅವರು 57 ತಗೊಂಡಿದ್ದಾರೆ, ವೆರಿ ಗುಡ್. ನಿಖಿಲ್ ಅವರು ಸಾವಿತ್ರಿ, ಕೀರ್ತಿರಾಜ್, ಕೋಮಲಾ. ಓಕೆ, 1 ವರ್ಷ ವಿಷನ್ ಮ್ಯಾಗಝಿನ್ ನಮ್ ಕ್ಲಾಸ್ ಕೇಳಿದ್ರಿ ಅನ್ಕೊಳ್ರಿ, ಆಮೇಲೆ ನಿಮ್ಗೆ ಯಾರು ಬೇಡ, ನೀವೊಬ್ರೆ IAS ಮಾಡ್ತೀರಿ. ಓಕೆ, ಅಷ್ಟು ಚೆನ್ನಾಗಿರುತ್ತೆ ಅದು ಮ್ಯಾಗಝಿನ್. ರಾಕಿ ಅವರು 36 ಔಟ್ ಆಫ್ 50. ಇಲ್ಲ, 100 ಮಾರ್ಕ್ಸ್ ಇತ್ತು ನೋಡ್ರಿ. ಅದು ಕರೆಕ್ಟ್ ಆದ್ರೆ 2 ಮಾರ್ಕ್ಸ್ ಕೊಡ್ರಿ, ರಾಂಗ್ ಆದ್ರೆ 0.66 ರಿಮೂವ್ ಮಾಡ್ರಿ. ಕೀರ್ತಿರಾಜ್ 45. ಓಕೆ, ಸರಿ, ಚೆಕ್ ಸ್ಟಾರ್ಟ್. ವಿಶ್ವನಾಯಕ್ ನಿಮ್ದ್ರಿ ಸ್ಕೋರು 90, ವೆರಿ ಗುಡ್. ಇಲ್ಲಿ ನೋಡ್ರಿ ಯಾವ ತರ ಚೆಕ್ ಮಾಡ್ಕೊಳ್ಳೋದು. ಕರೆಕ್ಟ್ ಆದ್ರೆ 2 ಮಾರ್ಕ್ಸ್ ಕೊಟ್ಕೊಳ್ರಿ. ಟೋಟಲ್ ಇಂಟು ಕ್ವಶನ್ಸ್ 10 ಕರೆಕ್ಟ್ ಆಗಿದೆ ಅಂದ್ರೆ 20 ಮಾರ್ಕ್ಸ್. ರಾಂಗ್ ಆದ್ರೆ 0.66 ಇಂಟು 10 ರಾಂಗ್ ಆಗಿದೆ ಅಂದ್ರೆ 6.6, ಆಗ 13.6 ನಿಮ್ಮ ಸ್ಕೋರ್. ಈ ತರ ಲೆಕ್ಕ ಮಾಡ್ಕೊಡ್ರಿ. ನಿಖಿಲ್ 72, ವೆರಿ ಗುಡ್. ವಿ ವಿಲ್ ಕಂಟಿನ್ಯೂ ವಿತ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ನ್ಯೂಕ್ಲಿಯರ್ ಎನರ್ಜಿ ಮಿಷನ್. ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಲ್ವಾ? ವಿ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ಹಿಯರ್. ಲೆಟ್ಸ್ ಸಿ. ಒಂದು ಯಾಕೆ ಇದು ಸುದ್ದಿಯಲ್ಲಿದೆ ನೋಡೋಣ. ವೈ ಇಟ್ ಈಸ್ ಇನ್ ನ್ಯೂಸ್. ಯೂನಿಯನ್ ಫಿನಾನ್ಸ್ ಮಿನಿಸ್ಟರ್ ಅನೌನ್ಸ್ಡ್ ಅ ಡೆಡಿಕೇಟೆಡ್ ಅಂದ್ರೆ ಏನು? ಡೆಡಿಕೇಟೆಡ್ ಅಂದ್ರೆ ಅದಕ್ಕೋಸ್ಕರನೇ ಪ್ರತ್ಯೇಕವಾಗಿ ಮೀಸಲಾಗಿ ನ್ಯೂಕ್ಲಿಯರ್ ಎನರ್ಜಿ ಮಿಷನ್, ಒನ್ ಆಫ್ ದ ಬಿಗ್ಗೆಸ್ಟ್ ಮೂವ್ಸ್ ಟು ಎಕ್ಸ್ಪ್ಲೈನ್ ನ್ಯೂಕ್ಲಿಯರ್ ಎನರ್ಜಿ ಸೆಕ್ಟರ್ ವಿತ್ ಅಲೋಕೇಶನ್ ಆಫ್ 20,000 crore ಇನ್ 2025 ಬಜೆಟ್. ನಮ್ಮ ಹಣಕಾಸು ಮಂತ್ರಿ ಅವರು ಒಂದು 20,000 ಕೋಟಿ ತೆಗೆದಿಟ್ಟು ನ್ಯೂಕ್ಲಿಯರ್ ಎನರ್ಜಿ ಮಿಷನ್ ಅನ್ನ ಇತ್ತೀಚೆಗೆ ಘೋಷಣೆ ಮಾಡಿದ್ದಾರೆ. ಎಲ್ಲಿ ಘೋಷಣೆ ಮಾಡಿದ್ರು? ಬಜೆಟ್ ನಲ್ಲಿ. ಲೆಟ್ಸ್ ಸಿ ಅದ್ರ ಬಗ್ಗೆ ಏನೇನಿದೆ. ಅಬೌಟ್ ನ್ಯೂಕ್ಲಿಯರ್ ಎನರ್ಜಿ ಮಿಷನ್, ಟಾರ್ಗೆಟ್ ಟು ಅಚೀವ್ 100 gigawatt ಆಫ್ ನ್ಯೂಕ್ಲಿಯರ್ ಪವರ್ ಕೆಪಾಸಿಟಿ ಬೈ 2047. 2047 ಒಳಗೆ ನಾವು 100 gigawatt ನ್ಯೂಕ್ಲಿಯರ್ ಎನರ್ಜಿ ಪವರ್ ಅನ್ನ ಅಚೀವ್ ಮಾಡಬೇಕಾಗಿದೆ. ಸೊ ಟೆಲ್ ಮಿ ವೆದರ್ ವಿ ಆರ್ ಗೆಟಿಂಗ್ 100 gigawatt ಎನರ್ಜಿ ಬೈ ಸೋಲಾರ್. ಹಿಂದೆ ಆಗಿತ್ತು ನೋಡ್ರಿ, ಇದು ಒಂದು ಹಿಂದಿನ ಕ್ಲಾಸ್ಗಳಲ್ಲಿ 100 gigawatt ಎನರ್ಜಿ ರೀಚ್ ಆಗಿದೀವ ನಾವು ಸೋಲಾರ್ ನಲ್ಲಿ. ಆಗಿದೀವಿ ನೋಡ್ರಿ. ಇಂಡಿಯಾ ರೀಚ್ 100 gigawatt ಅಂತಾನೆ ಬಂದಿತ್ತು ನೋಡ್ರಿ, ಏನೋ ಬಂದಿತ್ತು ಸುದ್ದಿ. ಅದು ಹೋದ್ರಿ ಹಿಂದಿನ ಮ್ಯಾಗಝಿನ್ ಗಳನ್ನ. ಓಕೆ, ಇನ್ನ ವಿಕಸಿತ ಭಾರತ ವಿಷನ್ ನಲ್ಲಿ, ವಿಕಸಿತ ಭಾರತ ಅನ್ನುವಂತ ಒಂದು ದೃಷ್ಟಿಕೋನದಲ್ಲಿ ಇಟ್ಕೊಂಡು ಭಾರತ ಸರ್ಕಾರ ಆ ಟಾರ್ಗೆಟ್ ಅನ್ನ ಹಾಕೊಂಡಿದೆ. ಸೊ ಇಂಡಿಯಾದ ಇನ್ಸ್ಟಾಲ್ ನ್ಯೂಕ್ಲಿಯರ್ ಎನರ್ಜಿ ಕೆಪಾಸಿಟಿ ಇಸ್ ಅರೌಂಡ್ 8,000 megawatt ಪ್ರೆಸೆಂಟ್ಲಿ. ಸದ್ಯಕ್ಕೆ ನಮ್ದು 8,000 megawatt ಇದೆ. ಇದನ್ನ 100 gigawatt ಮಾಡೋಕೆ ನಮ್ಮ ಸರ್ಕಾರ ಗುರಿಯನ್ನ ಹಾಕೊಂಡಿದೆ. ಯಾವಾಗ? 2047ಕ್ಕೆ. ಅಷ್ಟು ಸಾಕು. ಏನೇನ್ ಚೇಂಜಸ್ ಮಾಡಿದ್ದಾರೆ? ಪ್ರೈವೇಟ್ ಸೆಕ್ಟರ್ ಪಾರ್ಟಿಸಿಪೇಷನ್, ಪ್ರಪೋಸಲ್ ಚೇಂಜಸ್ ಟು ಅಟಾಮಿಕ್ ಎನರ್ಜಿ ಆಕ್ಟ್ 1962 ಅಂಡ್ ಸಿವಿಲ್ ಲಯಬಿಲಿಟಿ ಫಾರ್ ನ್ಯೂಕ್ಲಿಯರ್ ಡ್ಯಾಮೇಜ್ ಆಕ್ಟ್ 2010 aim to encourage private sector involvement in the nuclear energy project. Tell me whether presently in India is private sector allowed for nuclear reactor ಪಾರ್ಟಿಸಿಪೇಷನ್. ಅದರಲ್ಲಿ ಏನಾದ್ರು ಪಾರ್ಟಿಸಿಪೇಟ್ ಮಾಡೋಕೆ ಪ್ರೈವೇಟ್ ನಲ್ಲಿ ಅವಕಾಶ ಇದೆಯಾ? ನೋ. ಇನ್ ಇಂಡಿಯಾ ನೋ ಒನ್ ಇಸ್ ಅಲೌಡ್ ಟು ಎಂಟರ್ ಇನ್ ನ್ಯೂಕ್ಲಿಯರ್ ಎನರ್ಜಿ. ಓಕೆ, ಪ್ರೈವೇಟ್ ನವ್ರಿಗೆ ಅವಕಾಶ ಇಲ್ಲ ಸದ್ಯಕ್ಕೆ. ಕಂಪ್ಲೀಟ್ಲಿ ಇಟ್ ಈಸ್ ಗವರ್ಮೆಂಟ್ ಸೆಕ್ಟರ್ ಅಂಡರ್ ನಲ್ಲಿ ಇದೆ. ಓಕೆ, ಸೊ ಆ 2 ಕಾಯ್ದೆಗಳನ್ನ ತಿದ್ದುಪಡಿ ಮಾಡೋಕೆ ಅವ್ರು ಪ್ಲಾನ್ ಹಾಕೊಂಡಿದ್ದಾರೆ.
Atomic Energy Act 1962 and Civil Liability for Nuclear Damage Act 2010. They want to, in this act, there is a strict rule that government should operate in nuclear sector. ಅಂದ್ರೆ ನ್ಯೂಕ್ಲಿಯರ್ ಸೆಕ್ಟರ್ ನಲ್ಲಿ ಗವರ್ಮೆಂಟ್ ಮಾತ್ರ ಇರಬೇಕಂತ 2 ಆಕ್ಟ್ ಗಳು ಹೇಳುತ್ತೆ. ಇದರಲ್ಲಿ ಮಾಡಿಫಿಕೇಶನ್ ಮಾಡಿ ಪ್ರೈವೇಟ್ ಅನ್ನು ಕೂಡ ತರುವಂತ ಪ್ಲಾನ್ ಅನ್ನು ಹಾಕೊಂಡಿದ್ದಾರೆ. ದೆನ್ ಇನ್ ಎಡಿಷನ್ ಟು BSR, in addition to BSR ಅಂದ್ರೆ ಭಾರತ್ ಸ್ಮಾಲ್ ರಿಯಾಕ್ಟರ್ಸ್, the Baba Atomic Research Center is developing small modular reactors for repurposing retiring coal-based power plants. Okay, there are lot of different type reactors. Reactor galandre enu? Reactors are used to generate the energy by nuclear ಏನದು ಇಂಧನ, ಫ್ಯೂಯಲ್. ನ್ಯೂಕ್ಲಿಯರ್ ಫ್ಯೂಯಲ್ ನಿಂದ ಅಲ್ಲಿ ಇಂಧನವನ್ನ ಜನರೇಟ್ ಮಾಡ್ತೀವಿ. ಅಲ್ಲಿ ಬಹಳಷ್ಟು ರಿಯಾಕ್ಟರ್ ಗಳಿದೆ. ಏನೋ ಇದೆಯಲ್ಲ, ಅದು ಸೈನ್ಸ್ ಅಂಡ್ ಟೆಕ್ನಾಲಜಿ ಅಲ್ಲಿ ಕಲಿತೀರಿ ನೀವು. ಬಹಳ ಇದೆ ನೇಮ್ಗಳು. ಅದರಲ್ಲಿ ಸೈಜು, ದೇರ್ ವರ್ ಬಿಗ್ ರಿಯಾಕ್ಟರ್ಸ್. ರೀಸೆಂಟ್ಲಿ ಗವರ್ಮೆಂಟ್ ಇಸ್ ಪ್ಲಾನಿಂಗ್ ಟು ರೆಡ್ಯೂಸ್ ದ ಸೈಜ್. ಫಾರ್ ಎಕ್ಸಾಂಪಲ್ ಭಾರತ್ ಸ್ಮಾಲ್ ರಿಯಾಕ್ಟರ್ಸ್ ಅಂಡ್ ಸ್ಮಾಲ್ ಮಾಡ್ಯುಲಾರ್ ರಿಯಾಕ್ಟರ್ಸ್. ಮಾಡ್ಯುಲಾರ್ ಅಂತ ಅಂದ್ರೆ ಕಂಪಾರ್ಟ್ಮೆಂಟ್, ಸಣ್ಣ ವೈಸ್ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ನಾವು ತಗೊಂಡು ಹೋಗಬಹುದು. ವಿ ಕ್ಯಾನ್ ಟೇಕ್ ದೆಮ್ ಟು ಅನದರ್ ಪ್ಲೇಸಸ್. ಓಕೆ, and indigenous technology development. The mission emphasizes the development of BSR, which are compact MV pressurized heavy water reactors. Pressurized heavy water reactor ಗಳನ್ನ ಭಾರತದಲ್ಲೇ ತಯಾರು ಮಾಡುವಂತ ಪ್ಲಾನ್ ಅನ್ನು ಭಾರತ ಸರ್ಕಾರ ಹಾಕೊಂಡಿದೆ. ಅಷ್ಟೇ, ಜಾಸ್ತಿ ಏನಿಲ್ಲ ಇಲ್ಲಿ. ಬಹಳ ಏನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ನಿಮ್ಮೇನ್ ಅಷ್ಟೆಲ್ಲ ನೀವು ಇಟ್ಕೊಳ್ಬೇಕಾಗಿರೋದು ಇದರಲ್ಲಿ. ಸೊ ಇಂಡಿಯಾ ಇಸ್ ಪ್ಲಾನಿಂಗ್ ಟು ಜನರೇಟ್ 100 ಗಿಗಾವ್ಯಾಟ್ ನ್ಯೂಕ್ಲಿಯರ್ ಎನರ್ಜಿ ಬೈ 2047 ಅಂಡರ್ ವಿಕಸಿತ ಭಾರತ ವಿಷನ್. ಓಕೆ, ಅದಕ್ಕೋಸ್ಕರ ಬಜೆಟ್ ನಲ್ಲಿ ಏನ್ ಘೋಷಣೆ ಮಾಡಿದ್ದಾರೆ? ಒಂದು ಸ್ಕೀಮ್ ಘೋಷಣೆ ಮಾಡಿದ್ದಾರೆ. ಯಾವ ಸ್ಕೀಮ್ ಅದು? ನ್ಯಾಷನಲ್ ನ್ಯೂಕ್ಲಿಯರ್ ಮಿಷನ್. ಅಷ್ಟೇ, ಮತ್ತೇನಿಲ್ಲ. ಹಾಗೇನೆ ಸಣ್ಣ ರಿಯಾಕ್ಟರ್ ಅನ್ನು ಕೂಡ ತಯಾರು ಮಾಡುವಂತ ಯೋಜನೆಯಲ್ಲಿ ಇದ್ದಾರೆ. It helps in energy transition. India commitment to achieve 500 gigawatt of non-fossil fuel based energy by 2030. ಭಾರತ ಸರ್ಕಾರ 2030 ವೇಳೆಗೆ 500 ಗಿಗಾವ್ಯಾಟ್ ನಾನ್ ಫಾಸಿಲ್ ಫ್ಯೂಯಲ್ ಎನರ್ಜಿಯನ್ನು ತಯಾರು ಮಾಡುವಂತ ಗುರಿಯನ್ನು ಹಾಕೊಂಡಿದೆ. ನಾನ್ ಫಾಸಿಲ್ ಫ್ಯೂಯಲ್ ಮೀನ್ಸ್ ಈ ಪೆಟ್ರೋಲ್, ಡೀಸೆಲ್ ಇವುಗಳನ್ನ ಬಿಟ್ಟು. ಓಕೆ, ಸನ್, ವಿಂಡ್, ಟೈಡ್ ಅಂಡ್ ನ್ಯೂಕ್ಲಿಯರ್ ಇವುಗಳನ್ನ. ಸರಿ, ಹಾಗಾದ್ರೆ ವಾಟ್ ಆರ್ ಸ್ಮಾಲ್ ಮಾಡ್ಯುಲಾರ್ ರಿಯಾಕ್ಟರ್ಸ್? ಸ್ಮಾಲ್ ಮಾಡ್ಯುಲಾರ್ ರಿಯಾಕ್ಟರ್ಸ್ ಅಂತ ಅಂದ್ರೆ ಏನು? ಸ್ಮಾಲ್ ಮಾಡ್ಯುಲಾರ್ ರಿಯಾಕ್ಟರ್ಸ್ ಆರ್ ಅಡ್ವಾನ್ಸ್ಡ್ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ that have power capacity up to 300 ಮೆಗಾವ್ಯಾಟ್. ಸ್ಮಾಲ್ ಮಾಡ್ಯುಲಾರ್ ರಿಯಾಕ್ಟರ್ಸ್ ಅಂತ ಕರಿತೀವಿ. ಇಲ್ಲಿ ಎಷ್ಟು ಎನರ್ಜಿಯನ್ನು ನಾವು ತಯಾರು ಮಾಡ್ಕೊಳ್ಬಹುದು? 300 ಮೆಗಾವ್ಯಾಟ್ ನ ತಯಾರಿ ಮಾಡ್ಕೊಳ್ಬಹುದು. ಸೈಜ್ ಅಲ್ಲಿ ಸ್ಮಾಲ್ ಇರುತ್ತೆ. ಇಟ್ ಈಸ್ ಮಾಡ್ಯುಲಾರ್. ಅಂದ್ರೆ ಮಾಡ್ಯುಲರ್ ಅಂತಂದ್ರೆ ವಿ ಕ್ಯಾನ್ ಅಸೆಂಬಲ್ ಇಟ್. ಈ ತರ ಇರುತ್ತೆ ನೋಡ್ರಿ, ಬೇರೆ ಬೇರೆ ಕಂಪಾರ್ಟ್ಮೆಂಟ್ ತರ ಇರುತ್ತೆ. ವಿ ಕ್ಯಾನ್ ಜಾಯಿನ್ ಮಾಡಬಹುದು ಅದನ್ನ. ಅಂಡ್ ರಿಯಾಕ್ಟರ್ಸ್ ಹಾರ್ನೆಸಿಂಗ್ ನ್ಯೂಕ್ಲಿಯರ್ ಫಿಷನ್ ಟು ಜನರೇಟ್ ಹೀಟ್ ಟು ಪ್ರೊಡ್ಯೂಸ್ ಎನರ್ಜಿ. ಸೊ ನ್ಯೂಕ್ಲಿಯರ್ ಫಿಷನ್ ಆಗುತ್ತೆ ಇಲ್ಲಿ. ಫಿಷನ್ ಅಂತ ಅಂದ್ರೆ ಕನ್ನಡದಲ್ಲಿ ವಿದಳನ. ನ್ಯೂಕ್ಲಿಯರ್ ವಿದಳನದಿಂದ ನಾವು ಅಣುಶಕ್ತಿಯನ್ನು ಉತ್ಪಾದನೆ ಮಾಡ್ತೀವಿ. ಓಕೆ, ಸೊ ಇಲ್ಲಿವೆ ನೋಡ್ರಿ. ಮೈಕ್ರೋ ರಿಯಾಕ್ಟರ್ಸ್ ಅಂದ್ರೆ 1 ಮೆಗಾವ್ಯಾಟ್ ಟು 20 ಮೆಗಾವ್ಯಾಟ್ ಇರುತ್ತೆ. ಸ್ಮಾಲ್ ಮಾಡ್ಯುಲಾರ್ ರಿಯಾಕ್ಟರ್ಸ್ 20 ಮೆಗಾವ್ಯಾಟ್ ಟು 300 ಮೆಗಾವ್ಯಾಟ್. ಅಂಡ್ ಫುಲ್ ಸೈಜ್ ರಿಯಾಕ್ಟರ್ಸ್ 300 ಮೆಗಾವ್ಯಾಟ್ ಟು 1000 ಮೆಗಾವ್ಯಾಟ್ ವರೆಗೂ ಸೈಜ್ ಇರುತ್ತೆ. ಮೈಕ್ರೋ ಅಂದ್ರೆ ಅತಿ ಸಣ್ಣದು, ಸ್ಮಾಲ್ ಅಂದ್ರೆ ಮೀಡಿಯಮ್, ಫುಲ್ ಸೈಜ್ ಅಂದ್ರೆ ಅದಕ್ಕಿಂತ ದೊಡ್ಡದು ಇರುತ್ತೆ. ಇಷ್ಟು ಗೊತ್ತಿದ್ರೆ ಸಾಕು ನಿಮಗೆ. ಸೊ ಇನ್ ದಿಸ್ ಪೇಜ್ ವಾಟ್ ಯು ಹ್ಯಾವ್ ಟು ರಿಮೆಂಬರ್: ನ್ಯಾಷನಲ್ ನ್ಯೂಕ್ಲಿಯರ್ ಮಿಷನ್, 20,000 crore budget allocation in 2025 and 100 gigawatt by nuclear energy by 2047. Government is planning to create small nuclear reactors. ಏನು ಬೇರೆ ಐತಲ್ಲ ಅದು? ಭಾರತ್ ಸ್ಮಾಲ್ ರಿಯಾಕ್ಟರ್ಸ್ ಅಷ್ಟೇ. ಪೇಜ್ ಕಂಟೆಂಟ್ ಜಾಸ್ತಿ ಇದೆ ನೋಡ್ರಿ. ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ, ಬಹಳ ಜನರಿಗೆ ಇಷ್ಟೆಲ್ಲ ದೊಡ್ಡ ಮ್ಯಾಗಝಿನ್ ಇದೆ. ನಿಮ್ಮ ನಾಲೆಜ್ಗೋಸ್ಕರ ಅಷ್ಟು ಕೊಟ್ಟಿದ್ದಾರೆ ಅವರು. ಇಟ್ ಈಸ್ ಫಾರ್ ಯುವರ್ ನಾಲೆಜ್. ಇದೆಲ್ಲ ನಿಮ್ ನಾಲೆಜ್ಗೋಸ್ಕರ ಇರುತ್ತೆ. ಬಟ್ ಎಲ್ಲ ಓದ್ಬೇಕು ನೀವು. ಯು ಹ್ಯಾವ್ ಟು ರೀಡ್ ಎವ್ರಿಥಿಂಗ್. ನಾನು ಕೆಲವೊಂದನ್ನ ಬಿಟ್ಟಿದ್ದೀನಿ, ಅದನ್ನು ಓದ್ಬೇಕು ನೀವು. ಬಟ್ ಯು ಹ್ಯಾವ್ ಟು ರಿಮೆಂಬರ್ ಓನ್ಲಿ ದಿಸ್ ಮಚ್.
ಕೆಳಗಡೆ 3 ಲೈನ್ ಬರದೆ ನೋಡ್ರಿ, ಅಷ್ಟೇ ನೆನ್ಪಿಟ್ಕೊಳ್ಬೇಕಾಗಿರೋದು. ಸರಿ. ದೆನ್ ಸಿಗ್ನಿಫಿಕೆನ್ಸ್, SMR ಗಳ ಸಿಗ್ನಿಫಿಕೆನ್ಸ್ ಏನು? SMR ಅಂತ ಅಂದ್ರೆ ಸ್ಮಾಲ್ ಮಾಡ್ಯುಲಾರ್ ರಿಯಾಕ್ಟರ್. ಏನಿದ್ರದು? ಕಾಂಪ್ಯಾಕ್ಟ್ ಇರುತ್ತೆ, ಇದು ಚಿಕ್ಕದಿರುತ್ತೆ, ಅಂಡ್ ಫ್ಲೆಕ್ಸಿಬಿಲಿಟಿ, ನಾವು ಬೇರೆ ಬೇರೆ ಕಡೆ ಎಲ್ಲ ಇದನ್ನ ಅಳವಡಿಸ್ಕೊಳ್ಬಹುದು. ಸೌತ್ ಕೊರಿಯಾನಲ್ಲಿ ಸ್ಮಾರ್ಟ್ ಅನ್ನುವಂತ ಒಂದು ಸಿಸ್ಟಮ್ ಇದೆ. ಮಾಡ್ಯುಲಾರಿಟಿ ಫಾರ್ ಫ್ಯಾಕ್ಟರಿ ಫ್ಯಾಬ್ರಿಕೇಶನ್, ಪೊಟೆನ್ಶಿಯಲ್ ಫಾರ್ ಸಬ್ ಗ್ರೇಡ್, ಸಣ್ಣ ಸಣ್ಣ ಏರಿಯಾದಲ್ಲೆಲ್ಲ ಮಾಡ್ಕೊಳ್ಬಹುದು ಇದನ್ನ. ಅಂಡ್ ಸ್ಕೇಲಬಿಲಿಟಿ, ಮಾಡ್ಯುಲರ್ ಡಿಸೈನ್ ಅಂಡ್ ಸ್ಮಾಲ್ ಲೆಂಡ್ಸ್ ಇಟ್ಸ್ ಟು ಹ್ಯಾವಿಂಗ್ ಮಲ್ಟಿಪಲ್ ಯೂನಿಟ್ಸ್ ಆನ್ ದ ಸೇಮ್ ಸೈಟ್. ಒಂದೇ ಜಾಗದಲ್ಲಿ ಬೇರೆ ಬೇರೆ ಮಲ್ಟಿಪಲ್ ಯೂನಿಟ್ ಅನ್ನ ಇಡಬಹುದು. ಪೋರ್ಟಬಿಲಿಟಿ, ಒಂದ್ ಜಾಗದಿಂದ ಮತ್ತೊಂದ್ ಕಡೆ ತಗೊಂಡು ಹೋಗಬಹುದು. ನೋ ನೀಡ್ ಟು ರಿಮೆಂಬರ್ ಎವ್ರಿಥಿಂಗ್. ದೇ ವಿಲ್ ಆಸ್ಕ್ ವಾಟ್ ಆರ್ ದ ಬೆನಿಫಿಟ್ಸ್ ಇನ್ ಪ್ರಿಲಿಮ್ಸ್. ಮೇನ್ಸ್ ಅಲ್ಲಿ ಈ ತರ ಪ್ರಶ್ನೆ ಬರಲ್ಲ. ವಾಟ್ ಆರ್ ದ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ಸ್, ವಾಟ್ ಆರ್ ಇಟ್ಸ್ ಬೆನಿಫಿಟ್ಸ್, ಆ ತರ ಎಲ್ಲ ಪ್ರಶ್ನೆ ಬರಲ್ಲ ಮೇನ್ಸ್ ಅಲ್ಲಿ. ದೇ ಮೇ ಆಸ್ಕ್ ಇನ್ ಪ್ರಿಲಿಮ್ಸ್. ಏನಂತ ಕೇಳ್ತಾರೆ? ರೀಸೆಂಟ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ ಇಸ್ ಪ್ಲಾನಿಂಗ್ ಟು ಇನ್ಸ್ಟಾಲ್ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ಸ್, ವಿಚ್ ಆಫ್ ದ ಫಾಲೋವಿಂಗ್ ಆರ್ ದ ಬೆನಿಫಿಟ್ಸ್. ಅದ್ರಲ್ಲಿ ಯಾವ್ಯಾವ್ದು ಪಾಸಿಟಿವ್ ಇರುತ್ತೆ ಎಲ್ಲ ಮಾರ್ಕ್ ಮಾಡಿಬಿಡೋದು, ನೆಗೆಟಿವ್ ಇಲ್ಲ, ಅದ್ರದೆಲ್ಲ ಪಾಸಿಟಿವ್ ಇದೆ ಮ್ಯಾಕ್ಸಿಮಮ್ ಅಲ್ವಾ, ಆ ತರ. ದೆನ್ ಇಂಡಿಯಾಸ್ ಸಿವಿಲ್ ನ್ಯೂಕ್ಲಿಯರ್ ಡೀಲ್ಸ್, ಭಾರತ ಸರ್ಕಾರದ ನಾಗರಿಕ ಅಣು ಒಪ್ಪಂದಗಳು ಯಾವ್ಯಾವಿದೆ ಅಂತ ನೋಡೋಣ ಒಂದ್ಸಾರಿ. ಇನ್ ಸೆಪ್ಟೆಂಬರ್ 2008, the nuclear suppliers group adopted a policy decision allowing civil nuclear cooperation between its member and India. ನ್ಯೂಕ್ಲಿಯರ್ ಸಪ್ಲೈಯರ್ ಗ್ರೂಪ್ ಅನ್ನುವಂತ ಒಂದು ಇಂಟರ್ನ್ಯಾಷನಲ್ ಗ್ರೂಪ್ ಇದೆ. ದರ್ ಇಸ್ ಅ ಗ್ರೂಪ್ ಕಾಲ್ಡ್ ನ್ಯೂಕ್ಲಿಯರ್ ಸಪ್ಲೈಯರ್ ಗ್ರೂಪ್ಸ್. ಇನ್ ದಟ್ ಇಂಡಿಯಾ ಇಸ್ ಅ ಮೆಂಬರ್. ಭಾರತ ಮೆಂಬರ್ ಇದೆಯಾ ಅದ್ರದ್ದು? No, India is not a member of nuclear supplier group. Who opposing that? China is opposing. America is supporting to enter NSG, but China says if you want to allow India to enter, then you have to allow Pakistan also. ನ್ಯೂಕ್ಲಿಯರ್ ಸಪ್ಲೈಯರ್ ಗ್ರೂಪ್ ಗೆ ಭಾರತವನ್ನ ಆಡ್ ಮಾಡೋಣ ಅಂತ ಅಮೆರಿಕ ಹೇಳುತ್ತೆ. ಹಾಗೆ ಚೀನಾ ಏನ್ ಹೇಳುತ್ತೆ, ನೀವು ಭಾರತವನ್ನ ಆಡ್ ಮಾಡ್ತೀರಿ ಅಂದ್ರೆ ಪಾಕಿಸ್ತಾನನು ಕೂಡ ತಗೊಳ್ರಿ. ಸೊ ಈ ತರ ಅಲ್ಲಿ ವಿವಾದ ಇರುತ್ತೆ. ನ್ಯೂಕ್ಲಿಯರ್ ಸಪ್ಲೈಯರ್ ಗ್ರೂಪ್ ಅಂತ ಒಂದು ಟೀಮ್ ಮಾಡ್ಕೊಂಡಿದ್ದಾರೆ ಅವರು. ಸೊ ಆ ಟೀಮ್ ಅಲ್ಲಿ ಭಾರತ ಇಲ್ಲ. ಸೊ ಅದಕ್ಕೋಸ್ಕರ 2008 ಏನ್ ಮಾಡಿದ್ರು, ಅದರಲ್ಲಿ ಇಲ್ಲ ಅಂದ್ರೂ ಕೂಡ ಆ ನ್ಯೂಕ್ಲಿಯರ್ ಸಪ್ಲೈಯರ್ ಗ್ರೂಪ್ ಅಲ್ಲಿ ಇರುವಂತ ದೇಶಗಳು ಭಾರತದೊಂದಿಗೆ ಕೆಲವೊಂದು ಒಪ್ಪಂದಗಳನ್ನ ಮಾಡ್ಕೊಳ್ಬಹುದು ಅಂತ ಹೇಳಿದ್ರು. ಓಕೆ, ಆ ತರ. ದೆನ್ ರಷ್ಯಾ ಇನ್ 2008 ಇಂಟರ್ ಗವರ್ಮೆಂಟಲ್ ಅಗ್ರಿಮೆಂಟ್, ಭಾರತ ಸರ್ಕಾರ ಮತ್ತು ರಷ್ಯಾ ಜೊತೆ ಒಂದು ಒಪ್ಪಂದ ಆಗತ್ತೆ. ಸೊ ಫಾರ್ ದಟ್ ದ ಕನ್ಸ್ಟ್ರಕ್ಷನ್ ಆಫ್ ಕುಡಂಕುಳಂ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್. ಬಹಳಷ್ಟು ಪಾಯಿಂಟ್ಸ್ ಬರುತ್ತೆ ಮಂತ್ಲಿ ಮ್ಯಾಗಝಿನ್ ಅಲ್ಲಿ. ಅಂಡ್ ರಿಮೆಂಬರ್, ದಿಸ್ ಮಂತ್ಲಿ ಮ್ಯಾಗಝಿನ್ ಕ್ಯಾನ್ ಗಿವ್ ಯು ಅಪ್ ಟು 30 ಮಾರ್ಕ್ಸ್ ಇನ್ ಪ್ರಿಲಿಮ್ಸ್. UPSC ಪ್ರಿಲಿಮ್ಸ್ ಅಲ್ಲಿ ಒಂದು 30 ಮಾರ್ಕ್ಸ್ ವರೆಗೂ ಸಿಗುತ್ತೆ ನಿಮ್ಗೆ. ಯಾಕಂದ್ರೆ ಸಮ್ ಸ್ಟ್ಯಾಟಿಕ್ ಪಾಯಿಂಟ್ಸ್ ಆಲ್ಸೋ ಬಿ ರಿಪೀಟೆಡ್ ಹಿಯರ್. ಈಗ ಉದಾಹರಣೆಗೆ ನೋಡ್ರಿ, ನಮ್ ದೇಶದಲ್ಲಿ ಕೊಡ್ತಾರ ಅವರು, ಕುಡಂಕುಳಂ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ವಾಸ್ ಇನ್ಸ್ಟಾಲ್ಡ್ ವಿತ್ ದ ಹೆಲ್ಪ್ ಆಫ್ ವಿಚ್ ಕಂಟ್ರಿ ಕೊಡ್ತಾರೆ ನಿಮಗೆ. ಯಾವ ಕಂಟ್ರಿ? ರಷ್ಯಾ ಅವರ ಸಹಾಯದೊಂದಿಗೆ ಕುಡಂಕುಳಂ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅನ್ನ ಮಾಡಿದ್ದಾರೆ. ಏನ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಂದ್ರೆ ವಿದ್ಯುತ್ ಉತ್ಪಾದನೆ ಮಾಡ್ತೀವಿ ಇಲ್ಲಿ, ಗೊತ್ತಿರ್ಲಿ. ಮತ್ತೆ ಇದೇನಿಲ್ಲ, ಅಣ್ವಸ್ತ್ರದಿಂದ ಬಾಂಬ್ ತಯಾರು ಮಾಡೋ ಬದಲು ವಿದ್ಯುತ್ ತಯಾರು ಮಾಡೋದಷ್ಟೇ, ಏನು ಜಾಸ್ತಿ ಇಲ್ಲ ಇಲ್ಲಿ. ದೆನ್ NSG ಗ್ರೂಪ್ ಬಗ್ಗೆ ಹೇಳಿದೆ, ಕುಡಂಕುಳಂ ಬಗ್ಗೆ ಆಯ್ತು. ಇನ್ನೊಂದಿದೆ ನೋಡ್ರಿ, 123 ಅಗ್ರಿಮೆಂಟ್ ಅಂತ ಬರುತ್ತೆ. ಇಟ್ ವಾಸ್ ಅಗ್ರಿಮೆಂಟ್ ಬಿಟ್ವೀನ್ ಇಂಡಿಯಾ ಅಂಡ್ ಅಮೆರಿಕ. 123 ಅಗ್ರಿಮೆಂಟ್ ಅಂದ್ರೆ ಭಾರತ ಮತ್ತು ಅಮೆರಿಕ ನಡುವಿನ ನ್ಯೂಕ್ಲಿಯರ್ ಅಗ್ರಿಮೆಂಟ್ ಒಂದು, ಅಷ್ಟೇ, ಜಾಸ್ತಿ ನೆನ್ಪಿಟ್ಕೊಳ್ಳೋ ಅಗತ್ಯ ಇಲ್ಲ. ಓಕೆ, ಫ್ಯೂಯಲ್ ಕೂಡ ಕೊಡುತ್ತದೆ ನಮಗೆ, ಅಂಡ್ ಟೆಕ್ನಾಲಜಿ ಆಲ್ಸೋ. ಅಮೆರಿಕ ವಿಲ್ ಗಿವ್ ಅಸ್ ಟೆಕ್ನಾಲಜಿ ಆಸ್ ವೆಲ್ ಆಸ್ ಫ್ಯೂಯಲ್. ದೆನ್ ಫ್ರಾನ್ಸ್ 2008 ಸಿವಿಲ್ ನ್ಯೂಕ್ಲಿಯರ್ ಅಗ್ರಿಮೆಂಟ್ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ. ಬಟ್ ಪ್ರೊಜೆಕ್ಟ್ ಇಸ್ ಅಂಡರ್ ಡಿಸ್ಕಷನ್ ಇಸ್ ದ ಜೈತಾಪುರ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್. ಜೈತಾಪುರ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅನ್ನ ಫ್ರಾನ್ಸ್ ಸಹಾಯದೊಂದಿಗೆ ಭಾರತ ಸರ್ಕಾರ ಆರಂಭ ಮಾಡುವಂತ ಡಿಸ್ಕಷನ್ ಅಲ್ಲಿ ಇದೆ, ಇನ್ನೂ ಕೂಡ ಆಗಿಲ್ಲ ಅದು. ದೆನ್ ಸಮ್ ಆರ್ ಅದರ್ ಕಂಟ್ರೀಸ್ ಆರ್ ದೇರ್, ನೋ ನೀಡ್ ಟು ರಿಮೆಂಬರ್. ಇಷ್ಟೆಲ್ಲ ಯಾವರಿಗೂ ನೆನ್ಪಿಡೋಕ್ ಆಗಲ್ಲ. UPSC ಬೋರ್ಡ್ ಮೆಂಬರ್ಗೂ ಕೂಡ ಗೊತ್ತಿರಲ್ಲ ಅವೆಲ್ಲ. ಓಕೆ, ಯು ಹ್ಯಾವ್ ಟು ರಿಮೆಂಬರ್ ಓನ್ಲಿ ದೀಸ್. ಇಂಡಿಯಾ ಇಸ್ ನಾಟ್ ಮೆಂಬರ್ ಆಫ್ NSG ಗ್ರೂಪ್ ಅಂಡ್ ರಷ್ಯಾ ಹೆಲ್ಪ್ಡ್ ಅಸ್ ಟು ಇನ್ಸ್ಟಾಲ್ ಕುಡಂಕುಳಂ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್, ಅಂಡ್ USA 123 ಅಗ್ರಿಮೆಂಟ್, ಫ್ರಾನ್ಸ್ ಸಿವಿಲ್ ನ್ಯೂಕ್ಲಿಯರ್ ಅಗ್ರಿಮೆಂಟ್. ಇಷ್ಟ, ಮತ್ತೆ ಏನು ಇಲ್ಲ. ಈಸಿ ಇದೆ ಅಲ್ವಾ? ಇಸ್ ಇಟ್ ಈಸಿ? ಈಸಿ. ಓಕೆ, ಅಂಡ್ ಸ್ಯಾಟರ್ಡೆ ಸಂಡೇ ಆರ್ ನಾಟ್ ಫಾರ್ ರೆಸ್ಟ್. ನೆನ್ಪಿಟ್ಕೊಡ್ರಿ, ರೆಸ್ಟ್ ಮಾಡ್ಬೇಡ್ರಿ. ಸ್ಯಾಟರ್ಡೆ ಫುಲ್ ರಿವಿಷನ್ ಮಾಡ್ಕೊಡ್ರಿ. ಆಮೇಲೆ ಜಾಸ್ತಿ ಓದ್ರಿ, ಟೈಮ್ ಸಿಕ್ಕ್ರೆ. ರೆಸ್ಟ್ 2 ದಿನ ರಜೆ ಕೊಡ್ತಾ ಇದಾರಂತ ಹೇಳಿ ಆರಾಮಾಗಿ ನಿದ್ದೆ ಮಾಡ್ಕೊಂಡ್ರಿ, ಈಗ ತುಂಬಾ ಪಶ್ಚಾತ್ತಾಪ ಪಡ್ಬೇಕಾಗತ್ ಮುಂದೆ. ಈಗಲೇ ವಿಷನ್ ಮ್ಯಾಗಝಿನ್ ಪ್ರತಿಯೊಂದು ಈಗ ಓದಿದಿರಿ,
ರಜೆ ಇತ್ತು ನಿನ್ನೆ, ವಾರದ ಓದ್ಕೊಂಡ್ ಬಂದಿದ್ದೀರಿ. ತಂದಿದ್ದೀರಿ ಮ್ಯಾಗ್ಝಿನ್ ಯಾರು? ವಿಷನ್ ಮ್ಯಾಗ್ಝಿನ್ ಯಾರು ತಂದಿದ್ದೀರಿ ಕ್ಲಾಸ್ಗೆ ವಾರದ್ದು? ಇದೆ ಯಾವ್ದು ಈಗ ಹೇಳ್ತಾ ಇದೀನಲ್ಲ, ಇದನ್ನ ತಂದಿದ್ದೀರಿ? ತಗೊಂಡ್ ಬರ್ರಿ ನೋಡೋಣ, ತೋರ್ಸ್ರಿ ಒಬ್ಬೊಬ್ರ. ನಿನ್ನೆಂತೂ ಸಿಲೆಬಸ್ ಹಾಕಿದ್ದೀನಿ ನಾನು, ಏನ್ ಹೇಳ್ತೀವಿ ಕ್ಲಾಸ್ ಇವತ್ತು ಅಂತ. ತೋರ್ಸ್ರಿ ಪಟ ಪಟ. ಯಾವ ತರ ಓದಿದಿರಿ ನೋಡೋಣ. ಆನ್ಲೈನ್ ಸ್ಟೂಡೆಂಟ್ ನೀವು ಕೂಡ ಪ್ರತಿಯೊಂದು ಸಾಲನ್ನು ಓದ್ಕೊಳ್ಬೇಕು, ಅರ್ಥ ಮಾಡ್ಕೊಳ್ಳೋಕ್ ಪ್ರಯತ್ನ ಪಡ್ಬೇಕು. ನಾವಿಲ್ಲಿ ಇಂಗ್ಲಿಷ್ ಮತ್ತು ಕನ್ನಡ ಎರಡು ಭಾಷೆಯಲ್ಲಿ ಹೇಳ್ತಾ ಇರೋದ್ರಿಂದ ನಿಮ್ ಇಂಗ್ಲಿಷ್ ತಾನಾಗೆ ಇಂಪ್ರೂವ್ ಆಗ್ತಾ ಇರತ್ತೆ ನಿಮ್ಗೆ ಗೊತ್ತಿಲ್ದಾಗೆ. ಕನ್ನಡ ಶಬ್ದಾರ್ಥ ಕಲಿಯೋದು ನಿಮ್ ಜವಾಬ್ದಾರಿ. ಹಾ ಬರ್ರಿ, ಬೇಗ ಬೇಗ ಕೊಡ್ರಿ. ಶಾಬಾಷ್, ತಂದಿದ್ದೀರಿ. ಮತ್ತೆ ಇದೇನಿ ಈಗ ನಿಮ್ ಮುಂದೆ ಇಟ್ಕೊಂಡಿರೋದು? ಇದನ್ನಷ್ಟೇ ತಂದಿದ್ದೀರಿ? ಕಟ್ ಮಾಡ್ಕೊಂಡಿದ್ದೀರಿ ಅದನ್ನ? ಅಲ್ಲ, ಅದ್ರಲ್ಲಿ ಸೈನ್ಸ್ ಜೊತೆ ಮತ್ತೊಂದು ಇರ್ಲಿಲ್ಲ? ಸೈನ್ಸ್ ಅಷ್ಟೇ ಸೆಪರೇಟ್ ಇವೆ. ಉಳಿದಿರೋದು ಯಾರು ತಂದಿಲ್ಲ? ಕೊಡ್ರಿ, ತಗೊಂಬರ್ರಿ ನೋಡೋಣ ಯಾವ ತರ ಓದಿದಿರಿ. ತಪ್ಪಿದ್ರೆ ಹೇಳ್ತೀನಿ ನಾನು ಯಾವ ತರ ಓದ್ಬೇಕು ಅಂತ. ಕಲ್ಚರ್ ಇದು ವೆರಿ ಗುಡ್. ಎಸ್, ನೋಡ್ರಿ ಕನ್ನಡ ಪದಗಳನ್ನೆಲ್ಲ ಬರ್ಕೊಳ್ತಾ ಇದಾರೆ ಇವರು. ಒಂದ್ 3 ತಿಂಗಳು ಹಿಂಗ್ ಮಾಡ್ರಿ ಉದಯಪುರ, ಆಮೇಲೆ ನಿಮ್ಗೆ ಗೊತ್ತಿಲ್ಲದೆ ನಿಮ್ಗೆ ಬರೋಕ್ ಸ್ಟಾರ್ಟ್ ಆಗತ್ತೆ ಕನ್ನಡ ಇಂಗ್ಲಿಷ್. ವೆರಿ ಗುಡ್. ಎಸ್, ಮಾಡ್ರಿ, ಇಷ್ಟ ಮಾಡ್ರಿ, ತಾನಾಗೇನೆ ಬರುತ್ತೆ. ಮತ್ತೆ ಉಳಿದಿರೋರು ಯಾರು ಬಂದೆ ಹಾಗೆ ಆರಾಮಾಗಿ ಬಂದ್ಬಿಟ್ಟಿದ್ರಿ ಕೈ ಬೀಸ್ಕೊಂಡು, ಲೆಫ್ಟ್ ರೈಟ್ ಅಂತ ಅಲ್ವಾ? ಇವತ್ತು ಕರೆಂಟ್ ಅಫೇರ್ಸ್ ಹೇಗ್ ಬಂದಿದ್ರಿ? ಮತ್ತೆ ತಂದಿರೋರು ಯಾರಿದ್ದೀರಿ? ಇದು ವಿಷನ್ ಮ್ಯಾಗ್ಝಿನ್ ಲಾಸ್ಟ್ ವಾರ ಪ್ರಿಂಟ್ ಕೊಟ್ಟಿದೀವಲ್ವಾ? ಪ್ರಿಂಟ್ ಕೊಟ್ಟಿರೋರು ಯಾರು ತಂದಿದ್ದೀರಿ? ನೀವು ತಂದಿದ್ದೀರಿ. ಹಾ, ಮುತ್ತು ಅವ್ರ ತಂದಿಲ್ಲ, ಕೊಟ್ಟಿಲ್ಲ ಪ್ರಿಂಟ್ ನಿಮಗ? ಎದಕ್ ಬಂದ್ರಿ ಇಲ್ಲಿ? ಈಗ ಹೆಂಗ್ ಅಂಡರ್ಲೈನ್ ಮಾಡ್ಕೊ, ಮತ್ತೊಂದ್ ಕ್ಲಾಸ್ ಕೇಳೋರು ಹೋಗಿ. ಡಬಲ್ ಡ್ಯೂಟಿ. ನೀವ್ರಿ ಇವರು ಬಸವರಾಜ್ ತಂದಿದ್ದೀರಿ ಕ್ಲಾಸಿಗೆ? ಶಿವಾನಂದ್ ನೀವು ತಂದಿಲ್ಲ. ಮತ್ ಹೆಂಗ್ ಬಂದ್ರಿ ಕ್ಲಾಸಿಗೆ ನೀವು? ಗೊತ್ತಿತ್ಲ ನಿಮ್ಗೆ ನಾವು ಮುಂದಿನ ವಾರ ಮಾಡೋಣ ಅಂತ ಹೇಳಿದ್ದೆ ಅದನ್ನ? ಅಂದ್ರೆ ನೀವು ಅಲರ್ಟ್ ಆಗಿಲ್ಲ ಅಂತ ಅರ್ಥ. ವಿಭಾವರಿ ಯು ನೋ. ವಿಶ್ವನಾಯಕ್ ನೀವು? ಆ ಪ್ರಿಂಟ್ ಕೊಟ್ಟಿಲ್ಲ ನಿಮ್ಗೆ? ಮನೋರ ನೀವ್ರಿ ತಂದಿರಿ? ನೀವು ಪ್ರೀತಿ ಅವ್ರು ತಂದಿರಿ? ವಿಜಯಲಕ್ಷ್ಮಿ. ಒಂದ್ ಮಾತು ಹೇಳ್ತೀನಿ, ದಯವಿಟ್ಟು ಒಂದೇ ಒಂದು ವರ್ಷ, ಜಾಸ್ತಿ ಬೇಡ, ಸಿನ್ಸಿಯರ್ ಆಗಿರ್ರಿ. ಇಲ್ಲಿ ಕ್ಲಾಸ್ ಮುಗಿದ್ಮೇಲೆ ನೋಟ್ಸ್ ಅಲ್ಲಿ ಎಷ್ಟು ಮುಗಿದಿದೆ, ಆ ನೋಟ್ಸ್ ತರಬೇಕು ತರಬಾರ್ದು ಅಂತ ಥಿಂಕ್ ಮಾಡ್ರಿ. ಯಾಕಂದ್ರೆ ಈಗೇನ್ ನೀವು ಮಾಡ್ತಾ ಇದೀರಿ, ನಾವು ಇದನ್ನೇ ಮಾಡಿದೀವಿ ಹೈದರಾಬಾದ್ ನಲ್ಲಿ, ನಾನೇನಿಲ್ಲ ಅಂತ ಹೇಳಲ್ಲ. ಬಟ್ ಅಲ್ಲಿ ನಮಗೆ ಕ್ಲಾಸ್ ಅರ್ಥ ಆಗ್ತಾ ಇರ್ಲಿಲ್ಲ. ಕ್ಲಾಸ್ ಅರ್ಥ ಆಗ್ಲಿಲ್ಲ ಅಂದ್ರೆ ನಿಮ್ಗೆ ಹೇಗ್ ಬೇಕೋ ಆತರ ಬಿಹೇವ್ ಮಾಡ್ರಿ, ನೀವು ನಡೆಯುತ್ತೆ. ಬಟ್ ಅರ್ಥ ಆಗೋ ತರ ಹೇಳಿದ ನಂತರನೂ ಕೂಡ ನೀವು ಅಲರ್ಟ್ ಆಗಿಲ್ಲ ಅಂದ್ರೆ ನೀವು ನಿಮ್ಮ ತಂದೆ ತಾಯಿಗೆ ತುಂಬಾ ದೊಡ್ಡ ಮೋಸ ಮಾಡ್ತಾ ಇದೀರಿ. ಓಕೆ, ಯಾಕಂದ್ರೆ ನಿಮ್ಮನ್ನ ನಂಬಿ 60-70 ಸಾವಿರ ಕೊಟ್ಟು ಇಲ್ಲಿ ಕಳ್ಸಿದಾರೆ ಅವರು. ಹಾಗಾಗಿ ದಯವಿಟ್ಟು, ಪಾಪ ನಿಮ್ ಮೇಲೆ ನಂಬಿಕೆ ಇದೆ ಅವ್ರಿಗೆ. ನಮ್ಮ ಮಗ, ಅವರು ನಿಮ್ಮನ್ನ ಕಾನ್ಸ್ಟೇಬಲ್ PSI ಕೋಚಿಂಗ್ ಕಳಿಸಿದಾಗ ನೀವ್ ಈ ತರ ಮಾಡಿದ್ರೆ ನಡೆಯುತ್ತೆ. IAS ಆಗ್ತಾರ ಅನ್ಕೊಂಡಿದಾರೆ ಅವರು. IAS ಏನ್ ಹೇಳ್ರಿ, ಒಬ್ಬ ಜಿಲ್ಲಾಧಿಕಾರಿ ಆಗ್ತಾರ ಅನ್ಕೊಂಡಿದ್ದಾರೆ. ನೀವ್ ಈ ತರ ಮಾಡ್ಬೇಡ್ರಿ. ಏನಿದೆ, ಸಂಡೇ ಒಂದಿನ ರೆಸ್ಟ್ ಅಂತೂ ಮಾಡ್ತೀರಿ. ಈಗ ಕ್ಲಾಸ್ ಮುಗಿದ್ಮೇಲೆ ಹೋಗಿ ನೋಡ್ರಿ ಏನ್ ಟೀಚ್ ಮಾಡಿದಾರೆ, ಇನ್ನು ಎಷ್ಟು ಪೇಜ್ ಉಳಿದಿದೆ. ಇದನ್ನ ನಾನು ನಾಳೆ ಕ್ಲಾಸ್ ತಗೊಂಡ್ ಹೋಗ್ಬಾರ್ದ? ತಗೊಂಡ್ ಬರ್ರಿ, ಅದನ್ನ ತೋರ್ಸಿರಿ ನಮ್ಗೆ. ಸರ್, ಈ ತರ ನಾನು ಮಾಡ್ತಾ ಇದ್ದೀನಿ, ನನಗೆ ಇಂಗ್ಲಿಷ್ ಬರುತ್ತೋ ಇಲ್ಲೋ ಚೆಕ್ ಮಾಡ್ರಿ. ಆನ್ಲೈನ್ ಅವ್ರು ನೀವು ಕೂಡ ಅಲರ್ಟ್ ಆಗಿರ್ರಿ. ಯಾಕಂದ್ರೆ ನೀವೇನ್ ಚಿಕ್ಕವರಲ್ಲ. ನೀವು 10th ಇದ್ದಾಗ 9th ಮತ್ತೆ 8th ಸ್ಟ್ಯಾಂಡರ್ಡ್ ಅವ್ರು ನಿಮ್ಗಿಂತ ಜೂನಿಯರ್ ಅಲ್ವಾ? ಆಮೇಲೆ PUC ಬಂದ್ರಿ, ಆಗ ಫಸ್ಟ್ ಇಯರ್ ಅವ್ರು ನಿಮ್ಗೆ ಜೂನಿಯರ್. ಡಿಗ್ರಿ ಫೈನಲ್ ಇರಿದಾಗ ಫಸ್ಟ್ ಸೆಕೆಂಡ್ ಇಯರ್ ಅವ್ರು ಜೂನಿಯರ್ ನಿಮಗೆ. ಅಲ್ಲೆಲ್ಲ ಹಿರಿಯರ್ ನೀವು, ಇಲ್ಲಿ ಬಂದು ಕಿರಿಯರ್ ಆದ್ರೆ ಹೇಗೆ? ಓಕೆ, ಹೇಳ್ಸ್ಕೊಳ್ಬಾರ್ದು ಈ ಮಾತನ್ನ ಪದೇ ಪದೇ. ಸರಿ ಅನ್ಸಲ್ಲ. ನೆಕ್ಸ್ಟ್, ಸಮ್ ಆಫ್ ಇಶ್ಯೂಸ್ ವಿತ್ SMR. ಈ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ ಗಳ ಸಮಸ್ಯೆ ಏನಿದೆ ಅಂತ ನೋಡೋದಾದ್ರೆ, ಪ್ರೈವೇಟ್ ಸೆಕ್ಟರ್ ಕ್ಯಾನ್ ಬಿ ಟೆಂಪ್ಟೆಡ್ ಟು ಲೋವರ್ ಕಾಸ್ಟ್ ಅಂಡ್ ಪ್ರಾಫಿಟ್ ಓರಿಯೆಂಟೇಶನ್. ಪ್ರೈವೇಟ್ ಸೆಕ್ಟರ್ ಏನಾದ್ರು ಇದಕ್ಕೆ ಬಂದ್ರೆ ಅವ್ರು ಜಾಸ್ತಿ ಅದ್ರ ಮೇಲೆ ಫೋಕಸ್ ಮಾಡ್ತಾರೆ, ಪ್ರಾಫಿಟ್ ಮೇಲೆ. ದಟ್ ಈಸ್ ವೆರಿ ಡೇಂಜರಸ್. ಅದೊಂದು ಪ್ರಾಬ್ಲಮ್. ಅನ್ರಿಲಯಬಿಲಿಟಿ ಆಫ್ ಪ್ಯಾಸಿವ್ ಸೇಫ್ಟಿ ಫೀಚರ್ಸ್.
ಇಲ್ಲಿರುವಂತಹ ಸೇಫ್ಟಿ ನಮಗೆ ಗ್ಯಾರಂಟಿ ಇಲ್ಲ. ಅಂಡ್ ಎಕನಾಮಿಕ್ ವಯಬಿಲಿಟಿ, ನಾವೇನು ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ ಮಾಡ್ತಾ ಇದೀವಿ, ದೇ ಆರ್ ನಾಟ್ ಮಚ್ ಕಾಸ್ಟ್ ಎಫೆಕ್ಟಿವ್. ಅಲ್ಲಿಂದ ನಮಗೇನ್ ಜಾಸ್ತಿ ಲಾಭ ಸಿಗ್ತಾ ಇಲ್ಲ. ದೆನ್ ವಾಟ್ ಈಸ್ ದ ಯೂಸ್ ಆಫ್ ಇನ್ಸ್ಟಾಲಿಂಗ್ ದಮ್? ಅಲ್ಲಿ ಲಾಭ ಸಿಗ್ತಾ ಇಲ್ಲ ಅಂದಾಗ, ಕಡಿಮೆ ಖರ್ಚು ಆಗ್ತಾ ಇಲ್ಲ ಅಂದಾಗ ಮತ್ತೆ ಅದನ್ನ ಇನ್ಸ್ಟಾಲ್ ಮಾಡಿ ಏನ್ ಉಪಯೋಗ ಹೇಳ್ರಿ ನಮಗೆ, ಅಲ್ವಾ? ಸೊ ಆ ತರ. ದೆನ್ ಪ್ರಾಬ್ಲಮ್ಸ್ ಆಫ್ ವಾಟ್ ಟು ಡೂ ವಿತ್ ದ ರೇಡಿಯೋ ಆಕ್ಟಿವ್ ವೇಸ್ಟ್. ಆ ರೇಡಿಯೋ ಆಕ್ಟಿವ್ ವೇಸ್ಟ್ ಜನರೇಟ್ ಆಗತ್ತಲ್ಲ, ಅದರಿಂದ ಏನ್ ಮಾಡ್ಬೇಕು? ಮಲ್ಲಿಕಾರ್ಜುನ್ ಮೈಕ್ ಒಂದ್ಸಪ ಆನ್ ಮಾಡ್ರಿ. ಅದನ್ನ ಏನ್ ಮಾಡ್ಬೇಕು? ದಟ್ ಈಸ್ ಆಲ್ಸೋ ಅ ಪ್ರಾಬ್ಲಮ್. ದೆನ್ ನೋ ಫ್ಯೂಯಲ್ ಎಫಿಷಿಯನ್ಸಿ ದೆನ್ ಲಾರ್ಜ್ ರಿಯಾಕ್ಟರ್ಸ್. ಫ್ಯೂಯಲ್ ಎಫಿಷಿಯನ್ಸಿ ಕೂಡ ಇಲ್ಲ ಅಲ್ಲಿ. ಫ್ಯೂಯಲ್ ಎಫಿಷಿಯನ್ಸಿ ಅಂತ ಅಂದ್ರೆ ಯಾರು ಹೇಳ್ತೀರಿ? ವಾಟ್ ಈಸ್ ದ ಮೀನಿಂಗ್ ಆಫ್ ಫ್ಯೂಯಲ್ ಎಫಿಷಿಯನ್ಸಿ? ನೀವು ಮೊದಲು ಇದನ್ನ ಕಲಿಬೇಕು, ಫ್ಯೂಯಲ್ ಎಫಿಷಿಯನ್ಸಿ. ದೆನ್ ನೋ ಫ್ಯೂಯಲ್ ಎಫಿಷಿಯನ್ಸಿ ಗೊತ್ತಾಗತ್ತೆ ನಿಮ್ಗೆ. ಚೆಕ್. ಓಕೆ. ಅಂದ್ರೆ ಈಗ ಫ್ಯೂಯಲ್ ಎಫಿಷಿಯನ್ಸಿ ಅಂದ್ರೆ ಏನು? 1 ಲೀಟರ್ ಪೆಟ್ರೋಲ್ಗೆ 60 ಕಿಲೋಮೀಟರ್, 1 ಲೀಟರ್ ಪೆಟ್ರೋಲ್ 45 ಕಿಲೋಮೀಟರ್. ವಿಚ್ ಈಸ್ ಮೋರ್ ಎಫಿಷಿಯಂಟ್ ಹಿಯರ್? 60 ಕಿಲೋಮೀಟರ್. ಸೊ ಇಲ್ಲಿ ಆ ತರನೂ ಕೂಡ ಎಲ್ಲಿ ಕಂಡು ಬರ್ತಾ ಇಲ್ಲ. ಅವೆಲ್ಲ ಪ್ರಾಬ್ಲಮ್ ಆಗಿದೆ. ದೆನ್ ಇದು ವಿಶ್ವನಾಯಕ್ ಮತ್ತು ಜಯಲಕ್ಷ್ಮಿ ಹೋಗಿ ಇದನ್ನ ಸೈನ್ಸ್ ಪ್ರಿಂಟ್ ತಗೊಂಡ್ಬರಿ. ಫೆಬ್ರವರಿದು ಸೈನ್ಸ್ ನೋಡ್ರಿ. ಆ ಮ್ಯಾಗಝಿನ್ ಒಳಗೆ ಮ್ಯಾಗಝಿನ್ ಒಳಗಡೆ ಪೇಜ್ ನಂಬರ್ 93 ಐತ್ ನೋಡ್ರಿ, ಫೆಬ್ರವರಿದು. ದೆನ್ ವೇ ಫಾರ್ವರ್ಡ್, ದೇರ್ ಶುಡ್ ಬಿ ಯೂನಿವರ್ಸಲ್ ರೆಗ್ಯುಲೇಟರಿ ಫ್ರೇಮ್ವರ್ಕ್ ಅನ್ನ ಮಾಡ್ಕೊಳ್ಬೇಕು. ಅಂಡ್ ವಿ ಶುಡ್ ಅಡ್ರೆಸ್ ದ ಸೇಫ್ಟಿ ಕನ್ಸರ್ನ್ಸ್, ಕನ್ಸ್ಟ್ರಕ್ಟ್ FOAK ಅಂದ್ರೆ ಫಸ್ಟ್ ಆಫ್ ಅ ಕೈಂಡ್ SMR ಡೆಮಾನ್ಸ್ಟ್ರೇಷನ್ ಯೂನಿಟ್ಸ್. ಅಂದ್ರೆ ಮೊದಲು ಮಾಡೆಲ್ ಅನ್ನ ವಿ ಹ್ಯಾವ್ ಟು ಕ್ರಿಯೇಟ್. ದೆನ್ ಪ್ರೊಜೆಕ್ಟ್ ಸ್ಪೆಸಿಫಿಕ್ ಟೆಕ್ನೋ ಎಕನಾಮಿಕ್ ಅಸೆಟ್, ಸೇಫ್ ಗಾರ್ಡ್ಸ್ ಬೈ ಡಿಸೈನ್. ದೀಸ್ ಆರ್ ನಾಟ್ ದ್ಯಾಟ್ ಮಚ್ ಇಂಪಾರ್ಟೆಂಟ್. ಅವುಗಳನ್ನ ನೀವು ಒಂದ್ಸಾರಿ ಕನ್ನಡದಲ್ಲಿ ಅರ್ಥ ಮಾಡ್ಕೊಂಡು ಹೋದ್ರೆ ಸಾಕು. ಕನ್ನಡದಲ್ಲಿ ಹೇಗೆ ಓದ್ತೀರಿ? ಟ್ರೈ ಮಾಡ್ರಿ. ಫಸ್ಟ್ ಯು ಹ್ಯಾವ್ ಟು ಗೂಗಲ್ ಟ್ರಾನ್ಸ್ಲೇಟ್ ದಿಸ್ ಇಟ್ ಸೆಲ್ಫ್, ದೆನ್ ದಿಸ್ ಅಷ್ಟಷ್ಟು ಹೆಡ್ಡಿಂಗ್ ಅನ್ನು ಅನುವಾದ ಮಾಡ್ಕೊಂಡು ನೋಡ್ರಿ. ಆಮೇಲೆ ಒಳಗಿಂದನೇ ಟ್ರೈ ಮಾಡ್ಕೊಡ್ರಿ. ಸಿಂಪಲ್ ಇದೆ ಅದು, ಅದರಲ್ಲಿ ಯಾವುದು ಕಾನ್ಸೆಪ್ಟ್ ಇಲ್ಲ. ದೆನ್ ನೆಕ್ಸ್ಟ್ ವಿ ಹ್ಯಾವ್ ಡೀಪ್ ಓಷಿಯನ್ ಮಿಷನ್. ಏನು ಡೀಪ್ ಓಷಿಯನ್ ಮಿಷನ್ ಅಂತ ಅಂದ್ರೆ? ಡೀಪ್ ಓಷಿಯನ್ ಅಂದ್ರೆ ಏನು? ಆಳ ಸಮುದ್ರ ಯಾನ ಮಿಷನ್. ನೋಡೋಣ ಏನಿದೆ, ಯಾಕೆ ಸುದ್ದಿಯಲ್ಲಿದೆ ಇದು. ರೀಸೆಂಟ್ಲಿ ದ 4th ಜನರೇಷನ್ ಡೀಪ್ ಓಷಿಯನ್ submersible named Matsya 6000 successfully completed its wet testing. Matsya 6000 ಅನ್ನುವಂತ ಒಂದು ಡೀಪ್ ಓಷಿಯನ್ ಮಿಷನ್ ಅನ್ನ ಭಾರತ ಸರ್ಕಾರದವರು ಅಂದ್ರೆ ಭಾರತದವರು ಪತ್ತೆ ಮಾಡಿದ್ದಾರೆ ಅಥವಾ ತಯಾರು ಮಾಡಿದ್ದಾರೆ. ಅದರ ಟೆಸ್ಟಿಂಗ್ ಇತ್ತೀಚೆಗೆ ಯಶಸ್ವಿ ಆಗಿದೆ. ಸಮುದ್ರದ ಆಳಕ್ಕೆ ಇಳಿಯುವುದು. ಓಕೆ, ಟೆಲ್ ಮಿ ವಿಚ್ ಈಸ್ ಈಸಿ? 1 lakh kilometer above, going above is easy, or 1 lakh kilometer going in the ocean easy? Which is easy? Going above is easy. ಮೇಲಕ್ಕೆ ಇರೋದು ತುಂಬಾ ಸುಲಭ. ಓಕೆ, in universe there will be no pressure, but when it comes to ocean, ಆಳಕ್ಕೆ ಹೋದಾಗೆ ಪ್ರೆಷರ್ ಜಾಸ್ತಿ ಆಗುತ್ತೆ, ನೀರಿನ ಭಾರ ಬೀಳುತ್ತೆ ಎಲ್ಲ. ಓಕೆ, ಎಸ್ ಪ್ರವಾಸಕ್ಕೆ ಹೋಗಿದ್ರು ಪಾಪ, ಯಾರು ಅಲ್ಲೇ ಬ್ಲಾಸ್ಟ್ ಆಯ್ತದು, ನಾಪತ್ತೆ ಅವರು. ಸರಿ, ಹಾಗಾದ್ರೆ ವಾಟ್ ಈಸ್ ದಿಸ್ ಮತ್ಸ್ಯ 6000? ಈ ತರ ಕೇಳ್ತಾರೆ. ಮತ್ಸ್ಯ 6000 ವಾಸ್ ರೀಸೆಂಟ್ಲಿ ಸೀನ್ ಇನ್ ನ್ಯೂಸ್. ಏನು ಅದು ಅಂತ ಕೇಳ್ತಾರೆ. ಎಸ್ ನಿಖಿಲ್, ಇಂಧನ ದಕ್ಷತೆ, ಉತ್ಪಾದಿತ ವಿದ್ಯುತ್ ಶಕ್ತಿ ಡಿವೈಡೆಡ್ ಬೈ ಬಳಸಲಾದ ಇಂಧನದ ಪ್ರಮಾಣ. ಮತ್ಸ್ಯ 6000 ಈಸ್ ಇಂಡಿಜಿನಸ್ಲಿ. ಏನು ಇಂಡಿಜಿನಸ್ಲಿ ಅಂದ್ರೆ? ಸ್ವದೇಶಿ. ಇಂಡಿ ಅಂತ ಇದೆ ಅಂದ್ರೆ ಭಾರತ ಅಲ್ಲ, ಇಂಡಿಜಿನಸ್, ಸ್ವದೇಶಿ. ಬಿಲ್ಟ್ ಮ್ಯಾನ್ಡ್ ಸಬ್ಮರ್ಸಿಬಲ್ ಅಂಡರ್ ಸಮುದ್ರಯಾನ ಪ್ರಾಜೆಕ್ಟ್. ಸಮುದ್ರಯಾನ ಪ್ರಾಜೆಕ್ಟ್ ನಲ್ಲಿ ಮನುಷ್ಯರನ್ನ ತಗೊಂಡು ಹೋಗುವಂತ ಒಂದು ವಾಹನ ಅದು. ಓಕೆ, ಏನಿದ್ರು ಗುರಿ ಏನಿದೆ? ವಾಟ್ ಈಸ್ ಇಟ್ಸ್ ಟಾರ್ಗೆಟ್? ಟು ಡೆವಲಪ್ ಸೆಲ್ಫ್ ಪ್ರೊಪೆಲ್ಡ್ ಮ್ಯಾನ್ಡ್ submersible to carry 3 human beings to water depth around 6000 meters. ಎಷ್ಟು? 6 ಕಿಲೋಮೀಟರ್. ಸಮುದ್ರದ ಆಳ 6 ಕಿಲೋಮೀಟರ್ ತಗೊಂಡು ಹೋಗಕ್ಕೆ ಮಾಡಿರೋದು. ಬರೀ 6 ಕಿಲೋಮೀಟರ್, 4060 100 ಮೀಟರ್, 1000 ಮೀಟರ್ ಅಂದ್ರೆ 1 ಕಿಲೋಮೀಟರ್. ಎಸ್, 6 ಕಿಲೋಮೀಟರ್ ನೋಡ್ರಿ. ಬರೀ 6 ಕಿಲೋಮೀಟರ್ ಹೋಗಕ್ಕೆ ಈಗ
ಯಶಸ್ವಿ ಆಗ್ತಾ ಇದಾರೆ ನಮ್ಮವರು. ದೆನ್ ಎಲ್ಲಿ ಡೆವಲಪ್ ಆಗಿದೆ ಇದು? ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷನ್ ಟೆಕ್ನಾಲಜಿ, ಇದು ಚೆನ್ನೈನಲ್ಲಿದೆ. ಇಟ್ ಈಸ್ ಅನ್ ಅಟೋನಾಮಸ್ ಇನ್ಸ್ಟಿಟ್ಯೂಟ್ ಅಂಡರ್ ಮಿನಿಸ್ಟ್ರಿ ಆಫ್ ಅರ್ತ್ ಅಂಡ್ ಸೈನ್ಸ್. ಯಾವ ಮಿನಿಸ್ಟ್ರಿ ಅಡಿಯಲ್ಲಿ ಬರುತ್ತೆ? ಮಿನಿಸ್ಟ್ರಿ ಆಫ್ ಅರ್ತ್ ಅಂಡ್ ಸೈನ್ಸ್, ಭೂ ಮತ್ತು ವಿಜ್ಞಾನ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ. ಇದರ ಮುಖ್ಯ ಕಚೇರಿಯಲ್ಲಿದೆ ಚೆನ್ನೈ. ಯಾವ್ದ್ರದ್ದು? ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷನ್ ಟೆಕ್ನಾಲಜಿ. ನೆನ್ಪಿಟ್ಕೊಳ್ರಿ, ವೆರಿ ಇಂಪಾರ್ಟೆಂಟ್ ಥಿಂಗ್. ದೆನ್ ವಿತ್ ಇಟ್ಸ್ ಲಾಂಚ್ ಇಂಡಿಯಾ ಬಿಕೇಮ್ 6th ಕಂಟ್ರಿ. ಇದರಲ್ಲಿ ಯಶಸ್ವಿ ಆಗಿರುವಂತಹ ಕಂಟ್ರಿಗಳಲ್ಲಿ ಭಾರತ 6ನೇ ಕಂಟ್ರಿ ಆಗಿದೆ. ಬಿಫೋರ್ ದಿಸ್ US, ರಷ್ಯಾ, ಜಪಾನ್, ಫ್ರಾನ್ಸ್, ಚೀನಾ ಹ್ಯಾವ್ ಆಲ್ರೆಡಿ ಸಕ್ಸೀಡೆಡ್. ಈಗಾಗಲೇ ಅದರಲ್ಲಿ ಯಶಸ್ವಿ ಆಗಿವೆ. US, ರಷ್ಯಾ, ಚೀನಾ, ಫ್ರಾನ್ಸ್, ಜಪಾನ್ ಡೀಪ್ ಓಷನ್ ಮಿಷನ್ ಅವರು ಯಶಸ್ವಿ ಆಗಿದ್ದಾರೆ. ನೆಕ್ಸ್ಟ್ ನಾವು ಭಾರತೀಯರಿಗೆ ಯಶಸ್ವಿ ಆಗಿದ್ದೀವಿ. ಓಕೆ, ಸೊ ಡೀಪ್ ಓಷಿಯನ್ ಮಿಷನ್ 2021ರಲ್ಲಿ ಆರಂಭ ಆಗಿತ್ತು. ಇಟ್ ಈಸ್ ಅ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್. ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂದ್ರೆ there are two types of schemes: central sponsored scheme, central sector scheme. Sector scheme is equal to 100% funding by central government. ಇಷ್ಟ ನೆನಪಿಟ್ಕೊಳ್ರಿ. ಓಕೆ, 100% ದುಡ್ಡನ್ನ ಯಾರು ಕೊಡ್ತಾರೆ? ಕೇಂದ್ರ ಸರ್ಕಾರದವರೇ ಕೊಡ್ತಾರೆ ಇದರಲ್ಲಿ. ಓಕೆ, it aligns with the global goals. Mission aligns with United Nations Sustainable Development Goal 14, SDG 14, that is the life below water. ನೀರಿನ ಕೆಳಗಡೆ ಇರುವಂತ ಜೀವಿಗಳ ಬಗ್ಗೆ ವಿಶ್ವಸಂಸ್ಥೆ SDG ಗೋಲ್ 14 ಇದು ಪ್ರತಿನಿಧಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. UN ಅಂದ್ರೆ ವಿಶ್ವಸಂಸ್ಥೆ, US ಅಂದ್ರೆ ಅಮೆರಿಕ. UN ಅಡಿಯಲ್ಲಿ 17 ಗುರಿ ಕೊಟ್ಟಿದೆ ವಿಶ್ವಸಂಸ್ಥೆ ನಮಗೆ 2030ಕ್ಕೆ ರೀಚ್ ಆಗ್ಬೇಕು ಅಂತ. ಅದರಲ್ಲಿ 14ನೇದು ಲೈಫ್ ಬಿಲೋ ವಾಟರ್. ಅಷ್ಟು ಗೊತ್ತಿದ್ರೆ ಸಾಕು, ಜಾಸ್ತಿ ಅಂತ ಕೆಡ್ಸ್ಕೊಳಿಕ್ ಹೋಗ್ಬೇಡ್ರಿ. ಸರಿ, ಇಲ್ಲೊಂದು ವೆರಿ ಇಂಪಾರ್ಟೆಂಟ್ ಥಿಂಗ್ ಇದೆ ನೋಡ್ರಿ, ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್. ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂದ್ರೆ ಏನು? ಸಿ, ದಿಸ್ ಈಸ್ ಅವರ್ ಇಂಡಿಯಾ. ಹಿಯರ್ ವಿ ಹ್ಯಾವ್ ಅರೇಬಿಯನ್ ಸಿ, ಹಿಯರ್ ವಿ ಹ್ಯಾವ್ ಬೇ ಆಫ್ ಬೆಂಗಾಲ್. ಅವರ್ ಬಾರ್ಡರ್ ಎಂಡ್ಸ್ ಹಿಯರ್ ಅಲ್ವಾ? ನಮ್ಮ ಕಾಂಟಿನೆಂಟಲ್ ಅಥವಾ ಅವರ್ ಲ್ಯಾಂಡ್ ಬಾರ್ಡರ್ ಎಂಡ್ಸ್ ಹಿಯರ್, ಬಟ್ ಅವರ್ ಸಿ ಬಾರ್ಡರ್ ಕಂಟಿನ್ಯೂಸ್. ಇಲ್ಲಿಂದ ಮತ್ತೆ ಕಂಟಿನ್ಯೂ ಆಗುತ್ತೆ ಸಮುದ್ರದ ಒಳಗಡೆ. ಎಷ್ಟು ದೂರ ಅದು? ಎಸ್, ಅರೌಂಡ್ 12 ನಾಟಿಕಲ್ ಮೈಲ್ಸ್. 12 ನಾಟಿಕಲ್ ಮೈಲ್ ಅಂದ್ರೆ, ಒಂದು ನಾಟಿಕಲ್ ಮೈಲ್ ಅಂದ್ರೆ ಎಷ್ಟೋ 1.5 ಕಿಲೋಮೀಟರ್ ಆಗುತ್ತೆ, 1.8 ಕಿಲೋಮೀಟರ್ ಆಗುತ್ತೆ. ಓಕೆ, ಸೊ ಅರೌಂಡ್ 20 ಕಿಲೋಮೀಟರ್ ಅನ್ಕೊಡ್ರಿ, ಬಟ್ 12 ನಾಟಿಕಲ್ ಮೈಲ್ಸ್ ಅಂತ ನೆನ್ಪಿಟ್ಕೊಡ್ರಿ. ಸೊ ಇಲ್ಲಿವರೆಗೂ ನಮ್ಮ ಮೇಜರ್ ಬಾರ್ಡರ್ ವಿಲ್ ಬಿ in these seas up to 12 nautical miles. ಆಮೇಲೆ not only that, from here up to around 200 nautical miles. 200 nautical miles we have exclusive economic zones. ವಿಶೇಷ ಆರ್ಥಿಕ ವಲಯಗಳಿರುತ್ತೆ ನಮಗೆ. ಯಾಕೆ? ಓಕೆ, in this zone, very important thing, 200 nautical mile ಅಂತ ಗೊತ್ತಾಯ್ತು. Coastal states do not have full sovereignty. See, up to this 12 nautical mile, India have full sovereignty. Sovereignty means ಸಾರ್ವಭೌಮತೆ ನಮ್ಮದೇ, ಅಲ್ಲಿ ಬೇರೆದವ್ರು ಯಾರು ಬರೋ ಹಾಗಿಲ್ಲ. Any other country's sea is not allowed to enter this 12 nautical mile area, but up to 200 nautical, here the other countries can come. Other countries ships can come, but they are not allowed to mine. ಅವ್ರು ಬಂದಲ್ಲಿ ಏನು ಗಣಿಗಾರಿಕೆ ಮಾಡೋ ಆಗಿಲ್ಲ. ಅಲ್ಲಿ ನಮ್ಗೆ ಗಣಿಗಾರಿಕೆ ಮಾಡಿ ನೋಡ್ರಿ. Here we have jurisdiction for exploitation, conservation and management of marine resources. ಅಲ್ಲಿ ಏನಾದ್ರು ನಮ್ಗೆ ಸಂಪನ್ಮೂಲ ಸಿಕ್ತ ಅನ್ಕೊಡ್ರಿ, ಏನೋ ಕ್ರೂಡ್ ಆಯಿಲ್ ಸಿಗ್ತಾ ಇದೆ ಅಥವಾ ಮತ್ತೇನೋ ಕೋರಲ್ ರೀಫ್ಸ್ ಇದೆ, ವಿ ಕ್ಯಾನ್ ಎಕ್ಸ್ಪ್ಲಾಯ್ಟ್ ದೆಮ್. ನಾವ್ ಅದನ್ನ ಏನ್ ಮಾಡ್ಬೋದು? ಎಕ್ಸ್ಪ್ಲೋರ್ ಮಾಡ್ಕೊಳ್ಬಹುದು. ಅಂಡ್ ವಿ ಕ್ಯಾನ್ ಕನ್ಸರ್ವ್ ದೆಮ್ ಅಂಡ್ ಆಲ್ಸೋ ಏನ್ ಮಾಡ್ಬೋದು? ಮ್ಯಾನೇಜ್ಮೆಂಟ್ ಕೂಡ ನಮ್ ಜವಾಬ್ದಾರಿ ಇರುತ್ತೆ. ರಿಮೆಂಬರ್ ದಿಸ್, ಶಾಶ್ವತ ನೆನಪಿರ್ಬೇಕು ನಿಮಗಿದು. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಏನಿದು ಕಠಿಣವಾದಂತ ಕಾನ್ಸೆಪ್ಟ್ ಅಲ್ಲ. ಆನ್ಲೈನ್ ಅವ್ರಿಗೆ ಅರ್ಥ ಆಗ್ತಾ ಇದೆ? ಓಕೆ, ಇಟ್ ಈಸ್ ನಾಟ್ ಅ ಡಿಫಿಕಲ್ಟ್ ಥಿಂಗ್. ಇಂಡಿಯಾ ಬಾರ್ಡರ್ ದಿಂದ 12 ನಾಟಿಕಲ್ ಮೈಲು ಸೊವೆರೈನಿಟಿ ಇರುತ್ತೆ. ಅವರ್
ಓಷಿಯನ್ ಬಾರ್ಡರ್ ಅಂತ ಅನ್ಬೋದು. ಅದನ್ನ ದಾಟಿ 200 ನಾಟಿಕಲ್ ಮೈಲು ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತ ಕರಿತೀವಿ. ಓಕೆ, ಸೊ ದೇರ್ ವಿ ಕ್ಯಾನ್ ಎಕ್ಸ್ಪ್ಲೋರ್, ವಿ ಕ್ಯಾನ್ ಕಾನ್ಸರ್ವ್, ವಿ ಕ್ಯಾನ್ ಮ್ಯಾನೇಜ್. ಅಷ್ಟು ನೆನ್ಪಿಟ್ಕೊಳ್ರಿ. ಬಹುಶಃ UN ಕ್ಲಾಸ್ ದವ್ರು ಮಾಡಿದಾರೆ ಅನ್ಸುತ್ತೆ, ಬಂದಾಗ ನೋಡೋಣ ಕರೆಂಟ್ ಅಫೇರ್ಸ್ ಅಲ್ಲಿ. ಸೊ ಸಿಗ್ನಿಫಿಕೆನ್ಸ್ ಏನಿದ್ರದ್ದು ಅಂದ್ರೆ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್, ವಿ ವಿಲ್ ಸ್ಟಡಿ ವಾಟ್ ಈಸ್ ಅಂಡರ್ ದ ಸಿ, ಅಂಡ್ ಬ್ಲೂ ಎಕನಾಮಿಕ್ ಕೂಡ ಇದು ಹೆಲ್ಪ್ ಆಗುತ್ತೆ. ಬ್ಲೂ ಎಕನಾಮಿಕ್, ನೀಲಿ ಆರ್ಥಿಕತೆ, ಸಮುದ್ರದೊಳಗಡೆ ಇರುವಂತಹ ಇವುಗಳಿಂದ ನಾವು ವ್ಯಾಪಾರ ಮಾಡೋದಿರ್ಬೋದು, ಆ ತರ ಎಲ್ಲ ಬರುತ್ತೆ. ಅಂಡ್ ಫೋಕಸಿಂಗ್ ಆನ್ ಎಕ್ಸ್ಪ್ಲೋರೇಷನ್ ಆಫ್ ಎಲ್ಲೋಯ್ತು, ನಿಕೆಲ್, ಕೋಬಾಲ್ಟ್ ಅಂಡ್ ಪಾಲಿಮೆಟಾಲಿಕ್ ನಾಡ್ಯೂಲ್ಸ್. ಇವುಗಳನ್ನ ನಾವೇನ್ ಮಾಡ್ಕೊಳ್ಬಹುದು, ಎಕ್ಸ್ಪ್ಲೋರ್ ಮಾಡೋಕೆ ಇದನ್ನ ಮಾಡಿದ್ದಾರೆ. ನಾವೇನ್ ಸ್ಟಡಿ ಮಾಡ್ತಾ ಇದೀವಿ, ಡೀಪ್ ಓಷಿಯನ್ ಮಿಷನ್ ಬಗ್ಗೆ. ಅದನ್ನ ಯಾಕೆ ಮಾಡ್ತಾ ಇದಾರೆ, ಈ ಕಾರಣಕ್ಕೆ. ಸೊ ದೇರ್ ಆರ್ ಸಮ್ ಚಾಲೆಂಜಸ್ ಇನ್ ಡೀಪ್ ಓಷಿಯನ್ ಮಿಷನ್. At depth 5,000 meter, there will be a high pressure around 500 times greater than the pressure at sea level. ನೋಡ್ರಿ, ಸಮುದ್ರದ ಮೇಲ್ಮಟ್ಟದಲ್ಲಿ ಎಷ್ಟು ಪ್ರೆಷರ್ ಇರುತ್ತಲ್ಲ, ಅದರ 500 ಪಟ್ಟು ಪ್ರೆಷರ್ ಇರುತ್ತೆ ಅಲ್ಲಿ. ಓಕೆ, ದೇರ್ ಆರ್ ಸಮ್ ಟೆಕ್ನಿಕಲ್ ಚಾಲೆಂಜಸ್. ವಲ್ನರೇಬಿಲಿಟಿ, ದುರ್ಬಲತೆ ಅಂದ್ರೆ ಇಕ್ವಿಪ್ಮೆಂಟ್ ಅಂದ್ರೆ ಏನು, ಸಾಧನ ಅಷ್ಟು ಶಕ್ತಿಶಾಲಿ ಆಗಿರೋದಿಲ್ಲ. ಮಟೀರಿಯಲ್ ಎಕ್ಸ್ಟ್ರಾಕ್ಷನ್, ಅಲ್ಲಿಂದ ನಾವು ಎಕ್ಸ್ಟ್ರಾಕ್ಟ್ ಮಾಡೋದು ತುಂಬಾ ಕಷ್ಟ. ಕಮ್ಯುನಿಕೇಶನ್ ಲಿಮಿಟೇಷನ್, ಕಮ್ಯುನಿಕೇಶನ್ ಹೇಗ್ ಮಾಡೋದು, ಅಷ್ಟು ಆಳ ಮುಗಿರೋರ್ ಜೊತೆ. So there are some challenges in a deep ocean mission. ಮತ್ತೆ ಇಲ್ಲಿ ಕೆಲವೊಂದು ಪಾಯಿಂಟ್ ಇದೆ ನೋಡ್ರಿ. India has been allocated a site of 75,000 square kilometer in Central Indian Ocean Basin by United Nations International Seabed Authority for the exploration of polymetallic nodules. ಸೆಂಟ್ರಲ್ ಇಂಡಿಯನ್ ಓಷನ್ ಬಸಿನ್ ನಲ್ಲಿ ಭಾರತ ಸರ್ಕಾರಕ್ಕೆ ಅರೌಂಡ್ 75,000 ಸ್ಕ್ವೇರ್ ಕಿಲೋಮೀಟರ್ ನ ಕೊಟ್ಟಿದ್ದಾರೆ. ಯಾರು, ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಸೀ ಬೆಡ್ ಅಥಾರಿಟಿ ಅವರು. ಯಾವ್ದು ಮಾಡೋಕೆ, ಪಾಲಿಮೆಟಾಲಿಕ್ ನಾಡ್ಯೂಲ್ಗಳನ್ನ ಎಕ್ಸ್ಪ್ಲಾಯ್ಟೇಷನ್ ಮಾಡೋಕೆ, ಅಂದ್ರೆ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋಕೆ, ತೆಗೆದುಕೊಳ್ಳೋಕೆ. ನೆನ್ಪಿಟ್ಕೊಳ್ರಿ ಅದೊಂದನ್ನ. ಜಸ್ಟ್ ಯುಟಿಲೈಸಿಂಗ್ 10% ಆಫ್ ದ PMN ರಿಸರ್ವ್ಸ್, ಪಾಲಿಮೆಟಾಲಿಕ್ ನಾಡ್ಯೂಲ್ PMN ಅಂತ ಅಂದ್ರೆ ಅವೈಲೇಬಲ್ ಇನ್ ದ ಏರಿಯಾ, ಕಂಟ್ರಿ ಕ್ಯಾನ್ ಮೀಟ್ ಇಟ್ಸ್ ಎನರ್ಜಿ ರಿಕ್ವೈರ್ಮೆಂಟ್ ಫಾರ್ ದ ನೆಕ್ಸ್ಟ್ 100 years. ಆ ಪಾಲಿಮೆಟಾಲಿಕ್ ನಾಡ್ಯೂಲ್ಗಳನ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡ್ರಿ ಅಂದ್ರೆ ಮುಂದೆ 100 ವರ್ಷಕ್ಕೆ ಬೇಕಾಗುವಷ್ಟು ಇಂಧನವನ್ನ ನಾವು ರೆಡಿ ಮಾಡ್ಕೊಳ್ಬಹುದು. ಕೇವಲ 10% ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡ್ರು ಕೂಡ ಅಷ್ಟಿವೆ ಪಾಲಿಮೆಟಾಲಿಕ್ ನಾಡ್ಯೂಲ್ಸ್. ಸರಿ, ಹಾಗಾದ್ರೆ ಏನು ಪಾಲಿಮೆಟಾಲಿಕ್ ನಾಡ್ಯೂಲು? ನೋಡೋಣ. Yes, polymetallic nodules, also known as manganese nodules, are mineral concentration on the sea bottom formed of concentric layers of iron, manganese, hydroxide and around a core. ಅಂದ್ರೆ ಐರನ್, ಮ್ಯಾಂಗನೀಸ್ ಗಳ ಹೈಡ್ರಾಕ್ಸೈಡ್ ಗಳು ಇರುತ್ತೆ ಅಲ್ಲಿ, ಮೆಟಲ್ಗಳು ಒಂದ್ ರೀತಿ. ಓಕೆ, ಅಲ್ಲಿ ನಮಗೆ ವ್ಯಾಲ್ಯೂಯೇಬಲ್ ಮೆಟಲ್ಸ್ ಲೈಕ್ ಕೋಬಾಲ್ಟ್, ನಿಕೆಲ್, ಕಾಪರ್, ಮ್ಯಾಂಗನೀಸ್ ಎಲ್ಲ ಸಿಗುತ್ತೆ ಅಷ್ಟೇ. ಪಾಲಿಮೆಟಾಲಿಕ್ ನಾಡ್ಯೂಲ್ಸ್ ಅಂದ್ರೆ ಪಾಲಿ ಅಂದ್ರೆ ಏನು, ಬಹಳಷ್ಟು. ಮೆಟಲ್ ಅಂದ್ರೆ, ಮೆಟಲ್ಗೆ ಕನ್ನಡದಲ್ಲಿ ಏನಂತೀವಿ, ಲೋಹ. ಅಷ್ಟೇ, ಮತ್ತೇನಿಲ್ಲ. ಪಾಲಿಮೆಟಾಲಿಕ್ ನಾಡ್ಯೂಲ್ ಅಂದ ತಕ್ಷಣ ಏನೋ ತಿಳ್ಕೊಳಿಕ್ ಹೋಗ್ಬೇಡ್ರಿ, ಅಷ್ಟೇ. ಮೆಟಲ್ಗಳಲ್ಲಿ ಸಿಗುತ್ತೆ ನಮ್ಗೆ ಸಮುದ್ರದಲ್ಲಿ, ಅದಕ್ಕೆ ಪರ್ಮಿಷನ್ ಸಿಕ್ಕಿದೆ ನಮಗೆ. ಡೀಪ್ ಓಷನ್ ಮಿಷನ್, ಸೊ ಡೀಪ್ ಸಿ ಮೈನಿಂಗ್ ಗೋಸ್ಕರ ಮಾಡಿದ್ದಾರೆ ಇದನ್ನ. ಓಷನ್ ಕ್ಲೈಮೇಟ್ ಚೇಂಜ್ advisory services, exploration, conservation of deep sea biodiversity, deep ocean survey and exploration, energy and fresh water from the ocean, advanced marine station for ocean biology. ಇದನ್ನ ನೀವು ಸ್ಟಡಿ ಮಾಡ್ಕೊಳ್ರಿ. 6 ಮೇಜರ್ ಕಾಂಪೋನೆಂಟ್ಸ್. ಗೂಗಲ್ ಅನುವಾದ ಮಾಡ್ಕೊಂಡು ಸ್ಟಡಿ ಮಾಡ್ರಿ, ಅದನ್ನ ಈಸಿ ಇದೆ, ಅಲ್ಲಿ ಯಾವ್ದು ಕಾನ್ಸೆಪ್ಟ್ ಇಲ್ಲ. ಜಸ್ಟ್ ಓದಿ ಅರ್ಥ ಮಾಡ್ಕೊಂಡ್ರೆ ಸಾಕು ಅದನ್ನ. ಇದು ನಿಮಗೆ ಹೋಮ್ ವರ್ಕ್. ಓಕೆ, ದಿಸ್ ಈಸ್ ಯುವರ್ ಹೋಮ್ ವರ್ಕ್. ಅಲ್ಲಿ ಅರ್ಥ ಮಾಡ್ಕೊಡ್ರಿ ಏನಿದೆ, ಏನ್ ಮಾಡ್ತಾ ಇದಾರೆ. ಅದಂದ್ರೆ ನೆನ್ಪಿಟ್ಕೊಳ್ಳಾಗತ್ತೆ ಏನಿಲ್ಲ, ಅಲ್ಲಿ ಎಲ್ಲ ಈಸಿ ಇರೋದು. ದೆನ್ ವಿ ಹ್ಯಾವ್ ವಾಟ್ ವಿ ಶುಡ್ ಡೂ ಇನ್ ದಿಸ್ ಡೀಪ್ ಓಷಿಯನ್ ಮಿಷನ್ ಅಲ್ಲಿ. ಇನ್ನು ಏನ್ ಮಾಡ್ಬೇಕು ಅಂತಂದ್ರೆ ವಿ ಹ್ಯಾವ್ ಟು ಎಕ್ಸಲರೇಟ್ ದ ಇಂಡಿಜಿನಸ್ ಕೆಪಾಬಿಲಿಟೀಸ್. ಏನಿದ್ರ ಅರ್ಥ,
ಕೆಪಾಬಿಲಿಟೀಸ್ ಅಂದ್ರೆ ಸಾಮರ್ಥ್ಯ. ಎಕ್ಸೆಲರೇಟ್ ಅಂತ ಅಂದ್ರೆ ಬೈಕ್ದೇನಿರುತ್ತದು ಎಕ್ಸೆಲರೇಟರ್ ಅಂದ್ರೆ ಇನ್ಕ್ರೀಸ್. ಇಂಡಿಜಿನಸ್ ಅಂದ್ರೆ ಸ್ವದೇಶಿ ಸಾಮರ್ಥ್ಯವನ್ನು ನಾವು ಜಾಸ್ತಿ ಮಾಡ್ಬೇಕಾಗಿದೆ. ಅಂಡ್ ಲೆವರೇಜಿಂಗ್ ಇಂಟರ್ನ್ಯಾಷನಲ್ ಕೋಆಪರೇಷನ್, ಅಂತಾರಾಷ್ಟ್ರೀಯ ಸಹಕಾರವನ್ನು ನಾವು ಲೆವರೇಜ್ ಮಾಡ್ಕೊಳ್ಬೇಕು ಅಂದ್ರೆ ನಮ್ಮ ಹತೋಟಿಗೆ ತೆಗೆದುಕೊಳ್ಬೇಕು, ನಮ್ಗೆ ಅನುಕೂಲ ಮಾಡ್ಕೊಳ್ಳೋ ತರ ಮಾಡ್ಕೊಳ್ಬೇಕು. ಅಂಡ್ ಪ್ಲಾಟ್ಫಾರ್ಮ್ಸ್ ಲೈಕ್ ಕ್ವಾಡ್ರಿಲ್ಯಾಟರಲ್ ಸೆಕ್ಯೂರಿಟಿ ಡೈಲಾಗ್, ಕ್ವಾಡ್ ಅಂತಹ ಸಂಘಟನೆಗಳಲ್ಲಿ ನಾವೇನ್ ಮಾಡ್ಬೇಕು, ಕೋಆರ್ಡಿನೇಷನ್ ಜಾಸ್ತಿ ಮಾಡ್ಬೇಕು. ಕ್ವಾಡ್ ಅಂತ ಒಂದು ಬರುತ್ತೆ. ಕ್ವಾಡ್ ಅನ್ನುವಂಥದ್ದು ಒಂದು ಒಕ್ಕೂಟ. ಇಟ್ ಈಸ್ ನಾಟ್ ಅನ್ ಮಿಲಿಟರಿ ಆರ್ಗನೈಸೇಷನ್, ಬಟ್ ಒಂದು ಒಕ್ಕೂಟ. ಯಾರ್ಯಾರು ಇದಾರಲ್ಲಿ ಅಂದ್ರೆ US, ಜಪಾನ್, ಇಂಡಿಯಾ, ಆಸ್ಟ್ರೇಲಿಯಾ, ಈ 4 ದೇಶಗಳು ಕ್ವಾಡ್ ನಲ್ಲಿ ಬರುತ್ತೆ. ಓಕೆ. ದೆನ್ ಯುಟಿಲೈಸಿಂಗ್ ಇಂಡೋ ಪೆಸಿಫಿಕ್ ಓಷನ್ ಇನಿಷಿಯೇಟಿವ್, ಇದನ್ನ ಯುಟಿಲೈಸ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದಾರೆ. ನೋಡೋಣ, ಅದೇ ಒಂದು ಸ್ಪೆಸಿಫಿಕ್ ಆಗಿ ನ್ಯೂಸ್ ಅಲ್ಲಿ ಬಂದ್ರೆ ನಾವು ನೋಡೋಣ. ಸಾಕು, ಅಷ್ಟು ಬಿಟ್ರೆ ಏನ್ ಇಂಪಾರ್ಟೆಂಟ್ ಇಲ್ಲ. ನೆಕ್ಸ್ಟ್ ವಿ ಹ್ಯಾವ್ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಕಾಲ್ಡ್ ನಾನ್ ಕಮ್ಯುನಿಕೇಬಲ್ ಡಿಸೀಸ್. ಏನು ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂದ್ರೆ? ಕಮ್ಯುನಿಕೇಶನ್ ಅಂದ್ರೆ ಏನು? ಸಂಪರ್ಕ ಅಲ್ಲ. ನಾನ್ ಕಮ್ಯುನಿಕೇಬಲ್ ಅಂದ್ರೆ ಅಂದ್ರೆ ಒಬ್ರಿಗೊಬ್ರು ಹರಡಲಾರದ. ದೀಸ್ ಡಿಸೀಸ್ ಡೋಂಟ್ ಟ್ರಾನ್ಸ್ಮಿಟ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್. ಈಗ ಅಸ್ತಮಾ ಇದೆ, ಈ ವೆದರ್ ಇಟ್ ಟ್ರಾನ್ಸ್ಫರ್ಸ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್, ಅಸ್ತಮಾ ಹೋಗಲ್ವಾ ಒಬ್ರಿಂದ ಒಬ್ರಿಗೆ? ಹೋಗವ್ರಿ. ದೆನ್ TB, ಕ್ಷಯ ರೋಗ ಒಬ್ರಿಂದ ಒಬ್ರಿಗೆ ಹರಡುತ್ತೆ ನೋಡ್ರಿ. ಅಂಡ್ ಕೋಲ್ಡ್, ನೆಗಡಿ ಒಬ್ರಿಂದ ಒಬ್ರಿಗೆ ಹರಡುತ್ತೆ. ಓಕೆ, ಅವೆಲ್ಲ ಕಮ್ಯುನಿಕೇಬಲ್ ಡಿಸೀಸಸ್. ದೆನ್ ಟೆಲ್ ಮಿ ಸಮ್ ಎಕ್ಸಾಂಪಲ್ಸ್ ಫಾರ್ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್. ಏನಿರ್ಬೋದ್ರಿ ಬಸವರಾಜ್? ವೆರಿ ಗುಡ್. ಶಿವಾನಂದ್, ನೀವ್ ಹೇಳ್ರಿ. ನಾನ್ ಕಮ್ಯುನಿಕೇಬಲ್ ಡಿಸೀಸ್, ಒಬ್ರಿಂದ ಒಬ್ರಿಗೆ ಹರಡಲಾಗದಂತಹ ಸೀರಿಯಸ್ ಡಿಸೀಸ್ ಏನೇನ್ ಬರುತ್ತೆ ನಮಗೆಲ್ರಿಗೂ? ನಮಗಲ್ಲ, ಭಾರತದಲ್ಲಿರೋರಿಗೆ ಅಥವಾ ಜಗತ್ನಲ್ಲಿರೋರಿಗೆ. ಮತ್ತೆ ಶಿವಾನಂದ್ ಹೇಳ್ರಿ. ಎಸ್ ಜಯಲಕ್ಷ್ಮಿ, ಡಯಾಬಿಟೀಸ್, ಕಿಡ್ನಿ ಫೇಲ್ಯೂರ್ ಆಗತ್ತಲ್ವಾ? ಅವೆಲ್ಲ ಸರಿ. ನೋಡೋಣ ಯಾಕಿದೆ ನ್ಯೂಸ್ ಅಲ್ಲಿ ಇದೆ. ದ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಲಾಂಚ್ಡ್ ಇಂಟೆನ್ಸಿಫೈಡ್ ಸ್ಪೆಷಲ್ NCD ಸ್ಕ್ರೀನಿಂಗ್ ಡ್ರೈವ್. NCD ನ ಸ್ಕ್ರೀನಿಂಗ್ ಮಾಡೋಕೆ ಲಾಂಚ್ ಮಾಡಿದ್ರೆ ಹೊಸದಾಗಿ. ಮತ್ತೆಲ್ಲ ಹೋಗ್ರಿ ಚೆಕ್ ಮಾಡ್ರಿ, ಯಾರ್ಯಾರು ರೋಗ ಇದೆ ಅಂತ ನೋಡ್ರಿ ಅಂತ ಹೇಳ್ತಾ ಇದಾರೆ ಭಾರತ ಸರ್ಕಾರದವರು. ನೋಡೋಣ ಏನಿದೆ. NCD ಅಂದ್ರೆ ಇನ್ ಮುಂದೆ ಏನ್ ತಿಳ್ಕೊಳ್ಬೇಕು? ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಷ್ಟೇ, ಮತ್ತೇನಿಲ್ಲ. ಸೊ ಏಮ್ ಇಸ್ ಟು ಅಚೀವ್ 100% ಸ್ಕ್ರೀನಿಂಗ್ ಆಫ್ ಆಲ್ ಇಂಡಿವಿಜುವಲ್ಸ್ ಏಜ್ಡ್ 30 years ಅಂಡ್ ಅಬೌವ್. 30 ವರ್ಷ ಯಾರು ತಲುಪಿದ್ದಾರೆ ಮತ್ತೆ ಅದಕ್ಕಿಂತ ಜಾಸ್ತಿ ಯಾರಿದ್ದಾರೆ ಅವರು ಸ್ಕ್ರೀನಿಂಗ್ ಮಾಡೋದು, ಯಾರ್ಯಾರಿಗೆ ರೋಗಗಳಿದೆ ಯಾರ್ಯಾರಿಗೆ ಇಲ್ಲ ಅಂತ ಹೇಳಿ ಅಷ್ಟೇ, ಮತ್ತೇನಿಲ್ಲ. ಓಕೆ. ಇಂಪ್ಲಿಮೆಂಟೇಶನ್ ಎಲ್ಲಿ ಆಗುತ್ತೆ? ಆಯುಷ್ಮಾನ್ ಆರೋಗ್ಯ ಮಂದಿರ್ಸ್ ಅಂಡ್ ವೇರಿಯಸ್ ಹೆಲ್ತ್ ಕೇರ್ ಫೆಸಿಲಿಟೀಸ್ ನೇಷನ್ ವೈಡ್. ಅಂಡ್ ದೀಸ್ ಆಯುಷ್ಮಾನ್ ಆರೋಗ್ಯ ಮಂದಿರ್ಸ್ ಆರ್ ಎಸ್ಟಾಬ್ಲಿಷ್ಡ್ ಅಂಡರ್ ಆಯುಷ್ಮಾನ್ ಭಾರತ್ ಇನಿಷಿಯೇಟಿವ್. ಆಯುಷ್ಮಾನ್ ಭಾರತ ಯೋಜನೆಯಡಿ ಇವುಗಳನ್ನ ಆರಂಭ ಮಾಡಿದ್ದಾರೆ. ಸರಿ, ಹಾಗಾದ್ರೆ NCDಗಳ ಬಗ್ಗೆ ನಾವು ನೋಡೋದಾದ್ರೆ, ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಪ್ರಿವೆನ್ಷನ್ ಆಫ್ ದೀಸ್ NCDs ಅಂತ ಅಂದ್ರೆ ಗವರ್ಮೆಂಟ್ ವಾಂಟ್ಸ್ ಟು ಕಂಟ್ರೋಲ್ ಕ್ಯಾನ್ಸರ್, ಡಯಾಬಿಟೀಸ್, ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್ ಅಂಡ್ ಸ್ಟ್ರೋಕ್ಸ್. 2010ರಲ್ಲಿ ಇದು ಸ್ಟಾರ್ಟ್ ಆಗಿದೆ. ಯಾವುದು? NPNCD ಅನ್ನುವಂತ ಒಂದು ಪ್ರೋಗ್ರಾಮ್ ಭಾರತದಲ್ಲಿ. Across 100 districts. No need to remember that 100 district. And part of 11 5-year plan. ನೆನ್ಪಿಟ್ಕೊಡ್ರಿ, NPNCD program was started in 5-year plan 11. ಕೇಳ್ಬೋದು ಗ್ರೀಮ್ಸ್ ಅಲ್ಲಿ ನಿಮಗೆ. ನೆಕ್ಸ್ಟ್, ಇಟ್ ಸಬ್ಸ್ಯೂಮ್ಡ್ ಅಂಡರ್ ನ್ಯಾಷನಲ್ ಹೆಲ್ತ್ ಮಿಷನ್. ಆಮೇಲೆ ಇದನ್ನ ನ್ಯಾಷನಲ್ ಹೆಲ್ತ್ ಮಿಷನ್ ಅಲ್ಲಿ ಆಡ್ ಮಾಡ್ತಾರೆ. ಅಂಡ್ ವಿಚ್ ಇಸ್ ಫ್ಲಾಗ್ಶಿಪ್ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ನೋಡ್ರಿ, ಸ್ಪಾನ್ಸರ್ಡ್ ಸ್ಕೀಮ್ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ will give around 60% fund, state government will give around 40% fund. In northeast region ಅಂದ್ರೆ ಇವು ಮಣಿಪುರ, ಮೇಘಾಲಯ ಅಲ್ಲೆಲ್ಲ ಸೆಂಟ್ರಲ್ ಗವರ್ಮೆಂಟ್ ಗಿವ್ 90%, states give 10%. ವಾಟ್ ಅಬೌಟ್ UTs, ಯೂನಿಯನ್ ಟೆರಿಟರೀಸ್, ಕೇಂದ್ರಾಡಳಿತ ಪ್ರದೇಶ ಇದ್ರೆ 100% ಗವರ್ಮೆಂಟ್ ವಿಲ್ ಗಿವ್. ಸ್ಟೇಟ್ ಗವರ್ಮೆಂಟ್, ಸೆಂಟ್ರಲ್ ಗವರ್ಮೆಂಟ್ ಕೊಡುತ್ತೆ. ಇಲ್ಲಿ ನೆನ್ಪಿಟ್ಕೊಡ್ರಿ, ಇಂಪಾರ್ಟೆಂಟ್ ನಿಮ್ಗೆ. ಬಿಕಾಸ್ ದೇ ವಿಲ್ ಗಿವ್ ದಿಸ್ ವರ್ಡ್ ಇನ್ ಪ್ರಿಲಿಮ್ಸ್. ಈ ವರ್ಡ್ ಕೊಡ್ತಾರ ಅವರು, ನೀವು ಹಾಗೆ ಅದನ್ನ ಓಡ್ಸ್ ಹೋಗಿಲ್ಲ. ಯು ಹ್ಯಾವ್ ಟು ರೀಡ್ ಕೇರ್ಫುಲಿ ವೆದರ್ ಸೆಂಟ್ರಲ್ ಇಸ್ ಸ್ಪಾನ್ಸರ್ಡ್ ಆರ್ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್, ಆ ತರ.
ಆಬ್ಜೆಕ್ಟಿವ್ ಏನಿದ್ರದು ಹೆಲ್ತ್ ಪ್ರಮೋಷನ್ ಥ್ರೂ ಬಿಹೇವಿಯರ್ ಚೇಂಜ್, ನಮ್ಮ ಬಿಹೇವಿಯರ್ ನ ಚೇಂಜ್ ಮಾಡ್ಕೊಂಡು ಹೆಲ್ತ್ ನ ಚೆನ್ನಾಗಿ ಮಾಡೋದು. ಸ್ಕ್ರೀನಿಂಗ್, ಅರ್ಲಿ ಡಯಾಗ್ನೋಸಿಸ್, ಮ್ಯಾನೇಜ್ಮೆಂಟ್ ಅಂಡ್ ಫಾಲೋ ಅಪ್. ಬೇಗ ಸ್ಕ್ರೀನ್ ಮಾಡೋದು. ಸ್ಕ್ರೀನ್ ಅಂದ್ರೆ ಮೊದಲು ಪತ್ತೆ ಮಾಡೋದು, ಡಯಾಗ್ನೋಸ್ ಮಾಡೋದು, ದೆನ್ ಮ್ಯಾನೇಜ್ಮೆಂಟ್ ಅಂಡ್ ಫಾಲೋ ಅಪ್. ಬೇಗ ಬೇಗ ಅವರನ್ನ ಆರೋಗ್ಯವನ್ನ ಚೆನ್ನಾಗಿ ಕಾಯ್ದುಕೊಂಡು ಹೋಗೋದು. ಎಸ್ ನಿಖಿಲ್ ಅವರೇ, ಅತಿ ರಕ್ತದೊತ್ತಡ, ಕ್ಯಾನ್ಸರ್, ಹೃದಯ ಸಂಬಂಧಿ ರೋಗಗಳು, ಅಸ್ತಮಾ ಸಮಸ್ಯೆಗಳು. ಅಸ್ತಮಾ NCD ನಲ್ಲಿ ಬರಲ್ಲ ನೋಡ್ರಿ. ಅಸ್ತಮಾ ಒಬ್ರಿಂದ ಒಬ್ರಿಗೆ ಹರಡುತ್ತೆ. ದೆನ್ ಅಬೌಟ್ ನಾಟ್ ಕಮ್ಯುನಿಕೇಬಲ್ ಡಿಸೀಸ್, ಇದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕು. ದೀಸ್ ಆರ್ ಕ್ರಾನಿಕ್ ಡಿಸೀಸಸ್ ದಾಟ್ ಆರ್ ನಾಟ್ ಟ್ರಾನ್ಸ್ಮಿಸಿಬಲ್ ಫ್ರಮ್ ಒನ್ ಪರ್ಸನ್ ಟು ಅನದರ್. ನೆನ್ಪಿಟ್ಕೊಂಡಿದ್ದಾನೆ, ಒಬ್ಬರಿಂದ ಒಬ್ಬರಿಗೆ ಹರಡಲ್ಲ. ದೀಸ್ ಆರ್ ಕ್ರಾನಿಕ್. ಕ್ರಾನಿಕ್ ಅಂದ್ರೆ ಏನು? ದೀರ್ಘಕಾಲಿಕ. ಓಕೆ, ಇಟ್ ವಿಲ್ ಸ್ಟೇ ಲಾಂಗರ್. ಬಹಳ ಸಾಯೋವರೆಗೂ ಇದ್ದೇ ಇರುತ್ತೆ ಪ್ರಾಬ್ಲಮ್. ಮೇನ್ ಟೈಪ್ಸ್ ಆರ್ ಕಾರ್ಡಿಯೋವಾಸ್ಕ್ಯುಲರ್, ಹಾರ್ಟ್ ಅಟ್ಯಾಕ್ಸ್ ಅಂಡ್ ಸ್ಟ್ರೋಕ್, ಕ್ಯಾನ್ಸರ್, chronic respiratory diseases such as pulmonary diseases and asthma. But ಇಲ್ಲಿ ಅಸ್ತಮಾ ಕೊಟ್ಟಿದಾರಲ್ಲ, ಅಸ್ತಮಾ, ಎಸ್, ಅಸ್ತಮಾ ಟ್ರಾನ್ಸ್ಫರ್ ಆಗಲ್ಲ. ದೆನ್ ಡಯಾಬಿಟೀಸ್. ಇವು ದೀಸ್ ಕಾಸ್ಡ್ ಬೈ ಅನ್ಹೆಲ್ದಿ ಲೈಫ್ ಸ್ಟೈಲ್. ನಮ್ಮ ಜೀವನ ಶೈಲಿಯಿಂದ ಬರುತ್ತೆ ಇವೆಲ್ಲ. ಓಕೆ, ದಟ್ ಈಸ್ ವೈ ದೀಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಲೈಫ್ ಸ್ಟೈಲ್ ಡಿಸೀಸಸ್. ನಮ್ಮ ಜೀವನ ಶೈಲಿ ಹೇಗಿರುತ್ತಲ್ಲ ಆ ಕಾರಣಕ್ಕಾಗಿ ಬರುತ್ತೆ ಇವೆಲ್ಲ. And they tend to be for long duration. They can come from genetic, psychological, environmental and behavioral risk factors. ಒಬ್ಬ ವ್ಯಕ್ತಿ ಆರ್ಮಿಗೆ ಹೋಗಿರೋರು ನೋಡ್ರಿ, ಒಬ್ಬೊಬ್ರಿಗೆ ಜಮ್ಮು ಕಾಶ್ಮೀರ್ನಲ್ಲಿ ಐಸ್ ಅಲ್ಲಿ ನಿಂತಿದ್ರಿಂದ ನರಗಳು ಬ್ಲಾಕ್ ಆಗಿರುತ್ತೆ, ಅವ್ರಿಗೆ ಸ್ಟ್ರೋಕ್ ಆಗಿರುತ್ತೆ. ಸೊ ಎನ್ವೈರ್ಮೆಂಟ್ ಕೂಡ ಕಾರಣ ಆಗುತ್ತೆ. ಸೊ ವಾಟ್ ಆರ್ ದ ರಿಸ್ಕ್? ಬಿಹೇವಿಯರಲ್ ರಿಸ್ಕ್ ಇದೆ ಅಲ್ಲಿ. ಟೊಬ್ಯಾಕೋ, ಅನ್ಹೆಲ್ದಿ ಡಯಟ್, harmful use of alcohol and stress. ಇವು. ದೆನ್ ಮೆಟಬಾಲಿಕ್, ರೇಸ್ಡ್ ಬ್ಲಡ್ ಪ್ರೆಷರ್, ಓವರ್ ವೇಟ್ ಅಂದ್ರೆ ಒಬೆಸಿಟಿ. ಒಬೆಸಿಟಿ ಅಂದ್ರೆ ದಪ್ಪ ಇರೋದು. ಹೈ ಬ್ಲಡ್, ಇದು ನೋಡ್ರಿ ಇತ್ತೀಚೆಗೆ ಇನ್ ಚಿಲ್ಡ್ರನ್ ಇನ್ ಇಂಡಿಯಾ ಇಟ್ ಈಸ್ ಆಲ್ಸೋ ಗ್ರೋಯಿಂಗ್. ಒಬೆಸಿಟಿ ಸಿಟಿ ಮಕ್ಕಳಲ್ಲಿ ಜಾಸ್ತಿ ಆಗ್ತಾ ಇದೆ. ಓಕೆ, ಅಮೆರಿಕಾ, ಮೇನ್ ಪ್ರಾಬ್ಲಮ್ ಆಫ್ ಅಮೆರಿಕಾ ಇಸ್ ಒಬೆಸಿಟಿ. ಅಮೆರಿಕಾದಲ್ಲಿರೋ ದೊಡ್ಡ ಸಮಸ್ಯೆನೇ ಒಬೆಸಿಟಿ, ದಪ್ಪ ಇರೋದು. ಓಕೆ, ಇಫ್ ಒಬೆಸಿಟಿ ಲೀಡ್ಸ್ ಟು ಹಾರ್ಟ್ ಅಟ್ಯಾಕ್ಸ್. ಒಬೆಸಿಟಿ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂಡ್ ಅಬ್ನಾರ್ಮಲ್ ಬ್ಲಡ್ ಲಿಪಿಡ್ಸ್, ಹೈ ಕೊಲೆಸ್ಟ್ರಾಲ್ ಅಂಡ್ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಲೈಕ್ ಔಟ್ಡೋರ್ ಏರ್ ಪೊಲ್ಯೂಷನ್ ಅಂಡ್ ಇಂಡೋರ್ ಏರ್ ಪೊಲ್ಯೂಷನ್, ಇವುಗಳಿಂದನೂ ಕೂಡ ಇವು ಉಂಟಾಗುತ್ತೆ. ಸರಿ, ಇವೆಲ್ಲ ಆಮೇಲೆ ಕನ್ನಡ ಅರ್ಥ ಬರ್ಕೊಳ್ಬೇಕು ನೀವು ಹೋಗಿ ಹುಡುಕಾಡಿ. ಸರಿ, ಔಟ್ಡೋರ್ ಅಂದ್ರೆ ಹೊರಗಡೆ, ಇಂಡೋರ್ ಅಂದ್ರೆ ಒಳಗಡೆ, ಅದೆಲ್ಲ ಬರ್ಕೊಳ್ಬೇಡ್ರಿ, ಅದ್ ನೆನಪಿಟ್ಕೊಳ್ಬೇಕು. ದೆನ್ why it is very important for our nation? ಯಾಕೆ ಇದಿಷ್ಟು ಮುಖ್ಯ ಆಗುತ್ತೆ? ಸಿ, ನಂಬರ್ 1, NCDs are number 1 cause of death and disability worldwide. ನೋಡ್ರಿ, ಜಗತ್ತಿನಲ್ಲಿ ಅತಿ ಹೆಚ್ಚು ಡಿಸಬಿಲಿಟಿ ಮತ್ತೆ ಡೆತ್ ಆಗೋದು ಇದೇ ಕಾರಣಕ್ಕೆ. ಅಂಡ್ ಅಕೌಂಟಿಂಗ್ ಫಾರ್ 74% ಆಫ್ ಆಲ್ ಡೆತ್ಸ್ ಅಂಡ್ ಮೋರ್ ದನ್ 3 out of the 4 years lived with a disability. ನೋಡ್ರಿ, 74% ಡೆತ್ ಗಳಾಗೋದು ಇದರಿಂದಾನೆ. ಈಗ ಒಂದು ವರ್ಷದಲ್ಲಿ 100 ಜನ ಸತ್ತಿದಾರಂದ್ರೆ 74 ಜನ ದೇ ಡೈಡ್ ಫ್ರಾಮ್ NCDs. ಇವುಗಳಿಂದಾನೇ ಜನ ಜಾಸ್ತಿ ಸಾಯ್ತಾ ಇದ್ದಾರೆ. ಅಂಡ್ ಇಫ್ ದೇರ್ ಆರ್ 4 people are disabled, 3 are because of these NCDs. ನೋಡಿ, ಈ ತರ ಸಮಸ್ಯೆ ಇದೆ ಆ ಕಾರಣಕ್ಕಾಗಿ. ಓಕೆ, ಅಂಡ್ ದೀಸ್ ಆರ್ ದ 4 ಟಾಪ್ ಕಿಲ್ಲರ್ಸ್. ಯಾರು ಇದರಲ್ಲಿ? ಕಾರ್ಡಿಯೋವಾಸ್ಕ್ಯುಲರ್ ಡಿಸೀಸಸ್, ಹಾರ್ಟ್ ಅಟ್ಯಾಕ್ಸ್, ಕ್ಯಾನ್ಸರ್ಸ್ ಅಂಡ್ ಕ್ರಾನಿಕ್ ರೆಸ್ಪಿರೇಟರಿ ಡಿಸೀಸಸ್ ಅಂಡ್ ಡಯಾಬಿಟೀಸ್. ಇವೇ 4 ಮುಖ್ಯ ಸಾವುಗಳು. ಈಗ ಮೊನ್ನೆ ಒಬ್ರು ಯಾರೋ ತೀರ್ಕೊಂಡ್ರು ನೋಡ್ರಿ, 30 ವರ್ಷದವ್ರು, ಯಾರೋ ನ್ಯೂಸ್ ಪೇಪರ್ ಎಲ್ಲ ಬಂದಿತ್ತು. ಯಾವ್ದೋ ಪ್ರಶಸ್ತಿ ಗೆದ್ದಿದ್ರು ಅವ್ರು, ಜಿ ಕನ್ನಡದಲ್ಲಿ ಕಾಮಿಡಿ ನಟ ಅಂತ ನೋಡ್ರಿ ಅವರು. ಹಾ, ಸೊ ಯಾರು ಬೇಕಾದವ್ರು ಸಾಯ್ತಾ ಇದಾರೆ ಹಾರ್ಟ್ ಅಟ್ಯಾಕ್ ನಲ್ಲಿ. ಮೊದ್ಲು ಹಾರ್ಟ್ ಅಟ್ಯಾಕ್ ಅಂದ್ರೆ ಇಟ್ ವಾಸ್ ಅಬೌವ್ 60 or 70. ನೌ ಹಾರ್ಟ್ ಅಟ್ಯಾಕ್ ಇಸ್ ಫೇಮಸ್ ಫಾರ್ ಎನಿ ಇಟ್ ವಿಲ್ ಹ್ಯಾಪನ್ ಅಟ್ ಎನಿ ಟೈಮ್. 14 ವರ್ಷಕ್ಕೂ ಆಗ್ಬಹುದು, 20-25 ವರ್ಷಕ್ಕೂ ಆಗ್ಬಹುದು. ಓಕೆ, ವೈ? ಬಿಕಾಸ್ ಆಫ್ ಅನ್ಹೆಲ್ದಿ ಲೈಫ್ ಸ್ಟೈಲ್ ಪ್ಲಸ್ ಫುಡ್ ವಾಟ್ ವಿ ಆರ್ ಕನ್ಸ್ಯೂಮಿಂಗ್, ಆಹಾರ. ರಿಫೈನರಿ ಆಯಿಲ್ ಕೆಟ್ಟದ್ದಂತ ಎಲ್ಲಾ ಡಾಕ್ಟರ್ ಹೇಳ್ತಾರೆ, ಬಟ್ ಎವ್ರಿ ಒನ್ ಕನ್ಸ್ಯೂಮ್ ರಿಫೈನ್ಡ್ ಆಯಿಲ್. ಅದನ್ನ ಹೇಳೋದು ಚೆನ್ನಾಗಿ, ಅದು ಒಳ್ಳೇದಲ್ಲ ಅಂತ, ಬಟ್ ಅದನ್ನೇ ತಗೊಳ್ಳೋದು ಎಲ್ರು. ಸರ್ಕಾರನು ಕೂಡ ಕೇರೆ ಮಾಡಿಲ್ಲ ಹಾಗೆ. ಇಂಪ್ಯಾಕ್ಟ್ಸ್, ವಾಟ್ ಆರ್ ದ ಇಂಪ್ಯಾಕ್ಟ್ಸ್ ಆಫ್ ದೀಸ್ NCDs?
ಕಾಸ್ ಅಬೌಟ್ 1 to 4 month fever years of completed education. ಮಕ್ಕಳಿಗೆ ನಮ್ಮ ಫ್ರೆಂಡ್ ಒಬ್ಬ ಇದ್ದ ಪಾಪ, 7th ಸ್ಟ್ಯಾಂಡರ್ಡ್ ಇದ್ದಾಗ ಒಂದು ಡಯಾಬಿಟಿಸ್ ಬಂದಿತ್ತು. 7th ಸ್ಟ್ಯಾಂಡರ್ಡ್ ಡಯಾಬಿಟಿಸ್, ಥಿಂಕ್ ಮಾಡ್ರಿ. ಸೊ ಅದರಿಂದ ಅವ್ರದ್ದು ಏನಾಗುತ್ತೆ, ಎಜುಕೇಶನ್ ಕಡಿಮೆ ಆಗುತ್ತೆ, ಎಲ್ಲ ಕಲಿಯಲ್ಲ ಅವ್ರ ನಮ್ಮಾಗಿ. ಓಕೆ, ಹೈಯರ್ ಔಟ್ ಆಫ್ ಪಾಕೆಟ್ ಮೆಡಿಕಲ್ ಎಕ್ಸ್ಪೆಂಡಿಚರ್. ನೀವು ಇದೇ ಪಾಯಿಂಟ್ ಬರೀಬೇಕು ಎಕ್ಸಾಮ್ ನಲ್ಲಿ, ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಅಂತಾನೆ ಬರೀರಿ. ನೀವೇನ್ ಬರೀರಿ, ಔಟ್ ಆಫ್ ಪಾಕೆಟ್ ಖರ್ಚು ಅಂತ ಬರೀರಿ, ಅದೇ ಪದ ಬರೀರಿ. ಓಕೆ, ಜೇಬಿನ ಆಚೆಯ ಖರ್ಚು ಅಂತ ಬರಿಬೇಡಿ, ಆ ಪದ ಅದೇ ತರ ಇದೆ. ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಅಂದ್ರೆ ಪೀಪಲ್ ಆರ್ ಅನೇಬಲ್ ಟು ಮ್ಯಾನೇಜ್ ಮನಿ ಫಾರ್ ಟ್ರೀಟ್ಮೆಂಟ್ಸ್. ಈ ಟ್ರೀಟ್ಮೆಂಟ್ ಗಳಿಗೆ ದುಡ್ಡು ಕೊಡುವಷ್ಟು ಶಕ್ತಿ ನಮ್ಮ ಜನರ ಬಳಿ ಇಲ್ಲ. ಓಕೆ, ಅಂಡ್ ಆಲ್ಸೋ ಲೈಫ್ ಎಕ್ಸ್ಪೆಕ್ಟೆನ್ಸಿ ರಿಡ್ಯೂಸಿಂಗ್, ಕಡಿಮೆ ಆಗ್ತಾ ಇದೆ ಜೀವನ ಆಯಸ್ಸು. ದೆನ್ ಎಕನಾಮಿಕ್ ಇಂಪ್ಯಾಕ್ಟ್. ಓಕೆ, economic burden in India to surpass 280 lakh crore by 2030. ನಮ್ಮ ಸರ್ಕಾರ ಏನ್ ಮಾಡುತ್ತೆ ಗೊತ್ತಾ, ಎಷ್ಟು ಒಳ್ಳೇದಿದೆ ಅಂತ ಅಂದ್ರೆ, ಖಾನ್ ಸರ್ ಗೊತ್ತಾ ನಿಮ್ಗೆ, ಅವ್ರು ಒಂದು ಶಾರ್ಟ್ ನೋಟ್ ಎಲ್ಲೋ ಬಂದಿತ್ತು ನನಗೆ. ಹಾ ಖಾನ್ ಸರ್ ಅಂತ ಇದಾರೆ ಬಿಹಾರ್ನಲ್ಲಿ. ಚೆಕ್ ಹೋಯ್ತಾ? ಹಾ ಹಾ ಸೊ ಶಬಾಜ್ ಅದ್ರಲ್ಲಿ ಸೆಲ್ ಇದೆ ಕೊಡ್ರಿ. ಇನ್ ಇಂಡಿಯಾ ಗೌರ್ಮೆಂಟ್ಸ್ ಸಪೋರ್ಟ್ ಟೊಬ್ಯಾಕೋ ಸಪೋರ್ಟ್ ಮಾಡ್ತಾರೆ. ಸೊ ಸಪೋರ್ಟ್ ಮಾಡೋದ್ರಿಂದ ಎಷ್ಟೋ ಜನರ ಆರೋಗ್ಯ ಹಾಳಾಗತ್ತೆ. ಆ ಆರೋಗ್ಯ ಹಾಳಾಗಿರೋ ಜನರ ಟ್ರೀಟ್ಮೆಂಟ್ಗೆ ಮತ್ತೆ ಸರ್ಕಾರ ಏನ್ ಮಾಡುತ್ತೆ, ಸ್ಕೀಮ್ಗಳಲ್ಲಿ ಟ್ರೀಟ್ಮೆಂಟ್ ಕೊಡುತ್ತೆ. ಹಾಳು ಮಾಡೋದು ಗೌರ್ಮೆಂಟ್, ಟ್ರೀಟ್ಮೆಂಟ್ ಕೊಡೋದು ಕೂಡ ಗೌರ್ಮೆಂಟ್. ದಿಸ್ ಈಸ್ ದ ಪ್ರಾಬ್ಲಮ್ ಇನ್ ಇಂಡಿಯಾ. ಓಕೆ, ದೆನ್ ಇಲ್ಲೊಂದು ಅಂದಾಜಿದೆ ನೋಡ್ರಿ. ಓಕೆ, ಇಫ್ ಯು ಆರ್ ಏಬಲ್ ಟು ರಿಮೆಂಬರ್ ದಿಸ್ ಡಯಾಗ್ರಾಮ್, ಇಫ್ ಯು ಡಿಪಿಕ್ಟ್ ಇಟ್ ಇನ್ ಮೇನ್ಸ್ ಎಕ್ಸಾಮ್, ಇಟ್ ವಿಲ್ ಬಿ ವೆರಿ ಗುಡ್. ನೋಡ್ರಿ, ಕಾರ್ಡಿಯೋವೆಸ್ಕ್ಯುಲರ್ ಡಿಸೀಸ್ 27% ಇದೆ, ಅಂಡ್ ರೆಸ್ಪಿರೇಟರಿ ಡಿಸೀಸ್ 11%, ಕ್ಯಾನ್ಸರ್ 9%, ಡಯಾಬಿಟಿಸ್ 3%, ಅದರ್ 13%, ನಾನ್ NCDs 37% ಡಿಸೀಸ್ಗಳಲ್ಲಿ ನಮ್ಮ ದೇಶದಲ್ಲಿ. ಓಕೆ, ಅಂಡ್ ನಂಬರ್ ಆಫ್ ಕೇಸಸ್ ನೋಡ್ರಿ, ಅರೌಂಡ್ 65 million ಅಂದ್ರೆ ಅರೌಂಡ್ 6.5 crore ಡಯಾಬಿಟಿಸ್ ಪೇಷಂಟ್, ಅಸ್ತಮಾ ಅರೌಂಡ್ 3.8 crore, COPD 5.5 crore, stroke around 65 lakh, 2.3 crore ischemic heart disease, and cardiovascular 5.45 crore. ಅವ್ರು ಮಿಲಿಯನ್ ಅಲ್ಲಿ ಕೊಡ್ತಾರೆ, ನಾವು ಕ್ರೋರ್ ಅಲ್ಲಿ ನೆನ್ಪಿಟ್ಕೊಳ್ಳೋಣ. ಇಟ್ ಈಸ್ ಈಸಿ ಟು ರಿಮೆಂಬರ್. ಕ್ರೋರೇ ಈಸಿನ, ನಿಮ್ಗೆ ಯಾವ್ದು ಇಷ್ಟ? ನಿಮಗೆ ಮಿಲಿಯನ್ ಕ್ರೋರು? ಮಿಲಿಯನ್ ಇಷ್ಟನಾ? ಮಿಲಿಯನ್ ಇಷ್ಟ ಆದ್ರೆ ಮಿಲಿಯನ್ ನೆನ್ಪಿಟ್ಕೊಡ್ರಿ. ನಾವು ಕಲ್ತಿರೋದೆಲ್ಲ ಕ್ರೋರ್ಗಳಲ್ಲಿ, ಹಾಗಾಗಿ ಕ್ರೋರ್ ಇಷ್ಟ ನಾವು ನೆನ್ಪಿಟ್ಕೊಳ್ಳೋಕೆ. ದೆನ್ ಇನಿಷಿಯೇಟಿವ್ಸ್ ಟು ಕಂಟ್ರೋಲ್ ದಿಸ್ NCDs, ಇದನ್ನ ಕಂಟ್ರೋಲ್ ಮಾಡ್ಬೇಕಲ್ವಾ ನಾವು. ಸೊ ಹೌ ವಿ ಕ್ಯಾನ್ ಕಂಟ್ರೋಲ್ ಇಟ್? ಸೊ ಫಾರ್ ದಿಸ್ 2030 ಅಜೆಂಡಾ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್ SDG ಟಾರ್ಗೆಟ್ 3.4. ವಿಶ್ವಸಂಸ್ಥೆ ಬಗ್ಗೆ ಹೇಳಿದೆ ನಾನು ಈಗಾಗಲೇ. ಯುನೈಟೆಡ್ ನೇಷನ್ ಸ್ಟಾರ್ಟೆಡ್ SDG ಗೋಲ್ಸ್ ಬೈ 2030, ಪ್ಲಾನ್ ಇಟ್ ಟು ರಿಡ್ಯೂಸ್ ಇಟ್. ಇದನ್ನ ಎಷ್ಟು ರಿಡ್ಯೂಸ್ ಮಾಡ್ಬೇಕಂತ ಇದ್ದಾರೆ? 1/3. ಇರೋದಕ್ಕಿಂತ 1/3 ಕಡಿಮೆ ಮಾಡುವಂತ ಪ್ಲಾನ್ ಅಲ್ಲಿ ಇದ್ದಾರೆ. ಅಷ್ಟು ನೆನ್ಪಿಟ್ಕೊಡ್ರಿ. ಅಂಡ್ WHO ಹ್ಯಾಸ್ ಗ್ಲೋಬಲ್ ಆಕ್ಷನ್ ಪ್ಲಾನ್, ರಾಷ್ಟ್ರೀಯ ಜಾಗತಿಕ ಕ್ರಿಯಾ ಯೋಜನೆಯಿಂದ ಮಾಡ್ಕೊಂಡಿದೆ. ಅದು ಕೂಡ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಅಷ್ಟು ಗೊತ್ತಿದ್ರೆ ಸಾಕು. ದೆನ್ ಇಂಡಿಯಾನಲ್ಲಿ ಬಂದ್ರೆ, ವೆನ್ ಇಟ್ ಕಮ್ಸ್ ಟು ಇಂಡಿಯಾ, ಅಫೋರ್ಡೆಬಲ್ ಮೆಡಿಸಿನ್ ಅಂಡ್ ರಿಲಯಬಲ್ ಇಂಪ್ಲಾಂಟ್ಸ್ ಫಾರ್ ಟ್ರೀಟ್ಮೆಂಟ್, ಅಮೃತ್ ಅನ್ನುವಂತ ಒಂದು ಸ್ಕೀಮ್ ಇದೆ. ಓಕೆ, ಅಫೋರ್ಡೆಬಲ್ ಮೆಡಿಸಿನ್ ಅಂಡ್ ರಿಲಯಬಲ್ ಇಂಪ್ಲಾಂಟ್ಸ್, ಕಡಿಮೆ ಬೆಲೆಯಲ್ಲಿ ಔಷಧಿಗಳು ಸಿಗೋ ತರ ಮಾಡ್ತಾ ಇದ್ದಾರೆ ಔಷಧಿ. ದೆನ್ ಈಟ್ ರೈಟ್ ಇಂಡಿಯಾ ಮೂವ್ಮೆಂಟ್ ಬೈ FSSAI. ಫುಡ್ ಏನಿದು FSSAI ಫುಲ್ ಫಾರ್ಮ್? ಫುಡ್ ಸೆಕ್ಯೂರಿಟಿ ಅಂಡ್ ಸ್ಟ್ಯಾಂಡರ್ಡ್ ಅಸೋಸಿಯೇಷನ್ ಆಫ್ ಇಂಡಿಯಾ, ಅಥಾರಿಟಿ ಆಫ್ ಇಂಡಿಯಾ. ಓಕೆ, FSSAI ನವರು ಈಟ್ ರೈಟ್ ಇಂಡಿಯಾ ಮೂವ್ಮೆಂಟ್ ಅನ್ನ ಮಾಡ್ತಾರೆ. ದೆನ್ ಫಿಟ್ ಇಂಡಿಯಾ ಮೂವ್ಮೆಂಟ್ ಅನ್ನ ಕೂಡ ಮಾಡಲಾಗಿತ್ತು ಭಾರತ ಸರ್ಕಾರದಿಂದ. ನ್ಯಾಷನಲ್ ಓರಲ್ ಹೆಲ್ತ್ ಪ್ರೋಗ್ರಾಮ್, ಇಟ್ ಈಸ್ ನಾಟ್ ದ್ಯಾಟ್ ಮಚ್ ಇಂಪಾರ್ಟೆಂಟ್.
National mental health program, it is very important. Okay, because recently, because of mobile, everybody is becoming mental patients. ಒಂದ್ ಮಗು ಮೊನ್ನೆ ಆಸ್ಪತ್ರೆಗೆ ತಗೊಂಡು ಹೋಗಿದ್ರು, ಅದು ಹೇಗೆ ಬೇಕು ಮಾಡ್ತಾ ಇತ್ತು, ಬಿಕಾಸ್ ಆಫ್ ಓವರ್ ಯೂಸ್ ಆಫ್ ಮೊಬೈಲ್. ದೆನ್ ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಹೆಲ್ತ್ ಕೇರ್ ಫಾರ್ ಎಲ್ಡರ್ಲಿ ಅಂಡ್ ನ್ಯಾಷನಲ್ ಟೊಬ್ಯಾಕೋ ಕಂಟ್ರೋಲ್ ಪ್ರೋಗ್ರಾಮ್, ಇವುಗಳನ್ನೆಲ್ಲ ಮಾಡಿದ್ದಾರೆ. ನೋಡ್ರಿ, ಹೌ ಇಸ್ ಅವರ್ ಗೌರ್ಮೆಂಟ್, ಏನಂತೀವಿ ನಾವು, ಗೋಮುಖ ವ್ಯಾಘ್ರ ಅಂತೀವಿ, ಡಬಲ್ ಸ್ಟ್ಯಾಂಡರ್ಡ್. ನ್ಯಾಷನಲ್ ಟೊಬ್ಯಾಕೋ ಕಂಟ್ರೋಲ್ ಪ್ರೋಗ್ರಾಮ್ ಅನ್ನು ಅವರೇ ಮಾಡ್ತಾರೆ, ಅಂಡ್ ದೇ ಸಪೋರ್ಟ್ ಟೊಬ್ಯಾಕೋ ಪ್ರಾಡಕ್ಟ್ಸ್, ದೇ ಲವ್ ಟೊಬ್ಯಾಕೋ ಪ್ರಾಡಕ್ಟ್ಸ್. ಏನ್ ಮಾಡೋದು ಹೇಳ್ರಿ ನೀವು? ಸೊ ಹೌ ಮಚ್ ಯು ವಿಲ್ ರಿಮೆಂಬರ್, ಹೇಳ್ರಿ ಏನೇನು ನೆನ್ಪಿಟ್ಕೊಳ್ತೀರಿ? ಏನೇನು ಇನಿಷಿಯೇಟಿವ್ಸ್ ಅಂತ ಬಂದ್ರೆ, ವಾಟ್ ಆರ್ ದ ಇನಿಷಿಯೇಟಿವ್ಸ್? ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ, ವೆರಿ ಗುಡ್ ನಿಖಿಲ್. ಹಾ ಹೇಳ್ರಿ, ಸ್ಕೀಮ್ ಹೇಳ್ರಿ ನನಗೆ. ಗ್ಲೋಬಲಿ ಕೂಡ ನೆನ್ಪಿಟ್ಕೊಳ್ಬೇಕು. ಯು ಶುಡ್ ರಿಮೆಂಬರ್ ಗ್ಲೋಬಲಿ ಆಸ್ ವೆಲ್ ಆಸ್ ಇಂಡಿಯನ್ ಲೆವೆಲ್. ಗ್ಲೋಬಲಿ ಹೇಳ್ರಿ ಒಂದೆರಡು. WHO is also striving to reduce. Next, UN SDG 3.4. ಸಾಕು. ಇಂಡಿಯಾಗ್ ಬನ್ರಿ, ಇಂಡಿಯಾದಲ್ಲಿ ಏನೇನ್ ಮಾಡ್ತಾ ಇದಾರೆ? ಅಮೃತ್ ಅಡಿಯಲ್ಲಿ ದೇ ಆರ್ ಪ್ಲಾನಿಂಗ್ ಟು ರಿಡ್ಯೂಸ್ ದ ಪ್ರೈಸ್. ಆಮೇಲೆ ನೆಕ್ಸ್ಟ್ ಫಿಟ್ ಇಂಡಿಯಾ, ಆಮೇಲೆ ಈಟ್ ರೈಟ್ ಮೂವ್ಮೆಂಟ್ ಬೈ FSSAI, ಮತ್ತೆ ಮೆಂಟಲ್ ಹೆಲ್ತ್, ನ್ಯಾಷನಲ್ ಮೆಂಟಲ್ ಹೆಲ್ತ್ ಮಿಷನ್ ಅಲ್ವಾ, ಆಮೇಲೆ ಟೊಬ್ಯಾಕೋ ಕಂಟ್ರೋಲ್ ಪ್ರೋಗ್ರಾಮ್. ಸಾಕಿಷ್ಟು ನೆನ್ಪಿಟ್ಕೊಂಡ್ರಿ. ಸರಿ, ನೆಕ್ಸ್ಟ್ ರೆಕಮೆಂಡೇಶನ್ ಮತ್ತೇನೇನ್ ಮಾಡ್ಬೋದು ನಾವು ಅಂತ ಅಂದ್ರೆ, ಕಾಂಪ್ರಹೆನ್ಸಿವ್ ಅಪ್ರೋಚ್, ಸಮಗ್ರವಾಗಿ ನಾವು ಹೋಗ್ಬೇಕು. ಹೌ ವಿ ಶುಡ್ ಕೊಲಾಬರೇಟ್ ಹೆಲ್ತ್, ಫಿನಾನ್ಸ್, ಟ್ರಾನ್ಸ್ಪೋರ್ಟ್, ಎಜುಕೇಶನ್, ಅಗ್ರಿಕಲ್ಚರ್ ಎಲ್ಲ ಮಿಕ್ಸ್ ಮಾಡಿ ನಾವು ಇದಕ್ಕೆ ಪರಿಹಾರವನ್ನು ಕಂಡುಹಿಡಿಬೇಕು. ಓಕೆ, ಅಂಡ್ ಡಿಜಿಟಲ್ ಹೆಲ್ತ್ ಇಂಟರ್ವೆನ್ಷನ್ಸ್, ಡಿಜಿಟಲ್ ಸಾಧನಗಳನ್ನ ಬಳಸ್ಕೊಳ್ಬೇಕು ನಾವು. ಲೆವರೇಜಿಂಗ್ ಫಿಸಿಕಲ್ ಟೂಲ್ಸ್, ರೇಸಿಂಗ್ ಟ್ಯಾಕ್ಸಸ್ ಆನ್ ಟೊಬ್ಯಾಕೋ ಅಂಡ್ ಸಾಲ್ಟ್ ಅಂಡ್ ಶುಗರ್. ನೋಡ್ರಿ, ಲೆವರೇಜಿಂಗ್ ಫಿಸಿಕಲ್ ಟೂಲ್ಸ್, ಫಿಸಿಕಲ್ ಅಂದ್ರೆ ಫಿಸಿಕಲ್ ಅಲ್ಲ, ಫಿಸಿಕಲ್ ಅಂದ್ರೆ ಆರ್ಥಿಕ, ಹಣಕ್ಕೆ ಸಂಬಂಧಪಟ್ಟದ್ದು. ಇಟ್ ಈಸ್ ರಿಲೇಟೆಡ್ ಟು ಮನಿ. ಟೂಲ್ಸ್ ಅಂದ್ರೆ ಸಾಧನೆಗಳು. ಯಾವುದು? ವಿ ಹ್ಯಾವ್ ಟು ಇನ್ಕ್ರೀಸ್ ದ ಟ್ಯಾಕ್ಸಸ್ ಆನ್ ಟೊಬ್ಯಾಕೋ, ಸಾಲ್ಟ್ ಅಂಡ್ ಶುಗರ್. ಓಕೆ, ಆತರ. ಅಂಡ್ ಪಾಲಿಸಿ ಎಫರ್ಟ್, ಹೊಸ ಹೊಸ ಕಾನೂನುಗಳನ್ನೆಲ್ಲ ಮಾಡಬೇಕು ಅಂತ ಹೇಳ್ತಾ ಇದಾರೆ. ಆಮೇಲೆ ಓದ್ಕೊಂಡು ಇಟ್ಕೊಳ್ರಿ, ನಿಮಗೆ ಒಂದು ವರ್ಷದ ನಾಲೆಜ್ ಅಂತೂ ಬಂದೇ ಬರುತ್ತೆ. ನಾವು ವಿ ವಿಲ್ ಕಂಟಿನ್ಯೂ ವಿತ್, ತುಂಬಾ ಸ್ಲೋ ಹೋಗ್ತಾ ಇದೆ ನಾವು, ಐ ಆಮ್ ಗೋಯಿಂಗ್ ವೆರಿ ಸ್ಲೋ. ಇರ್ಲಿ. EU AI Act becomes applicable. ನೋಡೋಣ. ರೂಲ್ಸ್ ಆನ್ AI literacy prohibited systems under the European Union AI Act became applicable. ಇದು ಯುರೋಪಿಯನ್ ಯೂನಿಯನ್ ಅವರು ಒಂದು ಆಕ್ಟ್ ಮಾಡಿದ್ರು AI ಆಕ್ಟ್ ಅಂತ. ಅದರ ರೂಲ್ಸ್ ಗಳು ಅಪ್ಲಿಕೇಬಲ್ ಆಗೋಕೆ ಆರಂಭ ಆಗಿದೆ. ದ ರೂಲ್ಸ್ ಆರ್ ಬಿಕಮ್ ಅಪ್ಲಿಕೇಬಲ್ ಅಂತ ಹೇಳ್ತಾ ಇದ್ದಾರೆ. So, under the new AI literacy obligations, providers and developers will be required to ensure sufficient level of AI literacy for their staff and other persons working with AI system. ಯಾವ ವ್ಯಕ್ತಿ AI ಜೊತೆ ವರ್ಕ್ ಮಾಡ್ತಾ ಇರ್ತಾನೆ ಅವನಿಗೆ AI ಬಗ್ಗೆ ಗೊತ್ತಿರಬೇಕು ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ? ಯುರೋಪಿಯನ್ ಯೂನಿಯನ್ ನಲ್ಲಿ. ಯುರೋಪಿಯನ್ ಯೂನಿಯನ್ ನಲ್ಲಿ ಎಷ್ಟು ದೇಶಗಳಿವೆ? ನೋಡ್ರಿ, ಅದನ್ನ ಮತ್ತೆ ರಿವಿಷನ್ ಮಾಡ್ಕೊಳ್ಳೋದು. ಈಗ ಯುರೋಪಿಯನ್ ಯೂನಿಯನ್ ಬಗ್ಗೆ ಸ್ಟಡಿ ಮಾಡೋದು, ಹೋಮ್ ವರ್ಕ್, ಅದನ್ನ ನೆನ್ಪಿಟ್ಕೊಳ್ರಿ. ಓಕೆ, ಸರಿ. ಹಾಗಾದ್ರೆ ಏನ್ ಕೊಡುತ್ತಿದ್ದು? ಯುರೋಪಿಯನ್ ಯೂನಿಯನ್ AI Act. The Act is the first ever legal framework on AI, which entered into force in 2024, implemented by 2026. 2024ರಲ್ಲಿ ಜಗತ್ತಿನಲ್ಲೇ ಬಂದಂತಹ ಮೊದಲ ಆಕ್ಟ್ ಇದು. ಇಟ್ ಇಸ್ ದ ಫಸ್ಟ್ ಆಕ್ಟ್ ಕೇಮ್ ಇನ್ ವರ್ಲ್ಡ್ ಬೈ ಯುರೋಪಿಯನ್ ಯೂನಿಯನ್. ಯುರೋಪಿಯನ್ ಯೂನಿಯನ್ ಅವರು ವೆರಿ ಫಾರ್ವರ್ಡ್ ಇದ್ದಾರೆ ಅವರು. ದೇ ಆರ್ ವೆರಿ ಫಾರ್ವರ್ಡ್. ಓಕೆ, ದೇ ಫೋಕಸ್ ಆನ್ ಇಂಪಾರ್ಟೆನ್ಸ್ ಆಫ್ ಎಥಿಕ್ಸ್, ಸೇಫ್ಟಿ ಅಂಡ್ ಟ್ರಾನ್ಸ್ಪರೆನ್ಸಿ. ಏನಿದೆ AI ಜಗತ್ ಬಂದಿದೆಯಲ್ಲ, ಸೊ ಇದರಲ್ಲಿ ಎಥಿಕ್ಸ್ ಇರಬೇಕು, ಟ್ರಾನ್ಸ್ಪರೆನ್ಸಿ ಇರಬೇಕು, ಮತ್ತೆ ಸೇಫ್ಟಿ ಕೂಡ ಇರಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. So it increases the compliance cost. Non-EU companies may face additional cost to adopt their AI system to comply with the act. So ಹೊಸದಾಗಿ ಬೇರೆ ಬೇರೆ ದೇಶಗಳ ಕಂಪನಿಗಳಿದೆಯಲ್ಲ, ಅವರು ಅವರ ಪ್ರಾಡಕ್ಟ್ ಗಳಿಗೆ ಹೊಸ ಸಿಸ್ಟಮ್ ಗಳನ್ನ ಅಪ್ಲೈ ಮಾಡುವಂತ ಒಂದು ಬಾಧ್ಯತೆ ಬರಬಹುದು. ರಿಸ್ಕ್ ಬೇಸ್ಡ್ ರೆಗ್ಯುಲೇಷನ್, ಗ್ಲೋಬಲ್ ಅಲೈನ್ಮೆಂಟ್ ಫಾರ್ AI ರೆಗ್ಯುಲೇಷನ್ ಅಂದ್ರೆ ಯುರೋಪಿಯನ್ ಯೂನಿಯನ್ ಅಲ್ಲಿ ಇರುವಂತಹ ಎಲ್ಲಾ ಪ್ರಾಡಕ್ಟ್ ಗಳಿಗೆ ಅಥವಾ AI ಇರುವಂತಹ ಪ್ರಾಡಕ್ಟ್ ಗಳಿಗೆ ಅಲ್ಲಿರುವಂತ ವರ್ಕರ್ಗಳು ಮತ್ತೆ ಬೇರೆ ದೇಶದಿಂದ ಪ್ರಾಡಕ್ಟ್ಗಳು ಹೋಗ್ತಾ ಇರುವಂತ ಪ್ರಾಡಕ್ಟ್ಗಳು ಈಸಿಯಾಗಿ ಅರ್ಥವಾಗುವಂತ ರೀತಿಯಲ್ಲಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ನೋ ನೀಡ್ ಟು ರಿಮೆಂಬರ್ ಎವ್ರಿಥಿಂಗ್. ಜಸ್ಟ್ ರಿಮೆಂಬರ್, ಇನ್ ಯುರೋಪಿಯನ್ ಯೂನಿಯನ್ ದ ಆಕ್ಟ್
AI ಆಕ್ಟ್ ಕೇಮ್ ಇನ್ ಟು ಫೋರ್ಸ್? ಅಷ್ಟು ಬಂದಿದೆ ಅಂತ ಗೊತ್ತಿರಲಿ. ಇದ್ರ ಬಗ್ಗೆ ಪ್ರಶ್ನೆಗಳು ಬರುತ್ತೆ. ಅಂಡ್ ಪ್ರೊಹಿಬಿಟೆಡ್ AI ಪ್ರಾಕ್ಟಿಸಸ್. ಪ್ರೊಹಿಬಿಷನ್ ಅಂತ ಅಂದ್ರೆ ತಡೆ ಹಿಡಿ, ನಿಲ್ಲಿಸು ಅಂತ ಅರ್ಥ. ಏನೇನ್ ಪ್ರೊಹಿಬಿಟ್ ಮಾಡಿದಾರ ಅವರು? ಬಯೋಮೆಟ್ರಿಕ್ ಕ್ಯಾಟಗರೈಸೇಷನ್, ಅಂದ್ರೆ AI ಅನ್ನು ಯೂಸ್ ಮಾಡ್ಕೊಂಡು ಪರ್ಸನಲ್ ಅಟ್ರಿಬ್ಯೂಟ್ಸ್ ಅನ್ನ ಕಂಡುಹಿಡಿಯೋ ಹಾಗಿಲ್ಲ. ಅಂದ್ರೆ ವ್ಯಕ್ತಿಯಿಂದ ವ್ಯಕ್ತಿಗೆ ವಿಭಿನ್ನತೆಗಳಿರುತ್ತಲ್ಲ, ಅವನ್ನೆಲ್ಲ ಮಾಡ್ಕೊಳ್ಳೋ ಹಾಗಿಲ್ಲ. ಫಿಸಿಕಲ್ ಡೇಟಾಬೇಸ್ ಅನ್ನ ಕಲೆಕ್ಟ್ ಮಾಡೋ ಹಾಗಿಲ್ಲ. ಎಮೋಷನಲ್ ರಿಕಾಗ್ನಿಷನ್ ಮಾಡೋ ಹಾಗಿಲ್ಲ. ಪ್ರೆಡಿಕ್ಟಿವ್ ಪಾಲಿಸಿ ಎಲ್ಲ ಮಾಡೋ ಹಾಗಿಲ್ಲ. ರಿಯಲ್ ಟೈಮ್ ಐಡೆಂಟಿಫಿಕೇಶನ್ ಇರ್ಬೋದು. ಎಕ್ಸ್ಪ್ಲಾಯ್ಟಿಂಗ್ ವಲ್ನರೇಬಿಲಿಟೀಸು, ಸೋಷಿಯಲ್ ಸ್ಕೋರಿಂಗು, ಸಬ್ಲಿಮಿನಲ್ ಮ್ಯಾನಿಪುಲೇಷನ್ ಎಲ್ಲ ಮಾಡೋ ಹಾಗಿಲ್ಲ. ದೀಸ್ ಆರ್ ನಾಟ್ ಅಲೌಡ್ ಅಕಾರ್ಡಿಂಗ್ ಟು AI ಆಕ್ಟ್. AI ಅನ್ನ ಬಳಸ್ಕೊಂಡು ಇದನ್ನೆಲ್ಲ ಮಾಡೋ ಹಾಗಿಲ್ಲ ಅಂತ ಹೇಳಿದೆ. ಯಾರು ಹೇಳಿದಾರೆ? EU, ಯುರೋಪಿಯನ್ ಯೂನಿಯನ್. ಅಷ್ಟು ಸಾಕು ಗೊತ್ತಿದ್ರೆ, ಉಳಿದಿರೋದನ್ನೆಲ್ಲ ಓದ್ಕೊಡ್ರಿ ಆಮೇಲೆ. ದೆನ್ ಜೀನ್ ಬ್ಯಾಂಕ್ ಫಾರ್ ಕ್ರಾಪ್ಸ್ ಜರ್ಮ್ ಪ್ಲಾಸಮ್, ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಇದು. ಯೂನಿಯನ್ ಬಜೆಟ್ 2025-26 announced setting up of second national gene bank comprising million germ plasm lines for future food and nutritional security. ಓಕೆ, ಏನಿದು, ಏನ್ ಹೇಳ್ತಾ ಇದ್ದಾರೆ? ಅವ್ರ ಗವರ್ಮೆಂಟ್ ಆಫ್ ಇಂಡಿಯಾ ಇಸ್ ಪ್ಲಾನಿಂಗ್ ಟು ಸೆಟ್ ಅಪ್ ಸೆಕೆಂಡ್ ನ್ಯಾಷನಲ್ ಜೀನ್ ಬ್ಯಾಂಕ್. ಈಗಾಗಲೇ ಫಸ್ಟ್ ಒನ್ ಇದೆ, ಸೆಕೆಂಡ್ ಜೀನ್ ಬ್ಯಾಂಕ್ ಅನ್ನ ಮಾಡ್ತಾ ಇದ್ದಾರೆ. ಓಕೆ, ಸೊ ಜೀನ್ ಬ್ಯಾಂಕ್ ಈಸ್ ಅ ರೆಪಾಸಿಟರಿ ಆಫ್ ಜೆನೆಟಿಕ್ ಮಟೀರಿಯಲ್. ಏನಿದೊಂದು ರೆಪಾಸಿಟರಿ ಅಂದ್ರೆ ಒಂದು ಗೋಡೌನ್ ಇದ್ದ ಹಾಗೆ, ಒಂದು ಸ್ಟೋರೇಜ್. ಏನಿರುತ್ತೆ ಇದರಲ್ಲಿ? ಜೆನೆಟಿಕ್ ಮಟೀರಿಯಲ್ ಇದೆ. ಫಾರ್ ಎಕ್ಸಾಂಪಲ್ ಸೀಡ್ಸ್, ಪೋಲನ್ಸ್ ಅಂಡ್ ಟಿಶ್ಯೂ ಸ್ಯಾಂಪಲ್ಸ್. ಸೀಡ್ಗಳು, ಬೀಜಗಳು. ಪೋಲೆಂಡ್ ಅಂತ ಅಂದ್ರೆ ಹೂವಿನ ಏನಿರುತ್ತಲ್ಲ ಮೇಲೆ ಪರಾಗ ರೇಣುಗಳು. ಆಮೇಲೆ ಟಿಶ್ಯೂ ಸ್ಯಾಂಪಲ್ಸ್, ಏನದು ಟಿಶ್ಯೂ ಅನ್ನೋಕೆ ಏನಂತೀವಿ ನಾವು? ಟಿಶ್ಯೂ ಅಂತ ನೆನ್ಪಿಟ್ಕೊಳ್ರಿ. ಟಿಶ್ಯೂ ಅಂದ್ರೆ ಟಿಶ್ಯೂ ಪೇಪರ್ ಅಲ್ಲ, ತಾಟ್ ಒರ್ಸೋಕೆ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಬಯಾಲಜಿಯಲ್ಲಿ ಲ್ಯಾಬೊರೇಟರಿ ಬಳಸುವಂತ ಟಿಶ್ಯೂ ಅದು. ಟು ಪ್ರೊಟೆಕ್ಟ್ ದೆಮ್ ಫ್ರಾಮ್ ಪೊಟೆನ್ಶಿಯಲ್ ಎಕ್ಸ್ಟಿಂಕ್ಷನ್. ಏನ್ ಹೇಳ್ತೀನಿ ಕೇಳ್ರಿ ನಿಮ್ಗೆ. ಸಿ, ದಿಸ್ ಈಸ್ ಅವರ್ ಹೋಲ್ ವರ್ಲ್ಡ್. ನಥಿಂಗ್ ಈಸ್ ಪರ್ಮನೆಂಟ್. ನಾವೆಲ್ಲ ಪರ್ಮನೆಂಟ್ ಅಲ್ಲ. ನಾಳೆ ಎಲ್ಲ ಭೂಕಂಪ ಆಗಿ ನಾವು ಹೋಗ್ಬಿಟ್ರೆ ಮುಂದಿನ ಪೀಳಿಗೆಗೆ ಪಾಪ ಜೀವನ ಹೇಗ್ ಮಾಡ್ಬೇಕು ಅವರು? ದಟ್ ಈಸ್ ವೈ ಗೌರ್ಮೆಂಟ್ ವಿಲ್ ಸ್ಟೋರ್ ಸಮ್ ಸೀಡ್ಸ್ ಅಂಡ್ ಜೀನ್ಸ್ ಇನ್ ಸಮ್ ಲ್ಯಾಬ್ ಸ್ಟೋರ್ ಪ್ಲೇಸಸ್. ಕೆಲವೊಂದು ಪ್ಲೇಸ್ ಅಲ್ಲಿ ಸ್ಟೋರ್ ಮಾಡ್ತಾರೆ ವಿತ್ ಹೈ ಸೆಕ್ಯೂರಿಟಿ. ಅದೇನೋ ನಾಶ ಆಗಲ್ಲ. ಅದು ಭೂಮಿಗೆ ಏನ್ ಬೇಕಾದಾಗ್ಲಿ, ಭೂಮಿನೇ ನಾಶ ಆಗಿ ಹೋದ್ರು ಅದು ನಾಶ ಆಗಲ್ಲ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ಜನರೇಷನ್, ಇಫ್ ದೇ ಡಿಟೆಕ್ಟ್ ಇಟ್, ದೇ ಕ್ಯಾನ್ ಯೂಸ್ ದೆಮ್ ಅಂಡ್ ದೇ ಕ್ಯಾನ್ ಜನರೇಟ್ ನ್ಯೂ ಪ್ಲಾಂಟ್ಸ್. ಆ ತರ ಇವತ್ತು ಭೂಮಿ ಎಲ್ಲ ನಾಶ ಆಗಿ ಹೋದ್ರು ಕೂಡ ಅಲ್ಲಿರುವಂತ ಬೀಜಗಳನ್ನ ತಗೊಂಡು ಮುಂದೆ ಬರುವಂತ ಪೀಳಿಗೆ, ನಾವೆಲ್ಲ ನಾಶ ಆಗಿ ಹೋಗಿರ್ತೀವಿ, ಹೊಸ ಪೀಳಿಗೆ ಬಂತ ಅನ್ಕೊಡ್ರಿ, ಅವರಲ್ಲಿ ಏನ್ ಮಾಡ್ಕೊಳ್ಬಹುದು? ಅವುಗಳನ್ನ ತಗೊಂಡು ಮರಗಳನ್ನ ಬೆಳೆಸ್ಕೊಳ್ಬಹುದು. ಆ ತರ ಮಾಡ್ತಾರೆ. ಅದನ್ನ ಜೀನ್ ಬ್ಯಾಂಕ್ ಅಂತ ಕರಿತೀವಿ. ಓಕೆ, ಫಸ್ಟ್ ಜೀನ್ ಬ್ಯಾಂಕ್ ಎಲ್ಲಿತ್ತು? ಇಟ್ ವಾಸ್ ಸ್ಟಾರ್ಟೆಡ್ ಇನ್ 1996 ಇನ್ ನ್ಯೂ ದೆಹಲಿ. ಇದು ಸೆಕೆಂಡ್ ಎಲ್ಲಿ ಮಾಡ್ತಾ ಇದ್ದಾರೆ? ಪ್ಲೇಸ್ ಹೇಳಿಲ್ವಾ ಇದ್ರದ್ದು? ದಿಸ್ ಬ್ಯಾಂಕ್ ಕಂಪ್ರೈಸಸ್ 12 ರೀಜನಲ್ ಸ್ಟೇಷನ್ಸ್. ಒಂದು 12 ಕಡೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಸ್ಟಾರ್ಟೆಡ್ ಇನ್ ನ್ಯೂ ದೆಹಲಿ, ಅದನ್ನ ನೆನ್ಪಿಟ್ಕೊಡಿ ಸಾಕು. ದೆನ್ ಚೈನಾಸ್ ಈಸ್ಟ್ ಕ್ರಿಯೇಟ್ಸ್ ನ್ಯೂ ರೆಕಾರ್ಡ್ ಇನ್ ಫ್ಯೂಷನ್ ರಿಯಾಕ್ಟರ್. ಶಾಬಾಜ್ ಇಲ್ಲಿದೆ ನೋಡ್ರಿ. ಮೊನ್ನೆ ಹೇಳ್ತಾ ಇದ್ರಲ್ಲ ನೀವು, ಫ್ಯೂಷನ್ ಈಸಿ ಮಾಡೋದು. ಫ್ಯೂಷನ್ ಈಸ್ ವೆರಿ ಡಿಫಿಕಲ್ಟ್. ಏನು ನ್ಯೂಕ್ಲಿಯರ್ ನಲ್ಲಿ ಫಿಷನ್ ಇರುತ್ತಲ್ಲ, ವಿದಳನ, 1ರಿಂದ 2 ಹೋಗೋದು, 2ರಿಂದ 4 ಆಗೋದು, 4ರಿಂದ ಮತ್ತೆ 8 ಆಗೋದು, ದಟ್ ಈಸ್ ವೆರಿ ಈಸಿ. ಬಟ್ ದಿಸ್ ಫ್ಯೂಷನ್ ಈಸ್ ವೆರಿ ಡಿಫಿಕಲ್ಟ್. ಅದರಲ್ಲಿ ಇತ್ತೀಚೆಗೆ ಚೈನಾ ಈಸ್ ಮೇಡ್ ಸಮ್ ರೆಕಾರ್ಡ್ಸ್. ನೋಡೋಣ ಏನಿದೆ. ಚೈನಾ ಎಕ್ಸ್ಪೆರಿಮೆಂಟಲ್ ಅಡ್ವಾನ್ಸ್ಡ್ ಸೂಪರ್ ಕಂಡಕ್ಟಿಂಗ್ ಟೋಕಾಮ್ಯಾಕ್ ಕ್ರಿಯೇಟೆಡ್ ನ್ಯೂ ರೆಕಾರ್ಡ್ ಇನ್ ಫ್ಯೂಷನ್ ರಿಯಾಕ್ಷನ್. ನೆನ್ಪಿಟ್ಕೊಳ್ರಿ, ಎಕ್ಸ್ಪೆರಿಮೆಂಟಲ್ ಅಡ್ವಾನ್ಸ್ಡ್ ಸೂಪರ್ ಕಂಡಕ್ಟಿಂಗ್ ಟೋಕಾಮ್ಯಾಕ್. ಇದನ್ನ ಶಾರ್ಟ್ ಆಗಿ ಈಸ್ಟ್ ಅಂತ ಕರೀತಾರೆ. ಯಾರ್ದಿದು? ಚೈನಾ. ಏನ್ ಮಾಡ್ತಾರಲ್ಲಿ? ನಿಮ್ಗೆ ಹೇಳ್ತೀನಿ. ವಾಯ್ ಅನ್ನೋದನ್ನ ಕೇಳ್ಬೇಕು ನೀವು. ವಾಟ್, ವಾಯ್, ವೆನ್. ದೇ ಆರ್ ಡೂಯಿಂಗ್ ಸಮ್ ಎಕ್ಸ್ಪೆರಿಮೆಂಟ್ಸ್ ಆನ್ ಫ್ಯೂಷನ್ ರಿಯಾಕ್ಷನ್ ಅಷ್ಟೇ. ಸೊ ಚೈನಾಸ್ ಆರ್ಟಿಫಿಷಿಯಲ್ ಸನ್ ಅಂತಾನು ಕೂಡ ಕರೀತಾರೆ ಅದನ್ನ, ಈಸ್ಟ್ ಅನ್ನ ಶಾರ್ಟ್ ಆಗಿ. ಓಕೆ, then maintained a steady state high confinement plasma operation for 1000+ second, reaching a temperature up to 100 million degrees Celsius. ನೋಡ್ರಿ, 100 million ಡಿಗ್ರಿ ಸೆಲ್ಸಿಯಸ್ ನಷ್ಟು ತಾಪಮಾನವನ್ನ
1000 ಸೆಕೆಂಡ್ ವರ್ಗು ಅಲ್ಲಿ ಮೇಂಟೈನ್ ಮಾಡಿದ್ರಂತೆ. ದೇ ಆರ್ ಪ್ಲಾನಿಂಗ್ ಟು ಮೇಕ್ ಅ ಫ್ಯೂಷನ್ ರಿಯಾಕ್ಷನ್. ನಾಟ್ ಓನ್ಲಿ ಚೈನಾ, ಆಲ್ ಕಂಟ್ರೀಸ್ ಆರ್ ಟ್ರೈಯಿಂಗ್. If world succeeds in a fission reaction, there is no need of any other source for electricity. ಒಂದು ಸಾರಿ ಫ್ಯೂಷನ್ ರಿಯಾಕ್ಷನ್ ನಾವು ಮಾಡಿದ್ವಿ ಅನ್ಕೊಡ್ರಿ, ನಮಗೆ ಪೆಟ್ರೋಲು ಬೇಡ, ಡಿಸೈಲು ಬೇಡ, ಸೌರಶಕ್ತಿನೂ ಬೇಡ, ವಾಯು ಶಕ್ತಿನೂ ಬೇಡ. ಜಸ್ಟ್ ಫ್ಯೂಷನ್ ರಿಯಾಕ್ಷನ್ ಒಂದೇ ಸಾಕು. ಜಗತ್ತಿಗೆಲ್ಲ ವಿದ್ಯುತ್ ಕೊಡ್ಬೋದು ನಾವು. ಎಲ್ಲ ವಾಹನಗಳು ಎಲೆಕ್ಟ್ರಿಕಲ್ ಆದ್ರೂ ಕೂಡ ನಡೆಯುತ್ತೆ. ಆಗ ಅರಬ್ ಕಂಟ್ರಿಗಳ ಪಾಪ ಅವ್ರ ಆಯಿಲ್ ಅನ್ನು ಯಾರು ಕೊಂಡ್ಕೊಳ್ಳೋದಿಲ್ಲ. ಓಕೆ, ಸೊ ರಿಮೆಂಬರ್ ದಿಸ್. A tokamak is a machine that confines plasma using magnetic fields in donut shape, harness the energy fusion. ಏನಿದು ಟೋಕಾಮ್ಯಾಕ್ ಅನ್ನುವಂಥದ್ದು? ಇಟ್ ಈಸ್ ಅ ಮಷಿನ್ ಅಷ್ಟೇ, ಮತ್ತೇನಿಲ್ಲ. ಸೊ ಇಟ್ ಈಸ್ ಅಲ್ಟರ್ನೇಟಿವ್ ಟು ಅದರ್ ಸೋರ್ಸ್ ಆಫ್ ಕ್ಲೀನ್ ಎನರ್ಜಿ ಅಂಡ್ ಅಡ್ರೆಸಸ್ ವರ್ಲ್ಡ್ ಎನರ್ಜಿ ಕ್ರೈಸಿಸ್, ಪ್ರಾಬ್ಲಮ್ ಆಫ್ ಕ್ಲೈಮೆಟಿಕ್ ಚೇಂಜ್. ಕ್ಲೈಮೇಟ್ ಚೇಂಜ್ ಕೂಡ ಪರಿಹಾರ ಕೊಡುತ್ತೆ ನಮಗೆ. ಓಕೆ, ಸೊ ಹಿಯರ್ ಡಿಫರೆನ್ಸಸ್ ಆರ್ ದೇರ್. ನ್ಯೂಕ್ಲಿಯರ್ ಫ್ಯೂಷನ್ ಅಂಡ್ ಫಿಷನ್, ಇಟ್ ಈಸ್ ಯುವರ್ ಹೋಮ್ ವರ್ಕ್. ಫ್ಯೂಷನ್ ಮತ್ತೆ ಫಿಷನ್ ಗೆ ಏನು ವ್ಯತ್ಯಾಸ ಅನ್ನೋದನ್ನ ಯೂಟ್ಯೂಬ್ ನಲ್ಲಿ ಆಮೇಲೆ ವಿತ್ ಡಯಾಗ್ರಾಮ್ ಸ್ಟಡಿ ಇದೆ. ಅಂಡ್ ವಿ ವಿಲ್ ಕವರ್ ಇಟ್ ಇನ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ವಿಜ್ಞಾನದಲ್ಲಿ ನಾವು ಕೂಡ ಕಲಿಸ್ತೀವಿ ಇದನ್ನ. ಓಕೆ, ರಿಮೆಂಬರ್ ಒನ್ ಥಿಂಗ್, ಫ್ಯೂಷನ್ ಪ್ರೊಡ್ಯೂಸಸ್ ಮೋರ್ ಎನರ್ಜಿ ದ್ಯಾನ್ ಫಿಷನ್. ಇದೇನು ಜಾಯಿನ್ ಆಗತ್ತಲ್ಲ, ಜಾಯಿನ್ ಆಗೋದ್ರಲ್ಲಿ ಜಾಸ್ತಿ ನ್ಯೂಕ್ಲಿಯರ್ ಸಮ್ಮಿಲನ ಹೆಚ್ಚು ವಿದ್ಯುತ್ ಬರುತ್ತೆ, ಹೆಚ್ಚು ಎನರ್ಜಿ ಬರುತ್ತೆ. ಬಟ್ ನಾವಿನ್ನು ಅದರಲ್ಲಿ ಇನ್ನೂ ಯಶಸ್ವಿ ಆಗಿಲ್ಲ. ಓಕೆ, ದೆನ್ ಅಡ್ವಾಂಟೇಜ್ ಆಫ್ ನ್ಯೂಕ್ಲಿಯರ್ ಫ್ಯೂಷನ್. ಇದರಿಂದ ಏನೇನ್ ಅಡ್ವಾಂಟೇಜಸ್ ಇದೆ ಇಲ್ಲಿದೆ ನೋಡ್ರಿ. ಹೈ ಎನರ್ಜಿ, ಅಬಂಡೆಂಟ್, ಅಫೋರ್ಡೆಬಲ್ ಫ್ಯೂಯಲ್, ಕಡಿಮೆ ಕಾಸ್ಟ್ಲಿ ಇರಲ್ಲ, ಅಂಡ್ ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ, ಪರಿಸರ ಸ್ನೇಹಿ ಇದು. ಓಕೆ, ಬಿಕಾಸ್ ಇಟ್ ಡೋಂಟ್ ಕಾಂಟ್ರಿಬ್ಯೂಟ್ ಗ್ರೀನ್ ಹೌಸ್ ಗ್ಯಾಸಸ್, ಹಸಿರು ಮನೆ ಅನಿಲಗಳನ್ನ ಇದು ಬಿಡೋದಿಲ್ಲ. ದೆನ್ ಸೇಫ್ ಅಂಡ್ ಕ್ಲೀನ್ ಪ್ರೊಸೆಸ್, ಕ್ಲೀನ್ ಇರುತ್ತೆ ಇದು. ದೆನ್ ಚಾಲೆಂಜಸ್, ಎಕ್ಸ್ಟ್ರೀಮ್ ಟೆಂಪರೇಚರ್ ರಿಕ್ವೈರ್ಮೆಂಟ್, ಸಿಕ್ಕಾಪಟ್ಟೆ ಬಿಸಿ ಬೇಕು ಇದಕ್ಕೆ. ಫಾರ್ ಎಕ್ಸಾಂಪಲ್ ಸನ್, ಸೂರ್ಯನಲ್ಲಿ ಎಷ್ಟಿದೆಯಲ್ಲ ಬಿಸಿ ಅಷ್ಟಿರ್ಬೇಕು. ಅಂಡ್ ಪ್ಲಾಸ್ಮಾ ಕಂಟೈನ್ಮೆಂಟ್, ಪ್ಲಾಸ್ಮಾ ಮೇಂಟೈನ್ ಮಾಡೋದು ಕೂಡ ಕಷ್ಟ ಆಗುತ್ತೆ. ಮ್ಯಾಗ್ನೆಟಿಕ್ ಕನ್ಫೈನ್ಮೆಂಟ್, ಅವೆಲ್ಲ ತುಂಬಾ ಸಮಸ್ಯೆಗಳು ನಮಗೆ ಕಂಡು ಬರುತ್ತೆ. ಸಿ, ದ ಸೈಂಟಿಸ್ಟ್ ಆರ್ ಸಕ್ಸೀಡೆಡ್ ಟು ರೀಚ್ ದ ಮೂನ್ ಬಟ್ ದೇ ಆರ್ ಅನೇಬಲ್ ಟು ರೀಚ್ ದ ಸನ್. ವೈ? ಸುಟ್ಟು ಹೋಗ್ಬಿಡುತ್ತೆ ಎಲ್ಲ, ಸನ್ನಲ್ಲಿ ಅಷ್ಟು ಬೆಂಕಿ ಇದೆ ಅಲ್ವಾ, ಆ ಕಾರಣಕ್ಕೆ. ದೆನ್ ನೆಕ್ಸ್ಟ್, 100th ಲಾಂಚ್ ಆಫ್ ದ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಇಸ್ರೋನವರು 100ನೇ ಲಾಂಚ್ ಮಾಡಿದ್ದಾರೆ. 100ನೇ ಲಾಂಚ್ ಉಡಾವಣೆ ಅಥವಾ ಉಡ್ಡಯನವನ್ನು ಮಾಡಲಾಗಿದೆ. ಇಂಟು ಜಿಯೋ ಸಿಂಕ್ರೋನಸ್ ಟ್ರಾನ್ಸ್ಫರ್ ಆರ್ಬಿಟ್. ಮಾರ್ಕ್ ಮಾಡ್ಕೊಡ್ರಿ ಇದನ್ನು. ಯು ವಿಲ್ ಟೀಚ್ ಇಟ್ ಇನ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಯೂಸಿಂಗ್ GSLV ಫ್ರಾಮ್ ಸತೀಶ್ ಧವನ್ ಸ್ಪೇಸ್ ಸೆಂಟರ್, ಶ್ರೀಹರಿಕೋಟ, ಆಂಧ್ರ ಪ್ರದೇಶದ ಶ್ರೀಹರಿಕೋಟದಿಂದ ಲಾಂಚ್ ಮಾಡಲಾಗಿದೆ. ಓಕೆ, ಕ್ರಯೋಜನಿಕ್ ಎಂಜಿನ್ ಅಂತ ಬರುತ್ತೆ. ವಿ ವಿಲ್ ಟೀಚ್ ಇಟ್ ಇನ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಅಂಡ್ ದಿಸ್ NVS 0.2 is a second satellite in NVS series and part of India's navigation with Indian ಕಾನ್ಸ್ಟಲೇಷನ್. ಭಾರತದ ನ್ಯಾವಿಗೇಷನ್ ಗೆ ಹೆಲ್ಪ್ ಆಗುತ್ತೆ. ನ್ಯಾವಿಗೇಷನ್ ಅಂದ್ರೆ ಮ್ಯಾಪಿಂಗ್ ಗೆ. ಈಗ ಗೂಗಲ್ GPS ಹೇಗಿದೆ ನೋಡ್ರಿ, ಇಂಡಿಯಾಸ್ ನಾವಿಕ್. ಓಕೆ, ಇಲ್ಲಿದೆ ನೋಡ್ರಿ, ದೇರ್ ಆರ್ ಚೆಕ್ ಹಿಯರ್. GPS ಆಫ್ USA, ಗ್ಲೋನಾಸ್ ಆಫ್ ರಷ್ಯಾ, ಗೆಲಿಡಿ ಆಫ್ ಯುರೋಪಿಯನ್ ಯೂನಿಯನ್, ಬೈಡು ಆಫ್ ಚೈನಾ. ಓಕೆ, ಅಂಡ್ ರಷ್ಯಾ, ಜಪಾನ್ದು ಒಂದು ಯಾವುದೋ ಇದೆ. ವಿ ಹ್ಯಾವ್ ಜಪಾನ್ಸ್ ಆಲ್ಸೋ. In 2024 PYQ, UPSC asked this question: which of the following country has its own ಅಲ್ಲ GPS ಅಲ್ಲ, ಮ್ಯಾಪಿಂಗ್ ಸಿಸ್ಟಮ್, ಏನದು, ನ್ಯಾವಿಗೇಷನ್ ಸಿಸ್ಟಮ್. ಓಕೆ, ಅಲ್ಲಿ ಆಪ್ಷನ್ಸ್ ಏನೇನು ಕೊಟ್ಟಿದ್ರು ಅವರು? ಫ್ರಾನ್ಸ್, ಆಸ್ಟ್ರೇಲಿಯಾ, ಜಪಾನ್, ಜರ್ಮನಿ. ನೀವ್ ಹೇಳ್ರಿ ಯಾವ್ದು ಕೊಡ್ತೀರಿ ಇದಕ್ಕೆ, ಯಾವ್ದು ಸೆಲೆಕ್ಟ್ ಮಾಡ್ತೀರಿ? ಥಿಂಕ್ ಮಾಡ್ರಿ. ಫ್ರಾನ್ಸ್ನವರು ಜಾಸ್ತಿ ಸ್ಪೇಸ್ ನಲ್ಲಿ ಕಂಡು ಬರ್ತಾರ ಯಾವತ್ತಾದ್ರೂ ನ್ಯೂಸ್ ಅಲ್ಲಿ? ಇಸ್ ಫ್ರಾನ್ಸ್ ಇನ್ ನ್ಯೂಸ್ ವಿತ್ ರೆಸ್ಪೆಕ್ಟ್ ಟು ಸ್ಪೇಸ್ ರಿಸರ್ಚ್? ನೋ. ಆಸ್ಟ್ರೇಲಿಯಾ ನೋ, ಜರ್ಮನಿ ನೋ, ಜಪಾನ್ ವಿಲ್ ಬಿ ಇನ್ ನ್ಯೂಸ್. ಓಕೆ, ಸೊ ಆ ತರ ಥಿಂಕ್ ಮಾಡ್ಬೇಕು. ಸೊ ಚೈನಾ, ರಷ್ಯಾ, USA, ಯುರೋಪಿಯನ್ ಯೂನಿಯನ್ ಆರ್ ಹ್ಯಾವ್ ದೇರ್ ಓನ್ ನಾವಿಕ್ ಸಿಸ್ಟಮ್. ಅಂಡ್ ಜಪಾನ್ ಆಲ್ಸೋ, ಜಪಾನ್ ಕೂಡ ಬರ್ಕೊಡ್ರಿ ಅಲ್ಲಿ, ಪ್ಲಸ್ ಇಂಡಿಯಾ ಇಷ್ಟು ನೆನ್ಪಿಟ್ಕೊಡ್ರಿ. ಸೊ ಸ್ವಲ್ಪ ಇಸ್ರೋ ಬಗ್ಗೆ ನೋಡೋದಾದ್ರೆ, ಇಟ್ ಸ್ಟಾರ್ಟೆಡ್ ಇನ್ 1969. ಓಕೆ,
ISRO was previously known as INCOSPAR, and then its name changed to ISRO. And ಇದನ್ನ ಮೊದಲು ಕನಸ್ಕೊಂಡದ್ದು ಇದ್ರ ಬಗ್ಗೆ ವಿಕ್ರಮ್ ಸಾರಾಭಾಯ್. ಹಿ ವಾಸ್ ದ ಪಯೋನಿಯರ್ ಆಫ್ ISRO. ವಿಕ್ರಮ್ ಸಾರಾಭಾಯ್ ಅವರು ಇದನ್ನ ಸ್ಟಾರ್ಟ್ ಮಾಡಿದ್ರು. ಕ್ವಾಸಿ ಜನೈತ್ ಸ್ಯಾಟಲೈಟ್ ಸಿಸ್ಟಮ್ ಏನು ನಿಖಿಲ್ ಅವ್ರೆ? ಅದು ಆಬ್ಜೆಕ್ಟಿವ್ ಸ್ಪೇಸ್ ಟೆಕ್ನಾಲಜಿ. ಫಸ್ಟ್ ಲಾಂಚ್ ಯಾವ್ದಿದ್ರದು? ರೋಹಿಣಿ. ಯಾರಿದ್ರು? ಅಬ್ದುಲ್ ಕಲಾಂ ಅವರ ನೇತೃತ್ವದಲ್ಲಿ, ಅಂಡರ್ ದ ಲೀಡರ್ಶಿಪ್ ಆಫ್ ಅಬ್ದುಲ್ ಕಲಾಂ, ರೋಹಿಣಿ ವಾಸ್ ಕ್ಯಾರಿಡ್ ಔಟ್. ನೋಡ್ರಿ ಎಷ್ಟು ಚೆನ್ನಾಗಿರುತ್ತೆ ನಿಮ್ಗೆ ಹೇಳ್ತೀನಿ. ದ ಲೀಡರ್ ಈಸ್ ಒನ್ ಹೂ ಟೇಕ್ಸ್ ರೆಸ್ಪಾನ್ಸಿಬಿಲಿಟಿ. ಲೀಡರ್ ಯಾರು ಹೇಳ್ರಿ? ರೆಸ್ಪಾನ್ಸಿಬಿಲಿಟಿ ಯಾರು ತಗೋತಾರ ಅವ್ರು. ಯಾವಾಗ ಸೋತಾಗ ಮುಂದೆ ಬರ್ತಾರ ನೋಡ್ರಿ, ಅವ್ರ ಲೀಡರ್. ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ವೆನ್ ಇಟ್ ಕಮ್ಸ್ ಟು ಕ್ರಿಕೆಟ್, ವೆನ್ ಮಹೇಂದ್ರ ಸಿಂಗ್ ಧೋನಿ ವಾಸ್ ದ ಕ್ಯಾಪ್ಟನ್, when India wins, he used to send another team member to address the press meet. ಭಾರತ ಬೇರೆ ದೇಶದೊಂದಿಗೆ ಗೆದ್ದಾಗ ಧೋನಿ ಬರ್ತಾ ಇರಲಿಲ್ಲ ಮಾತಾಡೋಕೆ ಪ್ರೆಸ್ ಮೀಟ್ಗೆ, ಬೇರೆಯವ್ರನ್ನ ಕಳಿಸ್ತಾ ಇದ್ರು, ಅಂದ್ರೆ ತಮ್ಮ ಟೀಮ್ ಮೆಂಬರ್ ಅನ್ನ. ಬಟ್ ವೆನ್ ಇಂಡಿಯಾ ಲೂಸಸ್ ದ ಮ್ಯಾಚ್, ಮಹೇಂದ್ರ ಸಿಂಗ್ ಧೋನಿ ಯೂಸ್ ಟು ಕಮ್ ಫಾರ್ ಪ್ರೆಸ್ ಮೀಟ್. ಭಾರತ ಸೋತಾಗ ಧೋನಿ ಬಂದು ಕೂತ್ಕೊಂಡು ಉತ್ತರ ಕೊಡ್ತಾ ಇದ್ರು ಜನರಿಗೆ. ಓಕೆ, ಇನ್ ದ ಸೇಮ್ ವೇ, and India launched first its beginning satellites. ಆರಂಭದಲ್ಲಿ ಭಾರತ ಕೆಲವೊಂದು ರಾಕೆಟ್ ಗಳನ್ನ ಲಾಂಚ್ ಮಾಡಿದಾಗ ಯಶಸ್ವಿ ಆಗ್ಲಿಲ್ಲ. ಅಟ್ ದಟ್ ಟೈಮ್ ಲಾಟ್ ಆಫ್ ಪೀಪಲ್ ಕ್ರಿಟಿಸೈಸ್ಡ್ ಅಬ್ದುಲ್ ಕಲಾಂ. ಅಬ್ದುಲ್ ಕಲಾಂ ಅನ್ನ ಎಷ್ಟೋ ಜನ ಟೀಕೆ ಮಾಡ್ತಾರೆ. ಅವಾಗ ಅದರ ಜವಾಬ್ದಾರಿ, ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ವಾಸ್ ಅಬ್ದುಲ್ ಕಲಾಂ. ಬಟ್ ವಿಕ್ರಮ್ ಸಾರಾಭಾಯ್ ಕೇಮ್ ಅಂಡ್ ಹಿ ಅಡ್ರೆಸ್ಡ್ ದ ಪ್ರೆಸ್ ಮೀಟ್. ಅಬ್ದುಲ್ ಕಲಾಂ ವಾಸ್ ವರ್ಕಿಂಗ್ ಅಂಡರ್ ದ ವಿಕ್ರಮ್ ಸಾರಾಭಾಯ್. ವಿಕ್ರಮ್ ಸಾರಾಭಾಯ್ ಅವರ ಕೆಳಗಡೆ ಕೆಲಸ ಮಾಡ್ತಾ ಇದ್ರು ಅಬ್ದುಲ್ ಕಲಾಂ. ಸೊ ಫೇಲ್ ಆದಾಗ ವಿಕ್ರಮ್ ಸಾರಾಭಾಯ್ ಅವರು ಬಂದು ಮಾತಾಡಿದ್ರಲ್ಲಿ. ನೆನ್ಪಿಟ್ಕೊಡ್ರಿ ನೀವು ಕೂಡ ಮುಂದೆ. ಅಂದ್ರೆ ಇತ್ತೀಚೆಗೆ ನೋಡ್ರಿ, ಏನಾದ್ರೂ ಒಳ್ಳೇದಾಗೈತೆ ಅನ್ಕೊಡ್ರಿ, ನಮ್ ಲೀಡರ್ಗಳು ಬಂದು ಭಾಷಣ ಮಾಡ್ತಾರೆ. ಹಾ ಎವ್ರಿ ಒನ್ ವಾಂಟ್ಸ್ ಕ್ರೆಡಿಟ್. ನಾವು ಮಾಡಿದ್ವಿ ಅಂತ ಹೇಳಿ. ವೈ ದೇ ಆರ್ ಟೇಕಿಂಗ್ ಕ್ರೆಡಿಟ್ಸ್? ಟೆಲ್ ಮಿ. Because people lost their capacity to understand who is the real person behind it. ಜನ ಸ್ವಂತ ಬುದ್ಧಿಯನ್ನು ಕಳ್ಕೊಂಡ್ ಬಿಟ್ಟಿದ್ದಾರೆ. ಸ್ವಂತ ಬುದ್ಧಿ ಇಲ್ಲ ಯಾರಿಂದ ಆಗಿದೆ ಅಂತ. ಸೊ ಹಾಗಾಗಿ ನಮ್ದು ಮೇರಾ ಬೇಟಾ ಅನ್ನುವಂತ ಒಂದು ಮನಸ್ಥಿತಿ ಬಂದಿದೆ ಬಾಹುಬಲಿಯಲ್ಲಿರೋ ಹಾಗೆ. ಜನರಲ್ಲಿ ಸ್ವಂತ ಬುದ್ಧಿ ಕಡಿಮೆ ಆಗಿದೆ. ದೆನ್ ಫಸ್ಟ್ ಡೀಟೇಲ್ಡ್ ಮ್ಯಾಪಿಂಗ್ ಆಫ್ ಮೂನ್ಸ್ ಸೌತ್ ಪೋಲ್. ಚಂದ್ರನ ದಕ್ಷಿಣ ಧ್ರುವದ ಮೊದಲ ಮ್ಯಾಪಿಂಗ್ ಅಧ್ಯಯನ ಮಾಡಿದೆ. ನೋಡೋಣ ಯಾರು ಮಾಡಿದ್ದಾರೆ. ಫಸ್ಟ್ ಡೀಟೇಲ್ ಜಿಯೋಗ್ರಫಿಕಲ್ ಮ್ಯಾಪಿಂಗ್ ಆಫ್ ಮೂನ್ ಸೌತ್ ಪೋಲ್ ಏರಿಯಾ ಮೇಡ್ ಫ್ರಮ್ ಚಂದ್ರಯಾನ ಡೇಟಾ. ಚಂದ್ರಯಾನದ ಡೇಟಾವನ್ನು ತಗೊಂಡು ಅನಲೈಸ್ ಮಾಡಿದಾರಂತೆ. ಸೊ ಇಟ್ಸ್ ಅಗೇನ್ ರಿಪಿಟೇಷನ್ ಆಫ್ ಚಂದ್ರಯಾನ 3. ಚಂದ್ರಯಾನ 3 ಬಗ್ಗೆ ಬಂದಿದೆ. ವಿಕ್ರಮ್ ಅಂತ ಇತ್ತಲ್ಲಿ. ವಿಕ್ರಮ್ ಲ್ಯಾಂಡರ್ ಮತ್ತೆ ಪ್ರಜ್ಞಾನ್ ರೋವರ್ ಅಂತ ಇತ್ತು. ಲ್ಯಾಂಡರ್ ಮೀನ್ಸ್ ಲ್ಯಾಂಡಿಂಗ್ ಆನ್ ದ ಮೂನ್, ರೋವರ್ ಮೀನ್ಸ್ ಮೂವಿಂಗ್ ಅಂಡ್ ಸರ್ಚಿಂಗ್ ಅಂಡ್ ಅನಲೈಸಿಂಗ್. ಅವೆರಡಿತ್ತು ಸಾಕು, ಎಕ್ಸ್ಟ್ರಾ ಏನು ಬೇಡ. ಚಂದ್ರಯಾನ 3 ಬಗ್ಗೆ ಈಗಲೇ ತಿಳ್ಕೊಳ್ಳೋ ಅಗತ್ಯ ಇಲ್ಲ. ಬಟ್ ರಿಮೆಂಬರ್, ಇಟ್ ಇಸ್ ಫಾರ್ ಸೌತ್ ಪೋಲ್, ದಕ್ಷಿಣ ಧ್ರುವಕ್ಕೆ ಕಳಿಸಿದ್ವಿ ನಾವು ಅದನ್ನ. ಸೊ ಚಂದ್ರಯಾನ 1 ವಾಸ್ ಇನ್ 2007. ಓಕೆ, ಚಂದ್ರಯಾನ 2 ವಾಸ್ ಇನ್ 2019. ಚಂದ್ರಯಾನ 3 ಇನ್ 2022 ಅಲ್ವಾ? ಈ ಟೈಮಲ್ಲಿ ಆಗಿವೆ. ರಿಮೆಂಬರ್ ದಿಸ್. ಜಾಸ್ತಿ ಏನ್ ಬೇಡ, ಉಳಿದಿದ್ದು ಪದೇ ಪದೇ ರಿಪೀಟ್ ಆಗ್ತಾನೆ ಇರುತ್ತದು. ಮತ್ತೆ ಬಂದ್ರೆ ನೋಡೋಣ ಎಕ್ಸಾಮ್ ಟೈಮಲ್ಲಿ, ಬೇಡ. ನಾಸಾ ಲಾಂಚಸ್ ಸ್ಯಾಟಲೈಟ್ ಟು ಡಿಟೆಕ್ಟ್ ವಾಟರ್ ಆನ್ ಮೂನ್. ಚಂದ್ರನಲ್ಲಿ ನೀರು ಇದೆಯಾ ಅಂತ ಪತ್ತೆ ಮಾಡೋಕೆ ನಾಸಾದವರು ಸ್ಯಾಟಲೈಟ್ ಅನ್ನ ಕಳಿಸಿದ್ದಾರೆ. ಓಕೆ ನಿಖಿಲ್, ಜಪಾನ್ ನ್ಯಾವಿಗೇಷನ್ ಸಿಸ್ಟಮ್ QZSS ನೋಡ್ರಿ, ಅದನ್ನಲ್ಲಿ ಬರ್ಕೊಂಡ್ ಬಿಡ್ರಿ. ಎಲ್ಲಿದು? ಇಲ್ಲಿ ಜಪಾನ್ QZSS, ಕ್ವಾಸಿ ಜೆನಿತ್ ಸ್ಯಾಟಲೈಟ್ ಸಿಸ್ಟಮ್. ಸೊ ಸ್ಪೇಸ್ ಎಕ್ಸ್ ಫಾಲ್ಕಾನ್ 9 ರಾಕೆಟ್ ಅನ್ನ ಕಳಿಸಿದಾರೆ ಅವರು, ನಾಸಾದವರು. ಅದನ್ನ ಬಿಟ್ರೆ ಉಳಿದಿರೋದು ಇಲ್ಲಿ ಯಾವುದು ಇಂಪಾರ್ಟೆಂಟ್ ಅಂತ ನನಗೆ ಅನಿಸ್ತಾ ಇಲ್ಲ. ಇವೆಲ್ಲ ಪದೇ ಪದೇ ರಿಪೀಟ್ ಆಗ್ತಾನೆ ಇರುತ್ತೆ. ಓದೋಕ್ ಟ್ರೈ ಮಾಡ್ರಿ. ಗೂಗಲ್ ಟ್ರಾನ್ಸ್ಲೇಟರ್ನ ಅದೇನದು ಸ್ಕ್ಯಾನರ್ನ ಇಟ್ಕೊಂಡು ಅನುವಾದ ಮಾಡ್ಕೊಂಡು ಓದ್ಕೊಳ್ರಿ ಅಷ್ಟೇ. ಎಕ್ಸಾಮ್ಸ್ ಸಮೀಪ ಬಂದಾಗ ರಿಪೀಟ್ ಆದ್ರೆ ನಾನು ನೋಡ್ತೀನಿ ನಾನು. ದೆನ್ ರೆಡ್ ಕಲರ್ ಆನ್ ಮಾರ್ಸ್. ಮಾರ್ಸ್ ನಲ್ಲಿ ರೆಡ್ ಕಲರ್ ಯಾಕಿದೆ? ಬಿಕಾಸ್ ಆಫ್
ಪೂರ್ಲಿ ಕ್ರಿಸ್ಟಲೈನ್ ಫೆರ್ರಿ ಹೈಡ್ರೈಟ್, ಇದರಿಂದ ಅಲ್ಲಿ ರೆಡ್ ಕಲರ್ ಇದೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ, ಮತ್ತೇನಿಲ್ಲ. ದೆನ್ ಲೋವರ್ ಸೋಡಿಯಂ ಸಾಲ್ಟ್ ಸಬ್ಸ್ಟಿಟ್ಯೂಟ್. Department of Nutrition and Food Safety of the World Health Organization has launched its new guidelines on the use of lower sodium salt substitute. ಸಾಲ್ಟ್ ಸಬ್ಸ್ಟಿಟ್ಯೂಟ್ ಅಂದ್ರೆ ಒಂದು ಬದಲಾಗಿ ಮತ್ತೊಂದು. ಇನ್ಸ್ಟೆಡ್ ಆಫ್ ಸಾಲ್ಟ್ ಸಮ್ ಪೀಪಲ್ ಯೂಸ್ ಲೋವರ್ ಸೋಡಿಯಂ ಸಾಲ್ಟ್ ಸಬ್ಸ್ಟಿಟ್ಯೂಟ್ಸ್. ಅದಕ್ಕೆ ಕೆಲವೊಂದು ರೂಲ್ಸ್ ಅನ್ನು ಹೇಳಿದ್ದಾರೆ. ಸೊ ಹೆಲ್ಪ್ ಇನ್ ಲಿಮಿಟಿಂಗ್ ಸೋಡಿಯಂ ಇಂಟೇಕ್ ಟು ಬಿಲೋ 2 ಗ್ರಾಮ್ ಪರ್ ಡೇ. 2 ಗ್ರಾಮ್ಗಿಂತ ಕಡಿಮೆ ಯೂಸ್ ಆಗ್ಬೇಕು ಪ್ರತಿದಿನ ಅಂತ ಹೇಳಿದ್ದಾರೆ ಅಷ್ಟೇ, ಮತ್ತೇನಿಲ್ಲ. ಅದರಲ್ಲಿ ಪೊಟ್ಯಾಷಿಯಂ ಕ್ಲೋರೈಡ್ ಇರುತ್ತೆ ಅಂತ, ಅದೇನು ಇಂಪಾರ್ಟೆಂಟ್ ಇಲ್ಲ. ನೆಕ್ಸ್ಟ್ ವಿ ಹ್ಯಾವ್ ಶತಾವರಿ. Ministry of Ayush has launched a campaign titled Shatavari for Better Health. ಶತಾವರಿ ಎನ್ನುವಂತ ಒಂದು ಆಯುರ್ವೇದ ಮೆಡಿಸಿನ್ ಬಗ್ಗೆ ಪ್ರಚಾರದ ಬಗ್ಗೆ ಮಿನಿಸ್ಟ್ರಿ ಆಫ್ ಆಯುಷ್ನವರು ಕ್ರಮ ಕೈಗೊಂಡಿದ್ದಾರೆ. ಶತಾವರಿ ಮೀನ್ಸ್ ಕ್ಯೂರರ್ ಆಫ್ 100 ಡಿಸೀಸಸ್. ನೋಡ್ರಿ, ಶತಾವರಿ ಅಂತ ಅಂದ್ರೆ 100 ರೋಗಗಳನ್ನ ಕ್ಯೂರ್ ಮಾಡುವಂತಹ ಒಂದು ಔಷಧಿ ಅಂತ ಹೇಳ್ತಾರೆ. ಇಟ್ಸ್ ಹೈಟ್ ವಿಲ್ ಬಿ ಅರೌಂಡ್ 1 to 2 meter. Dried roots, leaves are important for medicine. Spread across Asia, Australia and Africa. ಅದೆಲ್ಲ ಕಡೆ ಕಂಡು ಬರುತ್ತೆ. It is good for immunity and nerves disease. ಅಲ್ಲೆಲ್ಲ ಯೂಸ್ ಆಗುತ್ತೆ. ನೆಕ್ಸ್ಟ್ ಭಾರತ ಟೆಕ್ ಟ್ರಯಂಫ್ ಪ್ರೋಗ್ರಾಮ್. ಭಾರತ್ ಟೆಕ್ ಟ್ರಯಂಫ್ ಪ್ರೋಗ್ರಾಮ್ ಹ್ಯಾಸ್ ಬೀನ್ ಲಾಂಚ್ ಟು ಸಪೋರ್ಟ್ ಡಿಜಿಟಲ್ ಅಂಡ್ ಆನ್ಲೈನ್ ಗೇಮಿಂಗ್ ಇನ್ ಇಂಡಿಯಾ. ಭಾರತದಲ್ಲಿ ಡಿಜಿಟಲ್ ಮತ್ತು ಆನ್ಲೈನ್ ಗೇಮಿಂಗ್ ಇದನ್ನ ಲಾಂಚ್ ಮಾಡಲಾಗಿದೆ. It was launched by International Entertainment Innovation Council. Not important, not at all important. In Kerala, they don't ask it. Take around 5 minutes break. We will continue. ಆನ್ಲೈನ್ ಅವರು ಉಳಿದಿರೋರು ಯಾರು ಉತ್ತರನೇ ಕೊಡ್ತಾ ಇಲ್ಲ. ಏನು ಸುಮ್ಮನೆ ಇದೀರಿ? ಅರ್ಥ ಆಗ್ತಾ ಇದೆ ಇಲ್ವೋ? ಯಾವ್ದ್ರ ಬಗ್ಗೆ ನಿಖಿಲ್ ಅವರೇ ಇದು ಗೂಗಲ್ ಚೇಂಜ್ ಮಾಡಿದ್ದು ಲೋಗೋಣ? ಡಿಕೆಡ್ ಯಾವ್ದಾಯ್ತು? ಒಂದೇ ನಿಮಿಷ ಕೊಡ್ತೀನಿ. 11:00 ಕೊಡ್ತಾನಲ್ಲ ಕ್ಲಾಸ್ ನಿಮಿಷ.
ಓಕೆ ಓಕೆ ನಿಖಿಲ್ ಅವ್ರೆ, ನೋಡೋಣ ಇರ್ರಿ ಯಾವ ತರ ಲೋಗೋ ಆಗಿದೆ. ಗೂಗಲ್ ನ್ಯೂ ಲೋಗೋ. ಹಾ ಹಾ ಓಕೆ. ಚೆನ್ನಾಗಿದೆ ನೋಡ್ರಿ ಹೊಸ ಲೋಗೋ. ಗೂಗಲ್ ಲೋಗೋ ಚೇಂಜ್ ಆಗಿದೆ ನೋಡ್ರಿ ಇವತ್ತು. ಈ ತರ ಇತ್ತು, ಈ ತರ ಆಗಿದೆ. ಕಲರ್ ಮರ್ಜ್ ಮಾಡಿದ್ದಾರೆ ಇಲ್ಲಿ. Okay, we will continue with ಮಾರ್ಚ್ ಮ್ಯಾಗಝಿನ್. ಇನ್ನೊಂದ್ಸರಿ ಹೇಳ್ತೀನಿ ನೋಡ್ರಿ, ಯಾರು ಜಾಬ್ ಮಾಡ್ತಾ ಇದ್ದೀರಿ ನೀವು, ಆಮೇಲೆ ಯಾರು 2027 ಬರೆಯೋರಿದ್ದೀರಿ ನೀವು, ಯಾರು ಕಾಲೇಜ್ ಸ್ಟೂಡೆಂಟ್ ಇದೀರಿ ನೀವು, ಮಂತ್ಲಿ ಮ್ಯಾಗಝಿನ್ ಈಗ ಮಾಡದೇ ಇದ್ರು ನಡೆಯುತ್ತೆ. ಓಕೆ, ಬಟ್ ಫುಲ್ ಟೈಮ್ ಸ್ಟಡಿ ಮಾಡೋರು ಮಾಡ್ಲೇಬೇಕು. ಯಾರು ಫುಲ್ ಟೈಮ್ ಓದ್ತಾ ಇದೀರಿ ಡೈಲಿ, ಅವ್ರು ನೀವು ಕೇಳಲೇಬೇಕು ಇದನ್ನ. ಯಾರಿಗೆ ಟೈಮ್ ಸಿಗ್ತಾ ಇಲ್ಲ ಸರ್, ನಮ್ಗೆ ಬರೀ 3 ಗಂಟೆ 4 ಗಂಟೆ ಸಿಗ್ತಾ ಇದೆ ಅನ್ನೋರು ಮೊದಲೆಲ್ಲ ಸ್ಟ್ಯಾಟಿಕ್ ಸಬ್ಜೆಕ್ಟ್ ಮುಗಿಸ್ಕೊಡ್ರಿ, ಆಮೇಲೆ ಕರೆಂಟ್ ಅಫೇರ್ಸ್ ಮಾಡ್ರಿ. ಆಫ್ಲೈನ್ ಅವರಂತೂ ಕಡ್ಡಾಯವಾಗಿ ಮಾಡ್ಲೇಬೇಕು ಇದನ್ನ. ಸರಿ, ವಿ ವಿಲ್ ಕಂಟಿನ್ಯೂ ವಿತ್ ಮಾರ್ಚ್ ಮ್ಯಾಗಝಿನ್. ನೋಡ್ರಿ, ಇನ್ ವಿಷನ್ ಮ್ಯಾಗಝಿನ್ ವಿ ಹ್ಯಾವ್ ಮಲ್ಟಿಪಲ್ ಚಾಪ್ಟರ್ಸ್. ಚಾಪ್ಟರ್ 1 ಪಾಲಿಟಿ ನೆನ್ಪಿರ್ಬೇಕು ನಿಮ್ಗೆ, ಪರ್ಮನೆಂಟ್. ಫಸ್ಟ್ ಪಾಲಿಟಿ, ಸೆಕೆಂಡ್ IR, ಥರ್ಡ್ ಎಕನಾಮಿ, ಫೋರ್ತ್ ವಿ ಹ್ಯಾವ್ ಸೆಕ್ಯೂರಿಟಿ. ಓಕೆ, ಹಾ, ಫೋರ್ತ್ ಸೆಕ್ಯೂರಿಟಿ, ಫಿಫ್ತ್ ಎನ್ವೈರನ್ಮೆಂಟ್, ಸಿಕ್ಸ್ತ್ ಸೋಷಿಯಲ್ ಇಶ್ಯೂಸ್, ಸೆವೆಂತ್ ಸೈನ್ಸ್ ಅಂಡ್ ಟೆಕ್, ಏಟ್ತ್ ಆರ್ಟ್ ಅಂಡ್ ಕಲ್ಚರ್, ನೈನ್ತ್ ಎಥಿಕ್ಸ್, 10th ಸ್ಕೀಮ್ಸ್, 11th ಪ್ಲೇಸಸ್ ಇನ್ ನ್ಯೂಸ್, 12th ಪರ್ಸನಾಲಿಟೀಸ್. ಸೊ ಟ್ರೈ ಮಾಡಿ ನೋಡೋಣ. ಇದು ನೆನಪಿರ್ಬೇಕು ನಿಮ್ಗೆ ಶಾಶ್ವತವಾಗಿ. ಸೆಕ್ಯೂರಿಟಿ, ಆರ್ಟ್ ಅಂಡ್ ಕಲ್ಚರ್, social issues, and schemes, places in news, personalities will taken by Naveen sir. Naveen sir teach ಮಾಡ್ತಾ ಇದ್ದಾರೆ ನಿಮಗೆ, ಉಳಿದಿರೋದನ್ನ ನಾನು ತಗೊಳ್ತೀನಿ. ಓಕೆ, ರಿಮೆಂಬರ್. ಸೊ ಹೇಳ್ರಿ, ಫಸ್ಟ್ ಯಾವುದು ಪಾಲಿಟಿ, ಸೆಕೆಂಡ್ IR, ಥರ್ಡ್ ಎಕನಾಮಿ. ಸೊ ದೀಸ್ ಐ ವಿಲ್ ಟೀಚ್. ನೆಕ್ಸ್ಟ್ ಈ ಕಡೆ ಬರುತ್ತೆ, ಫೋರ್ತ್ ಯಾವ್ದಿದೆ, ಸೆಕ್ಯೂರಿಟಿ, ಫಿಫ್ತ್ ಎನ್ವೈರನ್ಮೆಂಟ್, ಆಮೇಲೆ ಸಿಕ್ಸ್ತ್ ಸೋಷಿಯಲ್ ಇಶ್ಯೂಸ್, ಸೆವೆಂತ್ ಸೈನ್ಸ್ ಅಂಡ್ ಟೆಕ್, ಆರ್ಟ್ ಅಂಡ್ ಕಲ್ಚರ್, ಆಮೇಲೆ ನೈನ್ತ್ ಒನ್ ಎಥಿಕ್ಸ್ ಇರುತ್ತೆ ಅವತ್ತು, ನೈನ್ತ್ ಎಥಿಕ್ಸ್, 10th ಸ್ಕೀಮ್ಸ್. ಓಕೆ, ನೆಕ್ಸ್ಟ್ 11 ಪ್ಲೇಸಸ್ ಇನ್ ನ್ಯೂಸ್, ಪರ್ಸನಾಲಿಟೀಸ್ ಇನ್ ನ್ಯೂಸ್. ದೀಸ್ ಆರ್ ಟಾಟ್ ಬೈ ನವೀನ್ ಸರ್ ಅಂಡ್ ದೀಸ್ ವಿಲ್ ಬಿ ಟಾಟ್ ಬೈ ಮೀ. ನಿಮಗೆ UPSC ಪ್ರಿಲಿಮ್ಸ್ ಅಲ್ಲಿ ಪಾಲಿಟಿಯಿಂದ 15 ಕ್ವಶನ್ ಬರುತ್ತೆ, IR ನಿಂದ 3-4 ಕ್ವಶನ್ ಇರುತ್ತೆ, ಎಕನಾಮಿಯಿಂದ 15ರಿಂದ 16 ಕ್ವಶನ್, ಎನ್ವೈರನ್ಮೆಂಟ್ ಇಂದ 15ರಿಂದ 16, ಸೈನ್ಸ್ ಅಂಡ್ ಟೆಕ್ನಾಲಜಿಯಿಂದ 15ರಿಂದ 16, ಎಥಿಕ್ಸ್ ನಿಂದ ಮೇನ್ಸ್ ಅನುಕೂಲ ಆಗುತ್ತೆ. ಸೊ ನೋಡ್ರಿ, ಮ್ಯಾಕ್ಸಿಮಮ್ ವಿಲ್ ಬಿ ಕವರ್ಡ್ ಬೈ ಮೀ. ಸೊ ವಾಟ್ ಎವರ್ ಐ ವಿಲ್ ಟೀಚ್ ಇನ್ ವಿಷನ್ ಮ್ಯಾಗಝಿನ್ ಈಸ್ ಮೋರ್ ದನ್ ಇನಫ್. ಸಾಕು, ನಿಮಗೆ ಆರಾಮಾಗಿ ಸ್ಕೋರ್ ಮಾಡ್ತೀರಿ. ವಿ ಹಿಯರ್ ಲಾಟ್ ಆಫ್ ಟಾಪಿಕ್ಸ್ ವಿಲ್ ರಿಪೀಟ್ ಫ್ರಮ್ ಸ್ಟ್ಯಾಟಿಕ್ ಆಲ್ಸೋ. ಸ್ಟ್ಯಾಟಿಕ್ ನಿಂದಾನು ಬಹಳಷ್ಟು ಟಾಪಿಕ್ಸ್ ರಿಪೀಟ್ ಆಗ್ತಾನೆ ಹೋಗುತ್ತೆ. ಯು ವಿಲ್ ಬಿ ಪರ್ಫೆಕ್ಟ್ ಇನ್ 1 year. ಒಂದು ವರ್ಷದಲ್ಲಿ ಪರ್ಫೆಕ್ಟ್ ಆಗ್ತೀರಿ. ಬಟ್ ಒಂದೇನು, ಕ್ಲಾಸ್ ಕೇಳಿದೀನಿ ಅಂತ ಅಂದ್ರೆ ಅಲ್ಲ, ನೀವು ರಿವೈಸ್ ಮಾಡ್ಬೇಕು. ರಿವೈಸ್ ಅಂದ್ರೆ ಓದೋದಲ್ಲ, ಕಣ್ಣು ಮುಚ್ಕೊಂಡು ನೆನಪು ಮಾಡ್ಕೊಳ್ಬೇಕು ಏನದು ಅಂತ. ಓಕೆ, ಸೊ ಅವಾಗ ನಿಮಗೆ ಗೊತ್ತಾಗುತ್ತೆ. ಈಗ ನಾವು ವಿ ಆರ್ ಸ್ಟಾರ್ಟಿಂಗ್ ವಿತ್ ಪಾಲಿಟಿ ಆಫ್ ಮಾರ್ಚ್. ಆಮೇಲೆ ಬರ್ಕೊಳ್ರಿ, ಏನ್ ನೀವು ಅಷ್ಟಷ್ಟ ಪ್ರಿಂಟ್ ಮಾಡಿ ಕೊಡ್ತಾರಲ್ಲ ನಿಮಗೆ, ಅವುಗಳ ಮೇಲೆ ಈ ತರ ಬರ್ಕೊಳ್ರಿ.
ಮಾರ್ಚ್ 2025 ಅಂತ. ಯಾಕಂದ್ರೆ ಅವು ಮಿಕ್ಸ್ ಅಪ್ ಆಯ್ತು ಅನ್ಕೊಡ್ರಿ, ಗೊತ್ತಾಗಲ್ಲ ನಿಮ್ಗೆ ಯಾವ ಮಂತ್ ಅಂತ. ಇಟ್ ಈಸ್ ಡಿಫಿಕಲ್ಟ್ ಟು ಫೈಂಡ್ ಫ್ರಮ್ ವಿಚ್ ಮಂತ್ ಯು ಆರ್ ಸ್ಟಡಿಂಗ್. ಈ ಕೆಳಗಡೆ ಕೊಟ್ಟಿರಲ್ಲ ಇವು. ಓಕೆ, ಸೊ ಎವ್ರಿ ಸ್ಟೆಪ್ ಅಲ್ಲಿ ಮಾಡಿರ್ತಾರಲ್ಲ ಅದಕ್ಕೆ ಈ ತರ ಬರ್ಕೊಂಡ್ ಬಿಡ್ಬೇಕು ಮೂಲೆಯಲ್ಲಿ. ನಾನು ಬರ್ಕೊಂಡಿರ್ತೀನಿ. ಐ ಹ್ಯಾವ್ ರಿಟರ್ನ್ ಇಯರ್ ಚೆಕ್, ಸಿ ಐ ಹ್ಯಾವ್ ರಿಟರ್ನ್ ವಿತ್ ಮೈ ಪೆನ್, ಬರೆದಿದ್ದೀನಿ ನಾನು ಇದನ್ನ. ಓಕೆ, ಸೊ ನಾವು ವಿ ಆರ್ ಸ್ಟಾರ್ಟಿಂಗ್ ವಿತ್ ಪಾಲಿಟಿ. ವೆನ್ ಯು ಗೋ ಟುಡೇ ಹೋಮ್, ಇವತ್ತು ಮನೆಗೆ ಹೋದ ನಂತರ ನೀವು ಯು ಹ್ಯಾವ್ ಟು ರಿವೈಸ್ ಲಾಸ್ಟ್ ಮಂತ್ ಪಾಲಿಟಿ, ವಾಟ್ ಎವರ್ ಯು ಸ್ಟಡಿಡ್, ವಾಟ್ ಎವರ್ ವಿ ಟಾಟ್. ಯಾರ್ಯಾರು ಹೋದ್ ಮಂತ್ ಕಲ್ತಿಲ್ಲ ನೀವೇನ್ ರಿವಿಷನ್ ಮಾಡೋ ಅಗತ್ಯ ಇಲ್ಲ. ಬಟ್ ಯಾರ್ಯಾರು ಕಲ್ತಿದ್ದೀರಿ ಕ್ಲಾಸ್ ಅನ್ನು ಪಾಲಿಟಿನ ನೀವು ರಿವಿಷನ್ ಮಾಡ್ಲೇಬೇಕು. ದೆನ್ ಓನ್ಲಿ ಯು ಹ್ಯಾವ್ ಟು ಸ್ಟಾರ್ಟ್ ದಿಸ್ ರಿವಿಷನ್. ದಿಸ್ ಈಸ್ ಹೌ ಯು ಹ್ಯಾವ್ ಟು ರಿವೈಸ್. ಅದನ್ನ ಮಾಡಿನೇ ಇದನ್ನ ಮಾಡೋದು, ನೆನ್ಪಿಟ್ಕೊಳ್ರಿ. ಯು ಸ್ಪೀಡ್ ಆಗಿ ರಿವಿಷನ್ ಮಾಡ್ತಾ ಹೋಗೋದು. ಸರಿ, ನೋಡೋಣ. ಓಕೆ ನಿಖಿಲ್ ಅವರ. ಸೊ ಇನ್ ಪಾಲಿಟಿ ವಿ ಹ್ಯಾವ್ ಟೂ ಮೇಜರ್ ಟಾಪಿಕ್ಸ್, ಜುಡಿಷಿಯಲ್ ಅಕೌಂಟಬಿಲಿಟಿ ಅಂಡ್ ರೆಗ್ಯುಲೇಟಿಂಗ್ ಬಿಗ್ ಟೆಕ್. ಬಿಗ್ ಟೆಕ್ ಅಂದ್ರೆ ಏನ್ ಗೊತ್ತಾ? ಬಿಗ್ ಕಂಪನೀಸ್, ಅಮೆಝಾನ್, ಗೂಗಲ್, ಫೇಸ್ಬುಕ್. ಓಕೆ, ದೆನ್ ನ್ಯೂಸ್ ಇನ್ ಶಾರ್ಟ್. ಇವೆಲ್ಲ ಸಣ್ಣ ಸಣ್ಣ ನ್ಯೂಸ್ಗಳಿವೆ, ತುಂಬಾ ಇಂಟ್ರೆಸ್ಟಿಂಗ್ ಇದೆ, ವೆರಿ ವೆರಿ ಇಂಟ್ರೆಸ್ಟಿಂಗ್. ಯು ವಿಲ್ ಎಂಜಾಯ್. ಓಕೆ, ಸೊ ಫಸ್ಟ್ ಒನ್ ಇಸ್ ಜುಡಿಷಿಯಲ್ ಅಕೌಂಟಬಿಲಿಟಿ. ಏನು ಜುಡಿಷಿಯಲ್ ಅಕೌಂಟಬಿಲಿಟಿ ಅಂದ್ರೆ ನ್ಯಾಯಾಂಗದ ಹೊಣೆಗಾರಿಕೆ, ಜವಾಬ್ದಾರಿ. ಯಾಕೆ ಸುದ್ದಿಯಲ್ಲಿದೆ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ನೋಡ್ರಿ, ಯು ಶುಡ್ ಬಿ ಅವೇರ್ ಆಫ್ ದಿಸ್ ಬಿಕಾಸ್ ಇನ್ ಇಂಟರ್ವ್ಯೂ ಆಸ್ ವೆಲ್ ಆಸ್ ಇನ್ ಮೇನ್ಸ್ ಆನ್ಸರ್ ರೈಟಿಂಗ್ ದೇ ವಿಲ್ ಆಸ್ಕ್ ದಿಸ್. ನೀವು ಇದರಿಂದಾನೇ ಉತ್ತರ ಸ್ಟಾರ್ಟ್ ಆಗ್ಬೇಕು ನಿಮ್ಮದು. ಓಕೆ, ಸೊ ಏನಾಗಿದೆ, ರೀಸೆಂಟ್ಲಿ ದ ಡಿಸ್ಕವರ್ ಆಫ್ ವಾಟ್ಸ್ ಆಫ್ ಕ್ಯಾಶ್ ಅಟ್ ದ ರೆಸಿಡೆನ್ಸ್ ಆಫ್ ದ ಡೆಲ್ಲಿ ಹೈಕೋರ್ಟ್ ಜಡ್ಜ್ ಈಸ್ ರೇಸ್ಡ್ ಕನ್ಸರ್ನ್ಸ್ ರಿಗಾರ್ಡಿಂಗ್ ಅಕೌಂಟಬಿಲಿಟಿ ಆಫ್ ಇಟ್ಸ್ ಇಂಡಿಯಾಸ್ ಹೈಯರ್ ಜುಡಿಷಿಯರಿ. ಏನಾಗಿತ್ತು, ದಿಲ್ಲಿ ಹೈಕೋರ್ಟ್ ನ ಜಡ್ಜ್ ಒಬ್ಬರ ಮನೆಯಲ್ಲಿ ಏನ್ ಸಿಕ್ಕಿತ್ತು? ಕ್ಯಾಶ್ ಸಿಕ್ಕಿತ್ತು ಅಲ್ವಾ? ಹೆಸರು ಅಗತ್ಯ ಇಲ್ಲ. ಯು ಶುಡ್ ನಾಟ್ ರೈಟ್ ದ ನೇಮ್ ಆಫ್ ಪರ್ಸನ್ ಇನ್ UPSC ಎಕ್ಸಾಮ್. ಯು ಶುಡ್ ರೈಟ್ ಅ ಜಡ್ಜ್ ಅಷ್ಟೇ. ಓಕೆ, ಸೊ ಏನಾಗಿತ್ತು ಅಂದ್ರೆ ಸಿಕ್ಕಾಪಟ್ಟೆ ದುಡ್ಡು ಸಿಕ್ಕಿತ್ತು. ಸೊ ವಾಟ್ ವಿ ಥಿಂಕ್ ಜಡ್ಜಸ್ ಆರ್ ಗುಡ್, ಬಟ್ ಹೌ ವಿ ಕ್ಯಾನ್ ಟ್ರಸ್ಟ್ ದೆಮ್? ಹೇಗೆ ನಂಬುದು ಅವರನ್ನ? ದಟ್ ಈಸ್ ದ ಕನ್ಸರ್ನ್. ಅದೇ ನಮ್ಮ ಇವತ್ತಿನ ಕಾಳಜಿ ಆಗಿದೆ ಅಲ್ವಾ? ಸೊ ಇದರಿಂದ ಏನಾಗಿದೆ, ಸೊ ದೇರ್ ಇಸ್ ಅ ಡಿಬೇಟ್ ಆನ್ ಜುಡಿಷಿಯಲ್ ಅಕೌಂಟಬಿಲಿಟಿ. ಇದರ ಬಗ್ಗೆ ಚರ್ಚೆಗಳು ನಡೀತಾ ಇದೆ ಸುದ್ದಿಯಲ್ಲಿ. ಸೊ ಪ್ರೀವಿಯಸ್ಲಿ ಇದೊಂದೇ ಅಲ್ಲ, ಹಿಂದೆನೂ ಕೂಡ 2 ಇನ್ಸಿಡೆಂಟ್ ಇದೆ. ಅ ಫಾರ್ಮರ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಜಾಯಿನ್ಡ್ ಅ ಪ್ಯಾನಲ್ ಇನ್ವೆಸ್ಟಿಗೇಟಿಂಗ್ ಸೆಕ್ಷುವಲ್ ಹೆರಾಸ್ಮೆಂಟ್ ಚಾರ್ಜಸ್ ಅಗೇನ್ಸ್ಟ್ ಹಿಮ್ಸೆಲ್ಫ್. ಒಬ್ರು ಸುಪ್ರೀಂ ಕೋರ್ಟ್ ನ ಮಾಜಿ ಮುಖ್ಯ ನ್ಯಾಯಮೂರ್ತಿಗಳಿದ್ರು, ಆಗ ಅವ್ರ ಮುಖ್ಯ ನ್ಯಾಯಮೂರ್ತಿಗಳಿದ್ರು. ಅವರ ವಿರುದ್ಧ ಅವರ ಕಚೇರಿ ಹೆಣ್ಮಗಳೊಬ್ಳು ದೂರು ಕೊಟ್ಟಿದ್ರು, ಸೆಕ್ಷುವಲ್ ಹೆರಾಸ್ಮೆಂಟ್, ಲೈಂಗಿಕ ದೌರ್ಜನ್ಯದ್ದು. ಅದರ ವಿರುದ್ಧ ತನಿಖೆ ಮಾಡೋಕೆ ಅವರು ಒಂದು ಕಮಿಟಿಯನ್ನ ಮಾಡಿದ್ರು. ಓಕೆ, ಇನ್ ದ್ಯಾಟ್ ಕಮಿಟಿ ಹಿ ವಾಸ್ ಆಲ್ಸೋ ಮೆಂಬರ್. ಅವರ ವಿರುದ್ಧ ತನಿಖೆ ಮಾಡೋಕೆ ಅವರೇ ಮೆಂಬರ್. ಹೌ ಇಸ್ ದಿಸ್ ಪಾಸಿಬಲ್? ಇಸ್ ಇಟ್ ಗುಡ್? ಇಸ್ ಇಟ್ ಅಂಡ್ ಅಕೌಂಟಬಿಲಿಟಿ? ಸೊ ಇದು ಹೆಸರು ಕೂಡ ಗೊತ್ತಿದೆ ಅವ್ರು ನನಗೆ, ಬಟ್ ಹಿಯರ್ ದೇ ಆರ್ ನಾಟ್ ಮೆನ್ಷನ್, ಸೊ ನೋ ನೀಡ್ ಟು ರಿಮೆಂಬರ್ ದ ನೇಮ್. ಅರ್ಥ ಆಯ್ತಾ? ಸೊ ದಿಸ್ ಇಸ್ ಒನ್ ಕೇಸ್. And second, Supreme Court took suo motu cognizance and stayed Lokapal's ruling which stated that High Court judges are amenable to Lokapal jurisdiction. ಲೋಕಪಾಲ್ನವರು ಹೈಕೋರ್ಟ್ ಜಡ್ಜ್ಗಳ ಮೇಲೆ ಲೋಕಪಾಲ್ನ ಕಾನೂನನ್ನ ಅಳವಡಿಸಿಕೊಳ್ಳೋ ಹಾಗಿಲ್ಲ ಅಂತ ಯಾರು ಹೇಳಿದ್ರು? ಸುಪ್ರೀಂ ಕೋರ್ಟ್ ನವರು. ಸೊ ದೀಸ್ ಆರ್ ಟು ಅನದರ್ ಇನ್ಸಿಡೆಂಟ್ಸ್. ದೇ ವಿಲ್ ಆಸ್ಕ್ ಕ್ವಶನ್ಸ್ ಲೈಕ್ ದಿಸ್ ಓನ್ಲಿ. ಏನ್ ಕೊಡ್ತಾರೆ ಗೊತ್ತಾ ಕ್ವಶನ್? ಇದೇ ತರ. In recent events, there is an intensified debate on judicial accountability in India. Elucidate. ಇಷ್ಟೇ ಕೊಡ್ತಾರೆ ಕ್ವಶನ್. ನಾವು ಯಾಕೆ ಕರೆಂಟ್ ಅಫೇರ್ಸ್ ನ ಇಲ್ಲಿ ಟೀಚ್ ಮಾಡ್ತಾ ಇದೀವಿ, ಮೇನ್ಸ್ ಅನ್ನ ರೆಕಾರ್ಡೆಡ್ ಕೊಡೋ ಪ್ಲಾನ್ ಮಾಡಿದೀವಿ ಅಂದ್ರೆ ದೇ ಆರ್ ಫೋಕಸಿಂಗ್ ಆನ್ ಕರೆಂಟ್ ಅಫೇರ್ಸ್. ನಿಮ್ಗೆ ಎಂದಿಂದು ಏನೇನು ಕೇಳಲ್ಲ. ಭಾರತ 10 ವರ್ಷಗಳ ಹಿಂದೆ ITBT ಡೆವಲಪ್ಮೆಂಟ್ ಆದಾಗ ಏನೇನಾಯ್ತು ಅದಲ್ಲ. ಈಗ ಟ್ರೆಂಡ್ ಈಸ್ ಚೇಂಜ್. ಓಕೆ, ದೇ ಆರ್ ಆಸ್ಕಿಂಗ್ ಕ್ವಶನ್ಸ್ ಆನ್ ಕರೆಂಟ್ ಅಫೇರ್ಸ್. ಸೊ ಯು ಹ್ಯಾವ್ ಟು ರಿಮೆಂಬರ್ 3 ಇನ್ಸಿಡೆಂಟ್ಸ್. ಏನೇನ್ ಬಿಟ್ಕೊ, ಇವೆಲ್ಲ ಬೈ ಹಾರ್ಟ್ ಮಾಡೋದಲ್ಲ. ಏನೇನು ಹೇಳ್ರಿ? ಫಸ್ಟ್ ಇನ್ಸಿಡೆಂಟ್ ಏನು? ದಿಲ್ಲಿ ಕೋರ್ಟ್ ಜಡ್ಜ್ ಮನೆಯಲ್ಲಿ ಸಾಕಷ್ಟು ಹಣ ಸಿಕ್ಕಿದೆ. ಮತ್ತೆ ಎರಡನೇದು, ತಮ್ಮ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಬಂದಾಗ ರಚಿಸಿದ ಕಮಿಟಿಯಲ್ಲಿ ಅದೇ ಜಡ್ಜ್ ಇದ್ರು. ಮೂರನೇದು,
ಲೋಕಪಾಲ್ ಕಾನೂನನ್ನ ಹೈಕೋರ್ಟ್ ಜಡ್ಜ್ಗಳ ಮೇಲೆ ಅಳವಡಿಸಬೇಡಿ ಅಂತ ಸುಪ್ರೀಂ ಕೋರ್ಟ್ ತಾನಾಗಿಯೇ ಹೇಳ್ತು. ಇವೆಲ್ಲವನ್ನ ನೋಡಿದಾಗ ಏನನ್ಸುತ್ತೆ ನಮಗೆ, ನ್ಯಾಯಾಂಗದ ಹೊಣೆಗಾರಿಕೆಯ ಬಗ್ಗೆ ಪ್ರಶ್ನೆ ಮೂಡುತ್ತೆ. ಈ ತರ ಬರೀಬೇಕು. ಓಕೆ, ಸೊ ದೆನ್ ಎಕ್ಸಿಸ್ಟಿಂಗ್ ಕೀ ಮೆಕ್ಯಾನಿಸಮ್ಸ್ ಫಾರ್ ಎನ್ಶೂರಿಂಗ್ ಅಕೌಂಟಬಿಲಿಟಿ. ಸೊ ಈ ಕಾನೂನು ಹೊಣೆಗಾರಿಕೆ ಬಗ್ಗೆ ಸದ್ಯಕ್ಕೆ ಇರುವಂತ ಮೆಕ್ಯಾನಿಸಮ್ಗಳು ಏನೇನಿದೆ ಅಂತ ನೋಡಿದಾಗ, ಇಂಪೀಚ್ಮೆಂಟ್ governed by Article 124, 217, 218, no need to remember. The Constitution and Judges Inquiry Act 1968. ಸಂವಿಧಾನ ಮತ್ತು ಅಂಡರ್ ದಿಸ್ ಆಕ್ಟ್ ದೇರ್ ಇಸ್ ಅ ರೂಲ್ಸ್ ಆಫ್ ಇಂಪೀಚ್ಮೆಂಟ್. ಒಬ್ಬ ಜಡ್ಜ್ ಅನ್ನ ತೆಗೆಯೋದು ಹೇಗೆ ಅನ್ನುವಂತ ರೂಲ್ಸ್ ಇದೆ. ಇನ್ ಇಂಡಿಯಾ ಟಿಲ್ ನೌ ನೋ ಜಡ್ಜ್ ಹ್ಯಾಸ್ ಬೀನ್ ರಿಮೂವ್. ಭಾರತದಲ್ಲಿ ಇಲ್ಲಿವರೆಗೂ ಒಬ್ಬ ಜಡ್ಜ್ ಅನ್ನು ಕೂಡ ರಿಮೂವ್ ಮಾಡಿಲ್ಲ. ಓಕೆ ಓಕೆ, ಅದೊಬ್ರು ಇದಾರೆ, ಯಾರೋ ಒಬ್ರು ಸಿಕ್ಕಿ ಬಿದ್ದಿದ್ರು ಅವರು. ಓಕೆ, and he was also not removed. And ಅಷ್ಟಾಯ್ತು. CJI can receive complaints against conduct of judges of Supreme Court and Chief Justice of High Court. ನೆನ್ಪಿಟ್ಕೊಳ್ಳಿ, ಸುಪ್ರೀಂ ಕೋರ್ಟ್ ಜಡ್ಜ್ಗೆ ನಾವು ಚೀಫ್ ಜಸ್ಟಿಸ್ಗೆ ಯಾರ ವಿರುದ್ಧ ದೂರು ಕೊಡ್ಬೋದು ನಾವು? ಸುಪ್ರೀಂ ಕೋರ್ಟ್ ಜಡ್ಜಸ್ ಮತ್ತು ಬೇರೆ ಬೇರೆ ರಾಜ್ಯಗಳ ಚೀಫ್ ಜಸ್ಟಿಸ್ಗಳ ಬಗ್ಗೆ, ಮುಖ್ಯ ನ್ಯಾಯಮೂರ್ತಿಗಳ ಬಗ್ಗೆ. ಓಕೆ, ಕನ್ಸಿಡರ್ ದಿಸ್ ಇಸ್ ಸುಪ್ರೀಂ ಕೋರ್ಟ್ and these are high courts of Karnataka, Andhra Pradesh, Madhya Pradesh ಅನ್ಕೊಳ್ರಿ. ಇಲ್ಲಿ CJ ಇರ್ತಾರೆ. CJ ಚೀಫ್ ಜಸ್ಟಿಸ್, ಚೀಫ್ ಜಸ್ಟಿಸ್, ಚೀಫ್ ಜಸ್ಟಿಸ್. ಇವ್ರ ಕೆಳಗಡೆ another justices. Okay, in Supreme Court there is a CJI. Why it is called a CJI? India. Okay, ಇಲ್ಲಿ CJ ಅಷ್ಟೇ, ಅಲ್ಲಿ CJI. Here also SC judge ಅನ್ಬೋದು ಅವರು, ಸುಪ್ರೀಂ ಕೋರ್ಟ್ ಜಡ್ಜು. We can give complaint to CJI against this SCJ and CJ and this CJ and this CJ. And we can give complaint against these judges against CJ of HC. ಅರ್ಥ ಆಯ್ತಾ? ಈಗ ಇಷ್ಟು ನೋಡ್ರಿ, ನೆನ್ಪಿಟ್ಕೊಡ್ರಿ. ಹಿಂಗೆ ನಿಮ್ ಮೈಂಡ್ ಅಲ್ಲಿ ಒಂದು ಕ್ಲಾರಿಟಿ ಬರ್ಬೇಕು, ಬರೀ ಓದ್ಕೊಂಡು ಹೋಗ್ಬಾರ್ದು. ಒಂದ್ಸಾರಿ ಬಂತಂದ್ರೆ ಮುಗೀತು. then 3-member committee examines the complaint and may recommend removal and criminal action. ಒಂದು 3-member committee ಮಾಡ್ತಾರೆ, then there will be a recommendation for removal or criminal action. Okay, for instance ಒಂದು ಎಕ್ಸಾಂಪಲ್ ನೋಡೋದಾದ್ರೆ, ಜಸ್ಟಿಸ್ ಸೌಮಿತ್ರ ಸೇನ್ and Nirmal Yadav were found guilty through such committees. ಓಕೆ, ನೋಡ್ರಿ, ಸಿಕ್ಕಿ ಬಿದ್ದಿದ್ರಂತ ಇಬ್ರು ಜಡ್ಜಸ್, ಆದ್ರೂ ಕೂಡ ಅವ್ರನ್ನ ರಿಮೂವ್ ಮಾಡಿಲ್ಲ. ಓಕೆ, ಇನ್ ಕೇಸ್ ಆಫ್ ಕಂಪ್ಲೇಂಟ್ ಅಗೇನ್ಸ್ಟ್ SC ಜಡ್ಜ್, 2 ಚೀಫ್ ಜಸ್ಟಿಸ್ ಆಫ್ HC ಅದರ್ ದನ್ ದ HC ಟು ವಿಚ್ ದ ಜಡ್ಜ್ ಬಿಲಾಂಗ್ ಅಂಡ್ 1 HC ಜಡ್ಜ್ ಏನ್ ಮಾಡ್ತಾರೆ ಗೊತ್ತಾ? ಈಗ ಒಬ್ಬ, ದಿಸ್ ಈಸ್ ಅ ಹೈ ಕೋರ್ಟ್ ಅಂಡ್ ದೇರ್ ಇಸ್ ಅ ಚೀಫ್ ಜಸ್ಟಿಸ್. To enquire against him there will be a 3-member committee. 3-member committee ಇರುತ್ತೆ. ಅದಕ್ಕೆ ಬೇರೆ ಬೇರೆ, ಕನ್ಸಿಡರ್ ದಿಸ್ ಇಸ್ ಕರ್ನಾಟಕ and for example Maharashtra and Telangana. CJ and another one high court judge. ಒಬ್ಬ ಬೇರೆ ರಾಜ್ಯದ ಹೈಕೋರ್ಟ್ ಜಡ್ಜ್ ನ ಮಾಡ್ತಾರೆ, ಒಬ್ಬ ಹೈಕೋರ್ಟ್ ಜಸ್ಟಿಸ್. ಓಕೆ, ಒಬ್ಬ ಜಡ್ಜ್ ಅನ್ನ ಈ ತರ 3-member ಕಮಿಟಿ ಮಾಡಿ ಫಸ್ಟ್ ಎನ್ಕ್ವೈರಿ ಮಾಡ್ತಾರೆ. ಫಸ್ಟ್ ಎನ್ಕ್ವೈರಿ ವಿಲ್ ಬಿ ದೇರ್, ಆಫ್ಟರ್ ದಟ್ the removal process will start. And removal process is not easy. It is a big process is there. ತುಂಬಾ ದೊಡ್ಡ ಮಟ್ಟದ ಪ್ರೊಸೆಸ್ ಇದೆ. We will study it in polity ನಲ್ಲಿ ಸ್ಟಡಿ ಮಾಡ್ತೀವಿ ನಾವು ಅದ್ರ ಬಗ್ಗೆ. In case of complaint against chief justice, high court chief justice, high court judge ಬಗ್ಗೆ ಆದ್ರೆ ಈ ತರ. ಓಕೆ, ಚೀಫ್ ಜಸ್ಟಿಸ್ ಅಲ್ಲ. ಚೀಫ್ ಜಸ್ಟಿಸ್ ಬಗ್ಗೆ ದೂರು ಬಂದ್ರೆ SC ಜಡ್ಜ್ ಜೊತೆಗೆ 2 ಚೀಫ್ ಜಸ್ಟಿಸ್ ಆಫ್ ಅದರ್ HCs, ಬೇರೆ ಬೇರೆ ಹೈಕೋರ್ಟ್ ಗಳ ಚೀಫ್ ಜಸ್ಟಿಸ್ ಕೂಡ ಎನ್ಕ್ವೈರಿ ಮಾಡ್ತಾರೆ. ಇನ್ ಕೇಸ್ ಆಫ್ ಕಂಪ್ಲೇಂಟ್ ಅಗೇನ್ಸ್ಟ್ HC ಜಡ್ಜ್, ಕಮಿಟಿ ಕನ್ಸಿಸ್ಟಿಂಗ್ ಆಫ್ 3 SC ಜಡ್ಜಸ್, ಅಂದ್ರೆ ಸುಪ್ರೀಂ ಕೋರ್ಟ್ ಜಡ್ಜ್ ವಿರುದ್ಧ ದೂರು ಕೊಟ್ರೆ 3 ಸುಪ್ರೀಂ ಕೋರ್ಟ್ ಜಡ್ಜ್ಗಳು ಕೂಡ ಎನ್ಕ್ವೈರಿ ಮಾಡ್ತಾರೆ ಅದನ್ನ. ಸೊ ಇಷ್ಟು ಸಾಕು ನಮ್ಗೆ, ಉಳಿದಿರೋದೇನಾಗುತ್ತೆ ಇಲ್ಲಿ. ಓಕೆ, ಆಮೇಲೆ ಇದನ್ನ ಬೇಕಾದ್ರೆ ಲಿಸ್ಟ್ ಮಾಡ್ಕೊಳ್ರಿ. ಬಹಳ ತಲೆ ಕೆಡ್ಸ್ಕೊಳಿಕ್ ಹೋಗ್ಬೇಡ್ರಿ. ನೋ ನೀಡ್ ಟು ರಿಮೆಂಬರ್ ದಿಸ್ ಆಲ್ಸೋ. ಇದನ್ನು ಕೂಡ ನೆನ್ಪಿಟ್ಕೊಳ್ಬೇಡ್ರಿ. ಬಟ್ ಹ್ಯಾವ್ ಅ ಕಾಮನ್ ಸೆನ್ಸ್. ಹೌ?
ವೆನ್ ಇಟ್ ಕಮ್ಸ್ ಟು ಎನ್ಕ್ವೈರಿ ಆಫ್ ಸುಪ್ರೀಂ ಕೋರ್ಟ್ ಜಡ್ಜ್, ಹೈಕೋರ್ಟ್ ಜಡ್ಜ್ ಕೆನಾಟ್ ಎನ್ಕ್ವೈರ್ ಅಗೇನ್ಸ್ಟ್ ಹಿಮ್. ಅಂದ್ರೆ ಏನು, ಒಬ್ಬ ಸುಪ್ರೀಂ ಕೋರ್ಟ್ ಜಡ್ಜ್ ನ ವಿರುದ್ಧ ದೂರು ಕೊಟ್ರೆ ಹೈಕೋರ್ಟ್ ಜಡ್ಜ್ ಅದನ್ನ ಎನ್ಕ್ವೈರಿ ಮಾಡಕ್ ಹೋಗಲ್ಲ, ಅವ್ರಿಗೆ ಆ ಪವರ್ ಇರಲ್ಲ. ಇಷ್ಟು ಕಾಮನ್ ಸೆನ್ಸ್ ನಿಮಗೆ ಇದ್ರೆ ಸಾಕು. UPSC ವಿಲ್ ಗಿವ್ ಯು ಎಲಿಮಿನೇಷನ್ ಟ್ರಿಕ್ಸ್ ಅಂಡ್ ಯು ಕ್ಯಾನ್ ಸಾಲ್ವ್ ಬೈ ದಟ್. ಇದನ್ನ ನೆನಪಿಟ್ಕೊಳ್ಳಿ. ಎಷ್ಟು ತಲೆ ಕೆಡ್ಸ್ಕೊಳ್ಳೋರು ಇದಕ್ಕೋಸ್ಕರ ಬೇಡ. ದೆನ್ ದೇರ್ ಇಸ್ ಅ ಬ್ಯಾಂಗ್ಳೂರ್ ಪ್ರಿನ್ಸಿಪಲ್ ಆಫ್ ಜುಡಿಷಿಯಲ್ ಕಂಡಕ್ಟ್. ಬೆಂಗಳೂರು ಪ್ರಿನ್ಸಿಪಲ್ ಆಫ್ ಜುಡಿಷಿಯಲ್ ಕಂಡಕ್ಟ್ ಅನ್ನುವಂತಹ ಒಂದು ನಿಯಮಗಳು ಕಂಡು ಬರುತ್ತೆ. ಓಕೆ, ಇಲ್ಲಿದೆ ನೋಡ್ರಿ, ಬೆಂಗಳೂರು ಪ್ರಿನ್ಸಿಪಲ್ ಆಫ್ ಜುಡಿಷಿಯಲ್ ಕಂಡಕ್ಟ್ ಅಂಡ್ ರಿಸೆಂಟ್ಮೆಂಟ್ ಆಫ್ ವ್ಯಾಲ್ಯೂಸ್ ಆಫ್ ಜುಡಿಷಿಯಲ್ ಲೈಫ್ 1997. ಇದು 2002 ಮಾಡಿದ್ರಿ. ಇದನ್ನ ಏನೇನಿದೆ ಇದ್ರಲ್ಲಿ ನೋಡ್ರಿ. ಸೊ ಜಡ್ಜಸ್ ಶುಡ್ ಬಿ ಇಂಡಿಪೆಂಡೆಂಟ್ ಅಂಡ್ ದೇರ್ ಶುಡ್ ಬಿ ಇಂಟೆಗ್ರಿಟಿ. ಅವರು ಇಂಡಿಪೆಂಡೆಂಟ್ ಆಗಿರಬೇಕು, ಯಾರ ಮೇಲೆ ಡಿಪೆಂಡ್ ಇರಬಾರ್ದು. ದೇರ್ ಶುಡ್ ಬಿ ಇಂಟೆಗ್ರಿಟಿ. ಇಂಟೆಗ್ರಿಟಿ ಅಂದ್ರೆ ಸಮಗ್ರತೆ ಇರಬೇಕು, ನಿಷ್ಠೆಯಿಂದ ಇರಬೇಕು ಅವರು. ಓಕೆ, ಅಂಡ್ ಇಕ್ವಾಲಿಟಿ, ಸಮಾನತೆಯನ್ನು ಎತ್ತಿ ಹಿಡಿಯೋರು ಇರ್ಬೋದು. ಇಂಪಾರ್ಶಿಯಾಲಿಟಿ ಇರಬೇಕು, ಯಾರ ಪರನೂ ಇರಬಾರ್ದು ಅವರು. ಅಂಡ್ ಪ್ರಾಪ್ರಿಯೇಟಿ, ಜಡ್ಜಸ್ ಶಾಲ್ ಅವಾಯ್ಡ್ ಇಂಪ್ರಾಪರಿಟಿ ಅಂಡ್ ಹ್ಯಾವ್ ಅಪಿಯರೆನ್ಸ್ ಆಫ್ ಇಂಪ್ರಾಪರಿಟಿ ಇನ್ ಆಲ್ ದ ಜಡ್ಜಸ್ ಆಫ್ ಆಕ್ಟಿವಿಟೀಸ್. ದೆನ್ ಕಾಂಪಿಟೆನ್ಸ್ ಅಂಡ್ ಡಿಲಿಜಿಯನ್ಸ್, ಸಮರ್ಥರಾಗಿರ್ಬೇಕು ಅವರು. ಕಾಂಪಿಟೆನ್ಸ್ ಅಂದ್ರೆ ಸಮರ್ಥ. ಓಕೆ, ಇದು ಪ್ರಾಪ್ರಿಯೇಟಿ ಕನ್ನಡದಲ್ಲಿ ಅರ್ಥ ಏನಿದೆ ಆಮೇಲೆ ನೋಡ್ಕೊಡ್ರಿ ಅದನ್ನ. ಅದ್ರ ಒಳಗಡೆ ಇರೋದನ್ನ ನೀವು ಓದ್ಬೇಕು. ನಾನು ಬಿಟ್ಟಿದ್ದೀನಿ ಅಂತ ಬಿಡೋ ಹಾಗಿಲ್ಲ. ಯು ಹ್ಯಾವ್ ಟು ರೀಡ್ ದೀಸ್ ಆಲ್ಸೋ ಇನ್ ಯುವರ್ ಹೋಮ್. ದೆನ್ ಕನ್ಸರ್ನ್ಸ್, ಏನೇನ್ ಕಾಳಜಿಗಳಿದೆ ನೋಡೋಣ. ಸಿ, ಮೋಸ್ಟ್ ಆಫ್ ದ ಮೇನ್ಸ್ ಕಂಟೆಂಟ್ ವಿಲ್ ಬಿ ಕವರ್ಡ್ ಹಿಯರ್ ಇಟ್ ಸೆಲ್ಫ್. ಓಕೆ, ಮೇನ್ಸ್ ಕಂಟೆಂಟ್ ಇಲ್ಲೇ ಮ್ಯಾಕ್ಸಿಮಮ್ ಕವರ್ ಆಗುತ್ತೆ. ಅಂದ್ರೆ ಕ್ವಶನ್ ಇಲ್ಲಿಂದಾನೇ ಪ್ರಶ್ನೆಗಳು ಬರುತ್ತೆ, ಜಾಸ್ತಿ ಏನೂ ಇಲ್ಲ. ಫಸ್ಟ್, ದೇರ್ ಇಸ್ ಅ ಪ್ರಾಬ್ಲಮ್ ವಿತ್ ಕಾನ್ಫ್ಲಿಕ್ಟ್ ವಿತ್ ಜುಡಿಷಿಯಲ್ ಇಂಡಿಪೆಂಡೆನ್ಸ್. ಏನ್ ಸಮಸ್ಯೆ ಇದೆ ಗೊತ್ತಾ ದೇಶದಲ್ಲಿ? ಜುಡಿಷಿಯಲ್ ಇಂಡಿಪೆಂಡೆನ್ಸ್. ಇನ್ ಇಂಡಿಯಾ, ಜಡ್ಜಸ್ ಆರ್ ಅಪಾಯಿಂಟೆಡ್ ಬೈ ಜಡ್ಜಸ್ ಇಟ್ ಸೆಲ್ಫ್. ಜಡ್ಜಸ್ ಯಾರು ಅಪಾಯಿಂಟ್ ಮಾಡ್ತಾರೆ? ಜಡ್ಜಸ್ ಗಳೇ. IAS IPS ಯಾರು ಅಪಾಯಿಂಟ್ ಮಾಡ್ತಾರೆ? ಎಕ್ಸಾಮಿನೇಷನ್ ಕಂಡಕ್ಟೆಡ್ ಬೈ UPSC. ಅಪಾಯಿಂಟ್ಮೆಂಟ್ ಡನ್ ಬೈ ಮಿನಿಸ್ಟ್ರಿ ಆಫ್ ಪರ್ಸನಲ್ ಅಂಡ್ ಡಿಪಾರ್ಟ್ಮೆಂಟ್. ಇವರು ಮಿನಿಸ್ಟ್ರಿ ಆಫ್ ಪರ್ಸನಲ್ ದವರು ಅಪಾಯಿಂಟ್ ಮಾಡ್ತಾರೆ. UPSC ರೆಕಮೆಂಡ್ಸ್. ಎಕ್ಸಾಮ್ ನಡೆಸಿದ್ರೆ ರೆಕಮೆಂಡೇಶನ್ ಅಷ್ಟೇ ಮಾಡುತ್ತೆ, ಅಪಾಯಿಂಟ್ಮೆಂಟ್ ಮಾಡಲ್ಲ. ಓಕೆ, ಬಟ್ ವೆನ್ ಇಟ್ ಕಮ್ಸ್ ಟು ಜಡ್ಜಸ್, ದೇ ವಿಲ್ ಕಂಡಕ್ಟ್ ಎಕ್ಸಾಮ್ ಅಂಡ್ ದೇ ವಿಲ್ ಅಪಾಯಿಂಟ್ ದೆಮ್ಸೆಲ್. ತಮ್ಮನ್ನ ತಾವೇ ಅಪಾಯಿಂಟ್ ಮಾಡ್ಕೊಳ್ತಾರೆ ಅವ್ರು. ದಿಸ್ ಇಸ್ ದ ಪ್ರಾಬ್ಲಮ್. ಓಕೆ, ಸೊ ದೇರ್ ಇಸ್ ಅ ಕೊಲಿಜಿಯಂ ಸಿಸ್ಟಮ್. ಒಂದು ಕೊಲಿಜಿಯಂ ವ್ಯವಸ್ಥೆ ಅಂತ ಇದೆ. ದೇ ರೆಕಮೆಂಡ್ who should be the judge of which high court and who should be the judge of supreme court. ಸುಪ್ರೀಂ ಕೋರ್ಟ್ ನ ಜಡ್ಜ್ ಯಾರಾಗಬೇಕು, ಹೈಕೋರ್ಟ್ ನ ಜಡ್ಜ್ ಯಾರಾಗಬೇಕು ಅಂತ ಕೊಲಿಜಿಯಂ ಸಿಸ್ಟಮ್ ನಿರ್ಧಾರ ಮಾಡುತ್ತೆ. ಸೊ ದೇರ್ ಇಸ್ ಎನ್ ಒಪೇಕ್ನೆಸ್. ಒಪೇಕ್ನೆಸ್ ಅಂತ ಅಂದ್ರೆ ಅಪಾರದರ್ಶಕತೆ. ಅವ್ರು ಹೇಗ್ ಮಾಡ್ತಾರೆ, ಯಾವ ಆಧಾರದಲ್ಲಿ ಮಾಡ್ತಾರೆ, ಏನು ಯಾರಿಗೂ ಗೊತ್ತಾಗಲ್ಲ. ಸಂಬಂಧಿಕರನ್ನ ಮಾಡಿಬಿಡ್ಬೋದಲ್ವಾ? ಓಕೆ, ಸೊ ದಿಸ್ ಈಸ್ ದ ಪ್ರಾಬ್ಲಮ್. ಟು ಸಾಲ್ವ್ ದಿಸ್, ಇಂಡಿಯನ್ ಗವರ್ಮೆಂಟ್ ಬ್ರಾಟ್ ಎನ್ಜಾಕ್, National Judicial Appointment Committee, under 99th Amendment. ಓಕೆ, ಅದೇ ಹೇಳ್ತೀನಿ. ಇದನ್ನ 2024ರಲ್ಲಿ UPSC ಕೇಳಿತ್ತು. ಇಟ್ ವಾಸ್ ಆಸ್ಕ್ಡ್ ಇನ್ 2024. ಓಕೆ, ಸೊ ಎನ್ಜಾಕ್ ವಾಸ್, ಈಗ ಹೇಗೆ IAS IPS ಗಳನ್ನ ಮಾಡ್ತಾರೆ ನೋಡ್ರಿ, ಅದೇ ತರ ಡಿಸ್ಟ್ರಿಕ್ಟ್ ಲೆವೆಲ್ ಜಡ್ಜ್ ಗಳನ್ನ ಎಕ್ಸಾಮ್ ಮುಖಾಂತರ ಸೆಲೆಕ್ಟ್ ಮಾಡೋಕೆ ಎನ್ಜಾಕ್ ಅನ್ನ ತಂದಿದ್ರು. ಓಕೆ, ಬಟ್ ಸುಪ್ರೀಂ ಕೋರ್ಟ್ ಸ್ಟ್ರಕ್ ಡೌನ್ ಇಟ್, ಅದನ್ನ ರದ್ದುಪಡಿಸಿತು. ಓಕೆ, ಇಟ್ ಈಸ್ ಯು ಆರ್ ಸ್ಟೀಲಿಂಗ್ ಅವರ್ ಇಂಡಿಪೆಂಡೆನ್ಸಿ, ನಮ್ಮ ಸ್ವಾತಂತ್ರ್ಯವನ್ನು ನೀವು ಕಿತ್ಕೊಳ್ತಾ ಇದ್ದೀರಿ ಅಂತ ಹೇಳಿ ರದ್ದು ಮಾಡಿದ್ದೆ. ಸೊ ಇವೆರಡು ಪಾಯಿಂಟ್ ಇಲ್ಲಿ. ಅಂದ್ರೆ ಒಂದು, ವಿ ಹ್ಯಾವ್ ಟು ಮೇಂಟೈನ್ ದ ಇಂಡಿಪೆಂಡೆನ್ಸಿ ಆಫ್ ಜುಡಿಷಿಯರಿ ಅಂಡ್ ದೇರ್ ಶುಡ್ ಬಿ ಟ್ರಾನ್ಸ್ಪರೆನ್ಸಿ. ಅವರಿಗೆ ಸ್ವಾತಂತ್ರ್ಯ ಕೊಡ್ಬೇಕು ನಾವು ಜಡ್ಜ್ಗಳಿಗೆ, ಜೊತೆಗೆ ಅವರು ಪಾರದರ್ಶಕವಾಗಿ ನೇಮಕ ಆಗೋ ತರ ನೋಡ್ಕೊಳ್ಬೇಕು. ಸೊ ದೇರ್ ಇಸ್ ಅ ಕಾನ್ಫ್ಲಿಕ್ಟ್, ಒಂದು ವಿವಾದ ಇದೆ ಅಲ್ಲಿ, ಅದೊಂದು ಸಮಸ್ಯೆ ಮೊದಲು. ಅಂಡ್ ದೆನ್ ಕಾಂಪ್ಲೆಕ್ಸ್ ಇಂಪೀಚ್ಮೆಂಟ್ ಪ್ರೊಸೆಸ್. ಅವರನ್ನ ನಾವು ಉದ್ಯೋಗದಿಂದ ತೆಗಿಬೇಕು ಅಂತ ಅಂದ್ರೆ ದೇರ್ ಇಸ್ ಅ ಹ್ಯೂಜ್ ಪ್ರೊಸೆಸ್. ಸೊ ಟಿಲ್ ನೌ ನೋ ಜಡ್ಜ್ ಹ್ಯಾಸ್ ಬೀನ್ ರಿಮೂವ್. ಇದನ್ನ ಇಂಪೀಚ್ಮೆಂಟ್ ಗೆ ಮಹಾಭಿಯೋಗ ಅಂತ ಕರೀತಾರೆ. ಓಕೆ, ಸೊ ಜಸ್ಟಿಸ್ ರಾಮಸ್ವಾಮಿ ಫೌಂಡ್ ಗಿಲ್ಟಿ ಆಫ್ ಮಿಸ್ಯೂಸಿಂಗ್ ಕೋರ್ಟ್ ಫಂಡ್. ಕೋರ್ಟ್ ಫಂಡ್ ಅನ್ನ ಮಿಸ್ಯೂಸ್ ಮಾಡ್ಕೊಂಡಿದ್ರು ಇವರು, ಬಟ್ ಇವ್ರನ್ನ ತೆಗಿಯೋಕೆ ಆಗಲಿಲ್ಲ. ಪಾರ್ಲಿಮೆಂಟ್ ನಲ್ಲಿ ಇವ್ರ ವಿರುದ್ಧ ಓಟನ್ನೇ ಹಾಕ್ಲಿಲ್ಲ ರಾಜಕಾರಣಿಗಳು, ಅದೊಂದು ಪ್ರಾಬ್ಲಮ್. ದೆನ್ ನೋ ಮ್ಯಾಂಡೇಟರಿ ಡಿಸ್ಕ್ಲೋಸರ್ ಆಫ್ ಅಸೆಟ್. ಆಸ್ತಿಗಳನ್ನ ಕಡ್ಡಾಯವಾಗಿ ಅವರು ಘೋಷಣೆಗಳನ್ನ ಮಾಡ್ಕೊಳ್ತಾ ಇಲ್ಲ. ಬಟ್ ರೀಸೆಂಟ್ಲಿ ಇನ್ ಸುಪ್ರೀಂ ಕೋರ್ಟ್ ಎವ್ರಿ ಜಡ್ಜ್ ಡಿಸ್ಕ್ಲೋಸರ್ ದೇರ್ ಅಸೆಟ್ಸ್. ಹೇಳ್ರಿ, ಅದನ್ನ ಹೇಳ್ತಾ ಇದ್ದೀನಿ ನಾನು. ರೀಸೆಂಟ್ಲಿ
ದ ಸುಪ್ರೀಂ ಕೋರ್ಟ್ ಜಡ್ಜಸ್ ಡಿಕ್ಲೇರ್ಡ್ ದರ್ ಅಸೆಟ್, ತಮ್ಮ ಆಸ್ತಿಗಳನ್ನ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಬಟ್ ವೆನ್ ಇಟ್ ಕಮ್ಸ್ ಟು ಹೈಕೋರ್ಟ್ ಜಡ್ಜಸ್ ದೇರ್ ಇಸ್ ನೋ ಕಂಪಲ್ಸರಿ ರೂಲ್, ಅವರು ಆದಾಯವನ್ನ ಘೋಷಣೆ ಮಾಡ್ಕೊಳ್ತಾ ಇಲ್ಲ, ಅದು ಒಂದು ಪ್ರಾಬ್ಲಮ್. ಓಕೆ, ಅಂಡ್ ಲಿಮಿಟೆಡ್ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್, ಅವರನ್ನ ಚೆಕ್ ಮಾಡೋರು ಪರಿಶೋಧನೆ ಮಾಡೋರು ಯಾರು ಇಲ್ಲ. ಸೊ ಅಪಾಯಿಂಟ್ಮೆಂಟ್ ಆಫ್ ಜಡ್ಜಸ್, ಪ್ರೊಸೀಜರ್ ಆಫ್ ಗವರ್ನಿಂಗ್ ಬಿಹೇವಿಯರ್ ಆಫ್ ಜಡ್ಜಸ್, ಎನ್ಕ್ವೈರಿ ಮೆಕ್ಯಾನಿಸಮ್ ಹೇಗಾಗುತ್ತೆ, ಇದೆಲ್ಲವೂ ಕೂಡ ಯಾವ ತರ ನಡೆಯುತ್ತೆ ಗೊತ್ತಾಗಲ್ಲ. ಓಕೆ, ಇಫ್ ದೇರ್ ಇಸ್ ಅ ಕೇಸ್, ಯಾವ ಕೇಸ್ ಯಾರಿಗೆ ಹೋಗ್ಬೇಕಂತ ಯಾರಿಗೂ ಗೊತ್ತಿರಲ್ಲ, ಅಲ್ಲಿ ಅವ್ರವ್ರು ಒಳ ಒಪ್ಪಂದ ಮಾಡ್ಕೊಂಡು ಯಾರು ಇಷ್ಟ ಇರ್ತಾರೆ ಅವ್ರಿಗೆ ಕೊಟ್ಕೊಳ್ಬಹುದಲ್ವಾ. ಸೊ ದೇರ್ ಇಸ್ ನೋ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್. ಅದರ್ ಪ್ರೊವಿಷನ್ಸ್, ಫಾರ್ ಎಕ್ಸಾಂಪಲ್ immunity from the criminal action as per Veeraswamy judgment of the Supreme Court. Prior permission from the CJI is mandatory for registration of criminal case against High Court or Supreme Court judge. Supreme Court to High Court judge will the criminal case ಹಾಕ್ಬೇಕು ಅಂದ್ರೆ Supreme Court permission ತಗೊಳ್ಬೇಕು. These are all the problems. And High Courts and Supreme Courts have rejected RTIs. RTI ಏನ್ ಮಾಡಿದ್ದಾರೆ, ಅವರು ರಿಜೆಕ್ಟ್ ಮಾಡಿದ್ದಾರೆ. So these are the problem. ಅವರು ಅಷ್ಟೇ ಅಲ್ಲ, KPSC, UPSC also rejecting the RTI. This is very dangerous to India. ನೆನಪಿಟ್ಕೊಳ್ರಿ, RTI ಯಾಕೆ ಬಂದಿದೆ, ಅದು ಇಟ್ ಈಸ್ ದ ರೈಟ್ ಟು ಇನ್ಫಾರ್ಮೇಶನ್, ಮಾಹಿತಿಯನ್ನ ಪಡೆಯೋದು ನಮ್ಮ ಹಕ್ಕದು. ಓಕೆ, ದಿಸ್ ಈಸ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಆಫ್ UPA ಗವರ್ಮೆಂಟ್, ನೆನಪಿಟ್ಕೊಳ್ರಿ. RTE ಅಂಡ್ RTI ಇವೆರಡು ಕೂಡ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಆಫ್ UPA ಗವರ್ಮೆಂಟ್. ಸೊ ರೀಸೆಂಟ್ಲಿ ದಿಸ್ RTI ಲೂಸಿಂಗ್ ಇಟ್ಸ್ ಪವರ್. RTI 2005 ಬಂದಿದೆ. ಓಕೆ, ಒಂದು 20 ವರ್ಷ ಆಗಿದೆ, ಇನ್ನೂ ಸ್ಟ್ರಾಂಗ್ ಆಗ್ಬೇಕಾಗಿತ್ತು, ಬಟ್ ಅದು ವೀಕ್ ಆಗ್ತಾ ಹೋಗ್ತಾ ಇದೆ. ಗವರ್ಮೆಂಟ್ ಆಫಿಷಿಯಲ್ಸ್ ಆರ್ ನಾಟ್ ಗಿವಿಂಗ್ ದ ಇನ್ಫಾರ್ಮೇಶನ್ ಟು ದ ಕಾಮನ್ ಪೀಪಲ್. ಈಗ ನಾನು ಪ್ರಶ್ನೆ ಕೇಳ್ತೀನಿ, ಯು ಹ್ಯಾವ್ ರಿಟನ್ ಎಕ್ಸಾಮ್ ಯುವರ್ ಆನ್ಸರ್ಸ್ ಇನ್ KPSC ಎಕ್ಸಾಮ್ ಆರ್ UPSC ಎಕ್ಸಾಮ್. ಓಕೆ, if you asked UPSC under RTI to give my Xerox copy of answer sheets, is there any national security issue? ಅದರಿಂದ ಏನಾದರೂ ದೇಶಕ್ಕೆ ಭದ್ರತೆಗೆ ತೊಂದರೆ ಆಗತ್ತಾ? ಆಗಲ್ಲ ಅಲ್ವಾ? Then why they are not giving? Why they are not giving? These are all the problems. Okay, ಅದರಲ್ಲೂ KPSC ಅಂತೂ it is completely not only KPSC, all state PCS, all state PSSCs are ಕರಪ್ಟೆಡ್. ನೆನಪಿಟ್ಕೊಳ್ರಿ, ಎಲ್ಲಾ ರಾಜ್ಯಗಳ ಲೋಕಸೇವಾ ಆಯೋಗಗಳು ಕಂಪ್ಲೀಟ್ ಕರಪ್ಟ್ ಆಗಿವೆ, ತಮ್ಮ ಸಂಬಂಧಿಕರಿಗೆ ಕೊಟ್ಕೊಂಡ್ ಬಿಡ್ತಾ ಇದಾರೆ ಅವರಷ್ಟೇ. ಓಕೆ, ವಿ ವಿಲ್ ಚೇಂಜ್ ಇಟ್ ದಿಸ್ ಸಿಸ್ಟಮ್, ಡೋಂಟ್ ವರಿ. ನೀವೆಲ್ಲ ಸೇರಿ ಮಾಡ್ಬೇಕು, ಮತ್ತೆ ನಾನು ಒಬ್ನೇ ಅಲ್ಲ. ವಿ ವಿಲ್ ಜಾಯಿನ್ ಅವರ್ ಹ್ಯಾಂಡ್ಸ್ ಟುಗೆದರ್ ಅಂಡ್ ವಿ ವಿಲ್ ಚೇಂಜ್ ಇಟ್, ಡೋಂಟ್ ವರಿ. ವೇ ಫಾರ್ವರ್ಡ್ ಟು ಎನ್ಶೂರ್ ಜುಡಿಷಿಯಲ್ ಅಕೌಂಟಬಿಲಿಟಿ. ಹಾಗಾದ್ರೆ ಇದಕ್ಕೆ ಪರಿಹಾರ ನೋಡ್ರಿ, ಯಾವ್ದು ಎಷ್ಟು ಸಿಸ್ಟಮೆಟಿಕ್ ಆಗಿದೆ ಅದು ನೋಟ್ಸ್ ಇಲ್ಲಿ. First, they are discussing about judicial accountability. Then they said why it is in news. Then they said about what are the some points with respect to accountability. Then they said existing mechanisms. Sadyake ಏನೇನಿವೆ. Then they explained about Bengaluru principles. Then concerns, what are the issues are here. Then way forward. ಮುಂದಕ್ಕೆ ಏನ್ ಮಾಡಬೇಕು? Your answer should be like this. ಈ ತರ ನಿಮ್ಮ ಆನ್ಸರ್ ಇರುತ್ತೆ. ಓಕೆ, ಸಿಸ್ಟಮೆಟಿಕ್ ಆಗಿ ನೀಟಾಗಿ ಒಂದು ನಾಲ್ಕೈದು ಪಾಯಿಂಟ್ಸ್ ಬರೆದ್ರೆ ಸಾಕು. ಇಲ್ಲಿದೆ ನೋಡ್ರಿ, ಫಸ್ಟ್ ಪಾಯಿಂಟ್ ಈಸ್ ಎನ್ಶೂರ್ ಜುಡಿಷಿಯಲ್ ಅಕೌಂಟಬಿಲಿಟಿ. ಜೊತೆಗೆ ನಾವು ಪರಿಹಾರವನ್ನು ಕೊಡಬೇಕು ಅಂತ ಅಂದ್ರೆ ವಿ ಶುಡ್ ಬ್ರಿಂಗ್ ನ್ಯೂ ಬಿಲ್ ಫಾರ್ ಸೆಟ್ಟಿಂಗ್ ಜುಡಿಷಿಯಲ್ ಸ್ಟ್ಯಾಂಡರ್ಡ್. ಒಂದು ಹೊಸ ಬಿಲ್ ಅನ್ನ ತಗೊಂಡ್ ಬರ್ಬೇಕು ನಾವು. ಓಕೆ, ಅಂಡ್ ದೇರ್ ಶುಡ್ ಬಿ ಎ ನ್ಯಾಷನಲ್ ಜುಡಿಷಿಯಲ್ ಕಮಿಷನ್, ಒಂದು ರಾಷ್ಟ್ರೀಯ ನ್ಯಾಯಾಂಗ ಆಯೋಗ ಇರಬೇಕು. ಪ್ರಪೋಸಲ್ ಬೈ ಲಾ ಕಮಿಷನ್, ಯಾರು ಅದನ್ನ ರಚನೆ ಮಾಡೋಕೆ ಹೇಳಿದ್ರು? ಕಾನೂನು ಆಯೋಗದವರು. ಓಕೆ, ಟು ಹ್ಯಾಂಡಲ್ ಅಪಾಯಿಂಟ್ಮೆಂಟ್ ಅಂಡ್ ಮಿಸ್ಕಂಡಕ್ಟ್ ಆಫ್ ಇನ್ವೆಸ್ಟಿಗೇಷನ್ಸ್. ಓಕೆ, ಅಪಾಯಿಂಟ್ಮೆಂಟ್ ಮತ್ತು ಈ ಮಿಸ್ಕಂಡಕ್ಟ್ ಆಗಿರುತ್ತಲ್ಲ ಅದನ್ನ ಇನ್ವೆಸ್ಟಿಗೇಷನ್ ಮಾಡೋಕೆ ಒಂದು ನ್ಯಾಯಾಂಗ ಕಮಿಷನ್ ಅಂತ ಫಿಕ್ಸ್ ಮಾಡಿ ಇಡಬೇಕು. ಹೇಗೆ UPSC ಇದೆಯಲ್ಲ, UPSC ಇಸ್ ಫಾರ್ IAS ಬ್ಯೂರೋಕ್ರಾಟ್ಸ್. ಸೊ ನ್ಯಾಷನಲ್ ಜುಡಿಷಿಯಲ್ ಕಮಿಷನ್ ಫಾರ್ ಅಪಾಯಿಂಟ್ಮೆಂಟ್ಸ್ ಅಂಡ್ ರಿಮೂವಲ್, ಆ ತರ. And there should be a permanent disciplinary committee. ಒಂದು ಶಾಶ್ವತ ಶಿಸ್ತು ತನಿಖಾ ಸಮಿತಿ ಇರಬೇಕು. ಯಾರಾದ್ರೂ ಜಡ್ಜಸ್ ಮಿಸ್ಟೇಕ್ ಮಾಡಿದ್ರೆ ಅವ್ರನ್ನ ತೆಗೆದು ಹಾಕೋಕೆ. Then judicial oversight, a continuous performance evaluation mechanism. ಓಕೆ, ಒಂದು ಕಂಟಿನ್ಯೂಸ್ ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್ ಮೆಕ್ಯಾನಿಸಮ್ ಅನ್ನು ಕೂಡ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ದಿಸ್ ಈಸ್ ವಿತ್ ರೆಸ್ಪೆಕ್ಟ್ ಟು ಜುಡಿಷಿಯಲ್ ಅಕೌಂಟಬಿಲಿಟಿ. ಅರ್ಥ ಆಯ್ತಾ?
ಸೊ ಹೇಗಿರುತ್ತೆ, ಯು ರೆಗ್ಯುಲರ್ಲಿ ರೀಡ್ ಪ್ರಜಾವಾಣಿ ಅಲ್ವಾ? ಇಂಗ್ಲಿಷ್ ಸ್ಟೂಡೆಂಟ್ಸ್ ರೀಡ್ ದ ಹಿಂದೂ ಅಂಡ್ ಯು ಪೀಪಲ್ ವಾಚ್ ದ ಹಿಂದೂ ಅನಾಲಿಸಿಸ್ ಆಲ್ಸೋ. ಅದಾದಾಗ ಅದನ್ನ ಅಲ್ಲಿ ಕೇಳಿರ್ತೀರಿ. ಓಕೆ, ಅದಾದ ನಂತರ ಒಂದ್ ತಿಂಗಳಿಗೆ ಇಲ್ಲಿ ನೋಟ್ಸ್ ಬರುತ್ತೆ, ಇದನ್ನ ರಿವಿಷನ್ ಮಾಡ್ಕೊಳ್ತೀರಿ. ಅಂಡ್ ಆಫ್ಟರ್ ಎವ್ರಿ ಮಂತ್ ಯು ವಿಲ್ ಕೀಪ್ ರಿವೈಸಿಂಗ್ ದಿಸ್ ಅಂಡ್ ಗೋ ಅಂಡ್ ರೈಟ್ ಎಕ್ಸಾಮ್ಸ್. ಅಷ್ಟೇ, ಈಸಿ ಇದೆ ಎಕ್ಸಾಮ್ UPSC. ಬಟ್ ಟೀಚ್ ಮಾಡೋರು ಇರ್ಲಿಲ್ಲ ಸಿಸ್ಟಮೆಟಿಕ್ ಆಗಿ. ನಾವು ಟೀಚ್ ಮಾಡ್ತೀವಿ, ಹೋಗಿ ಬರೀರಿ, ಯಾಕಾಗಲ್ಲ ನೋಡೋಣ. ಬಟ್ ಒನ್ ಥಿಂಗ್, ಯು ಹ್ಯಾವ್ ಟು ರೀಡ್ ಎವ್ರಿ ಲೈನ್ ಓದ್ಬೇಕಿದನ್ನ. ನಾನು ಅಷ್ಟೇ ಮಾಡಿದೀನಿ ಅಂತ ಅಷ್ಟೇ ಬಿಡೋ ಹಾಗಿಲ್ಲ. ಯು ಶುಡ್ ರೀಡ್ ಎವ್ರಿಥಿಂಗ್. ಅಂದಾಗ ಮಾತ್ರ ನಿಮ್ಗೆ ಸ್ಕೋರ್ ಆಗುತ್ತೆ. ಓಕೆ, ಇಂಗ್ಲಿಷ್ ಸ್ಟೂಡೆಂಟ್ಸ್ ಮಸ್ಟ್ ರೀಡ್, ಕನ್ನಡ ಸ್ಟೂಡೆಂಟ್ಸ್ ಆಲ್ಸೋ ಕಂಪಲ್ಸರಿ ಓದ್ಲೇಬೇಕು. ಅವಾಗ ಮಾತ್ರ ಶಬ್ದ ಭಂಡಾರ ಜಾಸ್ತಿ ಆಗುತ್ತೆ. ಶಬ್ದ ಭಂಡಾರ ಜಾಸ್ತಿ ಆಗ್ಲಿಲ್ಲ ಅಂದ್ರೆ ಈ ಮಾತಾಡೋ ಭಾಷೆಗಳನ್ನ ಬರೀತೀರಿ ನೀವು, ಹೆಚ್ಚಾಗುತ್ತದೆ. ಏನದು ಮಾತಾಡೋ ಭಾಷೆ? ನಾನು ನೋಡಿದೀನಿ ಕೆಲವೊಬ್ರು ಬರಿತಾ ಇದ್ರಿ. ಯಾವ ತರ ಅಂದ್ರೆ, ನಾವು ಏನದು ಗ್ರಾಮ್ಯ ಭಾಗದಲ್ಲಿ ಮಾತಾಡ್ತೀವಲ್ವಾ, ಆ ತರ ಎಲ್ಲ ಆಡು ಭಾಷೆನ ಬರಿತಾ ಇದ್ರೆ. ಆಡು ಭಾಷೆ ಬರಿಬಾರದು, ಗ್ರಾಂಥಿಕ ಭಾಷೆ ಇರಬೇಕು. ಓಕೆ, ಅಸಮರ್ಥ ಬರೆಯೋ ಬದಲಲ್ಲಿ ನಾಲಾಯಕ್ ಅಂತ ಬರೆದ್ರೆ ಏನ್ ಮಾಡೋದು ನೀವು? ಅಯೋಗ್ಯ ಅಂತ ಬರೆದ್ರೆ ಏನ್ ಮಾಡೋದು? ಅಸಮರ್ಥ ಪದಾನೇ ಬರ್ಬೇಕು ಅದು. ಓಕೆ, ಸೊ ಅದು ನಿಮ್ಮಲ್ಲಿ ಗ್ರಾಂಥಿಕ ಪದಗಳ ಶಕ್ತಿ ಜಾಸ್ತಿ ಆದಾಗ ನಿಮ್ ಬರವಣಿಗೆಗೆ ಒಂದು ತಾಕತ್ ಬರುತ್ತೆ. ಬರವಣಿಗೆಯಲ್ಲಿ ಶಕ್ತಿ ಇದ್ದಾಗ ಆರಾಮಾಗಿ ಅಂಕ ಕೊಟ್ಟೆ ಕೊಡ್ತಾರ ಅವ್ನು. ಯಾಕೆ ಕನ್ನಡದಲ್ಲಿ ಅಂಕ ಬರಲ್ಲ ಅಂದ್ರೆ, ಕನ್ನಡ ವಿದ್ಯಾರ್ಥಿಗಳು ಓದಲ್ಲ. ಓದ್ಬೇಕು ನೀವು, ಓದ್ರಿ ಪ್ರಜಾವಾಣಿನ ಕಣ್ ತರದ್ ಓದ್ರಿ, ಬರೀರಿ ಚೆನ್ನಾಗಿ, ಡೈಲಿ ಡೈರಿ ಬರೀರಿ. ಆಮೇಲೆ ಇಂಥವುಗಳನ್ನೆಲ್ಲ ಓದ್ಕೊಡ್ರಿ. ಆನ್ಸರ್ ರೈಟಿಂಗ್ ನಲ್ಲಿ ಹೇಳ್ಕೊಡ್ತೀವಿ ನಿಮಗೆ. ಜೂನ್ ನಿಂದ ಸ್ಟಾರ್ಟ್ ಆಗತ್ತೆ, ಪ್ರಾಕ್ಟೀಸ್ ಮಾಡೋಣ ಎಲ್ರು. ದೆನ್ ರೆಗ್ಯುಲೇಟಿಂಗ್ ಬಿಗ್ ಟೆಕ್, ವೆರಿ ಇಂಪಾರ್ಟೆಂಟ್ ಟಾಪಿಕ್. ಇವರು ತುಂಬಾ ಹುಡುಗಾಟ ಮಾಡ್ತಾ ಇದಾರೆ ಇತ್ತೀಚೆಗೆ, ಬಿಗ್ ಟೆಕ್ ನವರು. ಓಕೆ, ದೇ ಆರ್ ವೆರಿ ಇಂಟೆಲಿಜೆಂಟ್ ಪೀಪಲ್. ಏನ್ ಮಾಡ್ತಾರೆ ಗೊತ್ತಾ? ಸೊ ಕನ್ಸಿಡರ್ ದಿಸ್ ಇಸ್ ಇಂಡಿಯಾ. ಕನ್ಸಿಡರ್ ದೇರ್ ಇಸ್ ಅ ಕಂಟ್ರಿ ಲೈಕ್ ಮಾರಿಷಿಯಸ್. ಮಾರಿಷಿಯಸ್ ಎಲ್ಲಿದೆ? ವರ್ಲ್ಡ್ ಮ್ಯಾಪ್ ಕಲ್ತಿದ್ದೀರಿ? ಎಲ್ಲಿದೆ ಮಾರಿಷಿಯಸ್? ಇಂಡಿಯನ್ ಓಷನ್ ಅಲ್ಲಿ ಎಲ್ಲಿ, ಯಾವ ಏರಿಯಾದಲ್ಲಿ? ಮಡಗಾಸ್ಕರ್ ಎಲ್ಲಿ ಬರುತ್ತೆ? ನೀವು ಸುಮ್ನೆ ಇರ್ರಿ, ಇವ್ರು ಉಳಿದಿರೋರು ಹೇಳಿ. ಹೊಸರಾಜ್ ಎಲ್ಲಿ ಬರುತ್ತ್ರಿ ಮಡಗಾಸ್ಕರ್? ಹಾ, ಹೋದ್ರಿ. ಮುತ್ತವ್ರು ಎಲ್ಲಿ ಬರುತ್ತ್ರಿ ಮಡಗಾಸ್ಕರ್? ವರ್ಲ್ಡ್ ಮ್ಯಾಪ್ ಹೇಳಿಲ್ಲ ಸರ್, ಅದರಲ್ಲಿ ಆಫ್ರಿಕಾ ಬಂದಿಲ್ಲ ಇನ್ನು. ಹಾ, ಇನ್ನು ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇರಿ. ಈಗ ಯಾವ್ದಾಗಿದೆ? ಮೇಲಿಂದು ಆರ್ಕ್ಟಿಕ್, ಕೆಳಗಿನ ಅಂಟಾರ್ಕ್ಟಿಕಾ, ಆಮೇಲೆ ನಾರ್ತ್ ಅಮೆರಿಕಾ ಆಗಿದೆ, ಇವತ್ ಸೌತ್ ಅಮೆರಿಕಾ, ಆಮೇಲೆ ಆಫ್ರಿಕಾಗ್ ಬರ್ತೀರಿ. ಓಕೆ, ಸಿ this is a world map. Here we have India, here we have Africa, so here there is a Madagascar, here we have Mauritius. Mauritius ಅನ್ನುವಂತ ಒಂದು ದೇಶ ಇದೆ. There is some agreements between countries. ಎರಡು ದೇಶಗಳ ನಡುವೆ ಅಗ್ರಿಮೆಂಟ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಡಬಲ್ ಟ್ಯಾಕ್ಸೇಷನ್ ಅವಾಯ್ಡೆನ್ಸ್ ಅಗ್ರಿಮೆಂಟ್. ಡಬಲ್ ಟ್ಯಾಕ್ಸೇಷನ್ ಅವಾಯ್ಡೆನ್ಸ್ ಅಗ್ರಿಮೆಂಟ್ ಅಂತ ಮಾಡ್ಕೊಂಡಿರ್ತಾರೆ. ಏನದರ ಅರ್ಥ? ಸಿ, ದಿಸ್ ಈಸ್ ಮಾರಿಷಿಯಸ್ ಅಂಡ್ ದಿಸ್ ಈಸ್ ಇಂಡಿಯಾ. ಮಾರಿಷಿಯಸ್ ಮತ್ತು ಇಂಡಿಯಾ ಅಂತ ಎರಡು ದೇಶಗಳಿವೆ. ಒಂದು ಕಂಪನಿ ಇದೆ, ಏನು? ಗೂಗಲ್. ಓಕೆ, ಗೂಗಲ್ ಹ್ಯಾಸ್ ಇಟ್ಸ್ ಹೆಡ್ ಆಫೀಸ್ ಹಿಯರ್. ಗೂಗಲ್ ಹ್ಯಾಸ್ ಇಟ್ಸ್ ಆಫೀಸ್ ಹಿಯರ್ and it has its office here also. So it has to pay tax to Mauritius also, then it has to pay tax to India also. Double sari aitalva adu? It became double times, right? So what these countries do, they will do agreement between one another. Agreement ಮಾಡ್ಕೊಳ್ತಾರೆ. ಏನಂತ ಅಂದ್ರೆ, they have to pay only at one place. Okay, ಅಥವಾ they have to pay small amount, ಕಡಿಮೆ. What Google will do now, if its head office in India, they have to pay more tax to India. So what they will do, they will go and they start their head office in Mauritius and they will open branch office in India. Why? Because these countries are very small, there is no manufacturing, they are depending on the revenue of these companies' tax, they impose less tax. ಅಂದ್ರೆ ಭಾರತದಲ್ಲಿ ಈಗ ಗೂಗಲ್ ಒಂದು 22% ಇದೆ ಅಂದ್ರೆ, ಇಲ್ಲಿ ಒಂದು 10% ಇರುತ್ತೆ ಮಾರಿಷಿಯಸ್ ನಲ್ಲಿ. ಸೊ ಅದಕ್ಕೆ ಏನ್ ಮಾಡ್ತಾರೆ ಇವ್ರ ಕಂಪನಿಗಳು, ದೊಡ್ಡ ದೊಡ್ಡ ಕಂಪನಿಗಳು ಹೋಗಿ ಅಲ್ಲಿ ಬ್ರಾಂಚ್ ಅನ್ನು ಓಪನ್ ಮಾಡ್ತಾರೆ. ಸೊ ದಿಸ್ ಈಸ್ ಕಾಲ್ಡ್ ಆಸ್
ಟ್ಯಾಕ್ಸ್ ಹೆವನ್ಸ್, ಈ ದೇಶಗಳು ಏನಂತ ಕರೀತಾರೆ? ತೆರಿಗೆ ಸ್ವರ್ಗಗಳು, ಟ್ಯಾಕ್ಸ್ ಹೆವನ್ಸ್ ಅಂತ ಕರೀತಾರೆ. ಸೊ ದೇರ್ ಆರ್ ಸಮ್ ವೆರಿ ವೆರಿ ಇಂಟೆಲಿಜೆಂಟ್ ಕಂಪನೀಸ್ ಆರ್ ದೇರ್. ದಟ್ ಈಸ್ ವೈ ಗವರ್ಮೆಂಟ್ ಹ್ಯಾಸ್ ಇಂಪೋಸ್ಡ್ ಸಮ್ ಟ್ಯಾಕ್ಸ್ ಕಾಲ್ಡ್ ಇಕ್ವಿಲೈಸೇಷನ್ ಲೆವಿ. ಇಕ್ವಿಲೈಸೇಷನ್ ಲೆವಿ ಅಂತ ಹಾಕಿತ್ತು. ನಾವು ಇಟ್ ಈಸ್ ಎವಾಲ್ಯೂಷನ್, ಅದು ಕೂಡ ಇಲ್ಲ ಈಗ. ಸೊ ಏನಾಗಿದೆ ನೋಡೋಣ, ವಾಯ್ ಸುದ್ದಿಯಲ್ಲಿದೆ ಇದು, ವೈ ಇಟ್ ಇಸ್ ಇನ್ ನ್ಯೂಸ್. ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್, ಏನು ಕನ್ನಡದಲ್ಲಿ? ಕಾರ್ಪೊರೇಟ್ ಅಫೇರ್ಸ್, ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯ has invited public feedback on Digital Competition Law Committee's report, which proposes new ex ante Digital Competition Act to regulate big tech. Ex ante ಅಂತ ಅಂದ್ರೆ ಬಿಫೋರ್ ಅಕರಿಂಗ್, ಆಗೋಕ್ಕಿಂತ ಮುಂಚೆನೆ, ಏನೋ ಒಂದು ಸನ್ನಿವೇಶ ಅಥವಾ ಘಟನೆ ಆಗೋದಿದೆ ಅದಕ್ಕಿಂತ ಮುಂಚೆನೆ, ಅದನ್ನ ಎಕ್ಸ್ ಆಂಟಿ ಅಂತಾರೆ. ಡಿಜಿಟಲ್ ಕಾಂಪಿಟೇಷನ್ ಆಕ್ಟ್ ಅನ್ನ ಮಾಡೋದಿದ್ದಾರೆ. ಸೊ ಅದಕ್ಕೋಸ್ಕರ ಜನರ ಅಭಿಪ್ರಾಯವನ್ನ ಕೇಳಿದೆ. ಯಾವುದು? ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್. ಓಕೆ, ದೆನ್ ಕಮಿಟಿ ರಿವೈವ್ಡ್ ಕಾಂಪಿಟೇಷನ್ ಆಕ್ಟ್ 2002, 2002ರ ಒಂದು ಕಾಂಪಿಟೇಷನ್ ಆಕ್ಟ್ ಅಂತ ಇದೆ. And there are rising global concern over big tech anti-competitive practices. ದೊಡ್ಡ ದೊಡ್ಡ ಕಂಪನಿಗಳು ಆಂಟಿ ಕಾಂಪಿಟೇಟಿವ್ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇವೆ. ಫಾರ್ ಎಕ್ಸಾಂಪಲ್ ಗೂಗಲ್, ಮೆಟಾ, ಅಮೆಜಾನ್, ಮೈಕ್ರೋಸಾಫ್ಟ್ ಅಂಡ್ ಎಕ್ಸ್ ಏನ್ ಮಾಡ್ತಾರೆ ಗೊತ್ತಾ? ಕನ್ಸಿಡರ್ ದಿಸ್ ಇಸ್ ಅಮೆಜಾನ್ ವೆಬ್ಸೈಟ್. ದೇರ್ ಆರ್ ಲಾಟ್ ಆಫ್ ಪ್ರಾಡಕ್ಟ್. ದೇ ವಿಲ್ ಶೋ ಅಮೆಜಾನ್ ಪ್ರಾಡಕ್ಟ್ಸ್ ಅಟ್ ದ ಫ್ರಂಟ್ ಪೇಜ್. ಫ್ರಂಟ್ ಪೇಜ್ ಅಲ್ಲಿ ಬರೀ ಅಮೆಜಾನ್ ನ ಪ್ರಾಡಕ್ಟ್ ತೋರಿಸ್ತಾ ಇದ್ರೆ ಜನ ಏನ್ ಖರೀದಿ ಮಾಡ್ತಾರೆ? If in front page Amazon shows only its products, its own product, people has to buy that product only. जो दिखता है वो बिकता है, ಕಣ್ಣಿಗೆ ಏನ್ ಕಾಣುತ್ತೆ ಅದೇ ಹೆಚ್ಚು ಮಾರಾಟ ಆಗುತ್ತೆ. So that is why there are some rules. Okay, you should not promote only your goods ಅಂತ ರೂಲ್ಸ್ ಮಾಡಿದ್ದಾರೆ. And recently iOS, Apple ಅವರು ಏನ್ ಮಾಡಿದ್ರು, they are not allowed other companies to I think they imposed some extra charge to allow to join their iOS ಏನದು ಪ್ಲೇ ಸ್ಟೋರ್, ಆ ತರ ಏನೋ ಮಾಡಿದ್ರು. ಸೊ ದೀಸ್ ಆರ್ ಆಲ್ ವೆರಿ ಡೇಂಜರಸ್. ಓಕೆ, ಸೊ ಹೀಗೆಲ್ಲ ಇದೆ ಇದು. ನಾವು ಇದನ್ನೆಲ್ಲ ಮುಂದಿನ ತರಗತಿಗಳಲ್ಲಿ ಕಲಿಯೋಣ. ಮುಂದಿನ ತರಗತಿ ನೆಕ್ಸ್ಟ್ ಸೋಮವಾರ ಇರುತ್ತೆ, ಕರೆಂಟ್ ಅಫೇರ್ಸ್ದು. ಈ ಮುಗಿದಿರೋದು ಚೆನ್ನಾಗಿ ಓದ್ಕೊಂಡ್ ಬರ್ರಿ, ಯಾವ್ದು ಲೈನ್ ಬಿಡಬೇಡಿ. ಅಂಡ್ ಬ್ರಿಂಗ್ ಓಲ್ಡ್ ಮ್ಯಾಗಝಿನ್ ಆಲ್ಸೋ. ಲಾಸ್ಟ್ ಮಂತ್ ಮ್ಯಾಗಝಿನ್, ಫೆಬ್ರವರಿ ಮ್ಯಾಗಝಿನ್ ಯಾವ ಪ್ರಿಂಟ್ ತಗೊಂಡಿದ್ರಿ ಎಲ್ಲ ತಗೊಂಡ್ ಬರ್ರಿ. ಐ ಹ್ಯಾವ್ ಟು ಸಿ ಇಟ್. ಓಕೆ, ಯು ಹ್ಯಾವ್ ಟು ಶೋ ಮಿ. ನಿಖಿಲ್ ಅವ್ರ ನಿಗಮ ವ್ಯವಹಾರ ಅನ್ನಬಾರ್ದು, ಅದಕ್ಕೆ ಕಾರ್ಪೊರೇಟ್ ಅನ್ಬೇಕು. ರಾಂಗ್ ಆಗುತ್ತದು ನಿಗಮ ಅಂತ ಅಂದ್ರೆ. ಆಮೇಲೆ ಲಾಸ್ಟ್ ವೀಕ್ ಟಾಪರ್ ಯಾರು ಹೀಗಾದ್ರೆ ಇದರಲ್ಲಿ? ಅತಿ ಹೆಚ್ಚು ಮಾರ್ಕ್ಸ್ ಯಾರು ತಗೊಂಡಿದ್ದೀರಿ? ನೀವಾ? ಮತ್ತೆ ಸೆಕೆಂಡ್ ನಿಮ್ದು 90 ಅಂದ್ರಿ. ಆನ್ಸರ್ ಶೀಟ್ ಕ್ವಶನ್ ಪೇಪರ್ ಎಲ್ಲಿದೆ? ನಿಮ್ಮ ಹತ್ರನೇ ಇದೆ. ಇವ್ಯಾಲ್ಯೂಯೇಷನ್ ಯಾರು ಮಾಡಿದ್ರು? ಪ್ರೀತಿ ಅವರು 90 ತಗೊಂಡಿದಾರ, ಅಂದ್ರೆ 90 ಮಾರ್ಕ್ಸ್. ಹಾ, ಅದಿರ್ಲಿ ಬಿಡ್ರಿ, ಟಾಪ್ ಅಲ್ಲಿ ಇದೀರಿ ಒಟ್ನಲ್ಲಿ. ಸೊ ಕ್ವಶನ್ಸ್ ಅಲ್ಲಿ ಕೆಲವೊಂದ್ಸರಿ ಉತ್ತರ ರಾಂಗ್ ಇದ್ರೆ ಹೇಳ್ಬೇಕು ನಮಗೆ. ಮತ್ತೆ ಬೇರೆ ಇದೆ ಅದರಲ್ಲಿ, ಆ ಕ್ವಶನ್ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡ್ರಿ. ಹ್ಯುಮಿಡಿಟಿ ನಾವು ಕೊಟ್ರೆ ನೋಟ್ಸ್ ಅಲ್ಲಿ ನೋಡ್ರಿ, ಯಾವ್ದ್ರಲ್ಲಿ ಅದ್ರಲ್ಲಿ ಟಿ ಇದೆ. ಅವೆರಡೇ ಡೌಟ್ಸ್ ಇರೋದು, ಉಳಿದಿರೋದೆಲ್ಲ ಈಸಿ ಇದೆ. ಸರಿ, ಆಮೇಲೆ ನೀವು ಫಸ್ಟ್ ಆದ್ರೆ ಸೆಕೆಂಡ್ ಪ್ರೀತಿ ನೀವು. ಶಾಬಾಜ್. ಹಾ, ಇಬ್ರಿಗೂ ಚಪ್ಪಾಳೆ ಬಾರ್ಸ್ರಿ. ವೆರಿ ಗುಡ್, ಕೀಪ್ ಇಟ್ ಅಪ್. ಸೊ ನಿಮಗೆ 150 ರೂಪಾಯಿ ಬಹುಮಾನ, ಶಾಬಾಜ್ ಅವ್ರಿಗೆ 50 ರೂಪಾಯಿ ಬಹುಮಾನ ಕೊಡಲಾಗುವುದು ಶೀಘ್ರದಲ್ಲೇ. ಮುಂದಿನ ವಾರ ಎಕ್ಸಾಮ್ ಬರ್ತೀರಿ, ಅವತ್ತು ಕೊಡ್ತೀವಿ, ಈಗ ಅಲ್ಲ. ಯು ಹ್ಯಾವ್ ಟು ವೇಟ್. Great things takes time.